గోవింద శ్రీమద్రమారమణ గోవిందాన్ని గోవింద
ತರಣಿ ವಿಘ್ನಾಟವಿ ಹವ್ಯವ ವಿಘ್ನ ವ್ಯಾಲ ಕುಲಾಭಿಮಾನ ಗರುಡು ವಿಘ್ನೇಬ ಪಂಚನನ ವಿಘ್ನೋ ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಭವನು ವಿಘ್ನೇಶ್ವರ ಭಾಗಿಮ ವಿಘ್ನೇಶ್ವರ ಭಾಗಿಮ ಗಜಮುಖದ ಬಗ್ಗೆ ಗಣಪಗಿ ಎಲ್ವ ತ್ರಿಜಗ ಬೋಧಿತ ನೀಗಾರತಿ ಎತ್ತೀರೇ ಗಜಮುಖದ ಬಗಿ ಗಣಪಗಿ ಕರಗಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಹೊರೆವ ಬಗೆ ಉರಗಭೂಷಣನ ಕುಮಾರ ಗಜಬದನನ ಚರಣ ಕಮಲಗ ಆರತಿ ಗೆದ್ದಿರಿ ಆರತಿ ಬೆಳಗಿರಿ ಗಜಮುಖದ ಬಗಿ ಗಣಬಗಿ ನೆನೆಯಿರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದಪುರ ಗಣನಾಥನ ಆ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವು ಭವಗರನ ಪರಮಾತ್ಮ ದುರಿತ ಭಯಂಕರನ ವರಮದಬೂರ ವಿಘ್ನೇಶ್ವರನ ವರಮದಬೂರ ವಿಘ್ನೇಶ್ವರನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ತೈ ಗಜಮುಖನ ನಿನ್ನ ಪಾದ ಬಾಣಿ ನೀವೇ ಗಜಮುಖನ ನಿನ್ನ ಪಾದ ಬಾಣಿ ನೀವೇ ನಿಜವಾಗಿ ಕರುಣಿಸುವರಗಳ ಪ್ರಭುವಿ ನಿಜವಾಗಿ ಕರುಣಿಸುವರಗಳ ಪ್ರಭುವಿ ಗಜಮುಖನ ನಿನ್ನ ಪಾದ ಬಾಣಿ ನೀವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವಿ
ಮೂಷಿಕ ಭಗನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ಭಗನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿಲ್ಲ ಪಾದವಾಣಿನಿವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವಿ ತೊಂತನದಿದ್ದ ನಂದೀಂ ತನದಿದ್ದನಂ ತೊಂತನದಿದ್ದ ನಂದೀಂ ನಕದಿನ್ನದು ತದೈದಿನದೈ ಐದಿನದೈ ಜಗದಿನದೈ ಐದಿನದಾದಿನದೈ ದಿನದಾದಿನದೈ ದಿನದಾದಿನದೈ ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಆ ಆ ಆ ಪಾಲಿಸು ಗಜಪದನ ಸುಗುಣ ವಿಶಾಲದಯ ಸದನ ಬಾಲಗಿರಿಜಿಗಳ ಬಾಲ ನೆನೆಸಿ ಬಾಲಗಿರಿಜಿಗಳ ಬಾಲ ನೆನೆಸಿರಿಪು ಜಲವಸ ಬರಿದ ಶೀಲನೆಯಲ್ಲನು ಪಾಲಿಸು ಗಜಪದನ ಸುಗುಣ ವಿಶಾಲದಯ ಸದನ ತೈ ದಿನ ತೈ ದಿನ ತೈ ದಿನ ತೈ ದಿ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ಜಗದಿನ ತೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದತ್ತ ಒಂದೇ ದೇವರ ದೇವ ತೋಂಗ ತೋಮ ಗದ ದಿನದೈ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿನ್ನಂಗವ ಒರೆಯುವುದೀನೇ ಮದ ಉಕ್ಕೂತ ಬರುತ್ತಿದೆ ಮಾರಣ ಮದ
ಕಾಮಿನಿ ಕಾಮಿನಿ ಕರಿ ಧೂತಾರಿ ಹೇ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲಾರಿ ಶ್ರೀ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲಾರಿ ತಾನ ನಾಮ ತದಿರಿ ನಾಮ ಹರಿ ಕಾಮಿನಿ ಕರಿ ಧೂತಾರಿ ಶ್ರೀ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲಾರಿ ಶ್ರೀ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲಾರಿ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ತಾನಂತದಿರಿ ನಾಂ ಹರಿ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ವೀವನು ಪ್ರೇಮದಿ ಕರೆದರೆ ಕಾಮಿತ ಗೀವನು ಪ್ರೇಮದಿ ಕರೆದರೆ ಕಾಮಿತ ಗೀ ತೈ ಧಿಮಿತ ದಿನ್ನತೈ ತಕತ ದಿನ್ನತೈ ಓಂತ ದಿನ್ನತೈ ತಕತ ದಿನ್ನತೈ 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 ತೈ ಧಿಮಿತ ದಿನ್ನತೈ ತಕತ ದಿನ್ನತೈ ಓಂತ ದಿನ್ನತೈ ತಕತ ದಿನ್ನತೈ 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 ತೈ ಧಿಮಿತ ದಿನ್ನತೈ ತಕತ ದಿನ್ನತೈ ಓಂತ ದಿನ್ನತೈ ತಕತ ದಿನ್ನತೈ 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 ತೈ ಧಿಮಿತ ದಿನ್ನತೈ ತಕತ ದಿನ್ನತೈ ಓಂತ ದಿನ್ನತೈ ತಕತ ದಿನ್ನತೈ 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 ಜನುತ ಜನುತ ಧಿಮಿತ ಜನುತ ತಕತ ಜನುತ 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 ಜನು ದೀಂ ತನೈ ತನ ದೀಂ ತನೈ ತನ ದೀಂ ತನ ದಿರಿನ ಓಂ ತನ ದಿರಿನ 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 ಹಿಡದಗದೈ ಧಿಮಿತ ದಿನ್ನತೈ ತಕತ ದಿನ್ನತೈ ಓಂ ತ ದಿನ್ನತೈ
ತಕತ ದಿನ ತೈ ದಿನ ತೈ ದಿನ ತೈ ತತ್ತೋಂಗದಿ ಕೂತಕತೈ ತಾದರ ಗಿಡ ಗಿಡದಾಗ ತತ್ತೋಂಗದಿ ಕೂತಕತೈ ತಾದರ ಗಿಡ ಗಿಡದಾಗ ತತ್ತೋಂಗದಿ ಕೂತಕತೈ ತಾದರ ಗಿಡ ಗಿಡದಾಗ ತತ್ತೋಂಗದಿ ಕೂತಕ ತೈಯ 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 ತಕತ ದಿನ ತೈ ತೋಂತ ದಿನ ತೈ ದೀಂತ ದಿನ ತಾದಿನ ತಾದಿನ ತಾ ದಿತ್ತಾಂ ದೀಂತರ ಗಿಡದಾಗ ದಿತ್ತಾಂ ದೀಂತರ ಗಿಡದಾಗ ತರಿ ಗಿಡ ಗಿಡದಗತಾಂ ತರಿ ಗಿಡ ಗಿಡದಗತಾಂ ತರಿ ಗಿಡ ಗಿಡದಗತಾಂ 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 ಗಿಡದಗತೈ ದಿಮಿತ ದಿನ ತೈ ತಕತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ದಿಂದರ ಗಿಡದಾಗ ತರಿ ಗಿಡ ಗಿಡದಾಗ ದಿಂದರ ಗಿಡ ಗಿಡದರಿ ಗಿಡ ಗಿಡದಾಗ ದಿಂದರ ಗಿಡದಾಗ ತರಿ ಗಿಡ ಗಿಡ ದಿತ್ತಾಂ 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 ತೈ ದಿಮಿತ ದಿನ ತೈ ತಕತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತಾನ ನಾಮ ತದಿರಿನ ಹರಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಾಪ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಬಲ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶಾಪ ಶರಣ್ಯೇ ತ್ರ್ಯಂಬಕಿ ಗೌರಿ ನಾರಾಯಣ ನಮಸ್ತುತೆ ಎಂಬುದಾಗಿ ಬಲ ನಂಬಿದಂತಹ ಭಕ್ತರ ಮೇಲಿಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಬಲ ಗಜಾನನಂ ಭೂತಗಣಾದಿ ಸೇವಿತಂ ಸದಿತ್ತ ಜಂಬೂ ಫಲಸಾರ ಭಕ್ಷಿತಂ ಬಲ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಎಂಬುದಾಗಿ ದಕ್ಕಿತ್ತು ದಕ್ಕಿತ್ತು ಮಾಯಗಾರನು ನೀನೇ ಮಗಿಮನು ನೀನೇ ಮಾಯಗಾರನು ನೀನೇ ಮಗಿಮನು ಮಗಿಮನು ನೀನೇ ಓಯಜ ನಯನ ಉದಾರಿಯು ನೀನೇ ಓಯಜ ಪಿತಲೋಕ ನಾಯಕ ಹರಿಗಿ ಓಯಜ ಪಿತಲೋಕ ನಾಯಕ ಹರಿ ಶಿಗರ ಸಚಿನಿಗರಾಯ ಮೂರುತಿ ಶಿಗರ ಸಚಿನಿಗರಾಯ ಮೂರುತಿ ಶಿಗರ ಸಚಿನಿಗರಾಯ ಮೂರುತಿ ಶಿಗರ ಸಚಿನಿಗರಾಯ ಆಯಗಾರನು ನೀನೇ ಮಗಿಮನು ನೀನೇ ಗಿಡ ದಿನ್ನತೈ ದಿಂ ತಗಿಡ ದಿನ್ನತೈ ದಿಂ ತಗಿಡ ದೂಂ ತಗಿಡ ದೀಂ ತಗಿಡ ದಿನ್ನತೈ ತೈ ದಿನ್ನತೈ ತಗ ದಿನ್ನತೈ ತೈ ದಿನ್ನತೈ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದತ್ತ ಆಹೋ ಅರಸು ಕುಂಜಿರಾಯ ದೇವರು ಅರಸು ಕುಂಜಿರಾಯ ದೇವರು ಶಾಪ ಮತ್ತು ಅರಸು ಕುಂಜಿರಾಯ ದೇವರು ಬಲ ನಂಬಿದಂತಹ ಭಕ್ತರ ಮೇಲೆ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ ದಕ್ಕಿತ್ತು ದಕ್ಕಿತ್ತು ಆಹೋ ಆಹು ಮಹಾರಾಜರುಗಳಾದ ಕೊಡೆತ್ತೂರು ಗೊತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಮಹಾರಾಜರುಗಳಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಶಾಪ
ಮತ್ತು ಮಹಾರಾಜರು ಬಳದ ಕೊಡುತ್ತಿರುವುದು ಶ್ರೀ ಸಾವಂತಕುಮಾರ ಶೆಟ್ಟರುಗಳವರು ಬಲ ಅರ್ತಿಗಾರರು ಕುಶಾಲಗಾರರು ಮೋಜಿಗಾರರು ಶಾಬ ಪ್ರೀತಿಪೂರ್ವಕ ಕೈಗೊಟ್ಟಂತಹ ಪಟ್ಟೆ ಶಾಲು ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ. ನಿನ್ನ ನಂಬಿದೆ ಶಾರದಿ ಕತ್ತಗಿ ಮತಿಯನ್ನು ಪಾಲಿಸಬಾರದಿ ಏ, 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 ಶಾರದಿ ನಿನ್ನ ನಂಬಿದೆ ಶಾರದಿ ಭಕ್ತಗಿ ಮತಿಯನ್ನು ಪಾಲಿಸಬಾರದಿ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದುಂದಿ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದುಂದಿ ಎನ್ನ ರಕ್ತ ಮಾಲಾದಿ ನೆಲೆಸಿರುವನು ದಿನ ನಿನ್ನ ನಂಬಿದೆ ಶಾರದಿ ಭಕ್ತಗಿ ಮಾತಿಯನ್ನು ಪಾಲಿಸಬಾರದಿ ಬಾರದಿ ಈ ಸಾಧು ಸನ್ಮತಿಯ ಕೊಡು ಆಯ್ 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 ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನವ ನೀಡು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ನಿನ್ನ ನಂಬಿದೆ ಶಾರದಿ ಗಿಡದಿನ್ನತೈ ಇಂತ ಗಿಡದಿನ್ನತೈ ಇಂತ ಗಿಡದು ಒಂದು ಗಿಡದಿ ಇಂತ ಗಿಡದಿನ್ನತೈ ತಲೈ ದಿನದೈ ಹಗದಿನದೈ ಐ ದಿನದೈ ಐ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದತ್ತೈ ರೋಂಗದೋ ಜಗದ ದಿನದೈ ಹೋಗಿ ಹೇಳಬಹುದು
ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಪಡುತ್ತ ವರ್ಣಿಪೆಲಿ ಕಥಾಮೃತವ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯಲಿ ಕರುಣಧಿಕಾಯೇ ಆದಿಮಾಯೇ ಆ ಆ ಆ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯಲಿ ಕರುಣಧಿಕಾಯೇ ಸರ್ವ ಭಯ ವಿನಾಶಿನಿಯಲಿ ಕರುಣಧಿಕಾಯೇ ದಯಸಾಗರೆಯೇ ಭಕ್ತಿಯೂರ ಪದದ್ವಯವನ್ನು ಮರೆದು ದೇವತೆ ಮುದದಿಯೂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣಧಿಕಾಯೇ ಆದಿಮಾಯೇ ತಾಯೇ ಜಗದಾದಿಮಾಯೇ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂಥ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯಾ ತಾಯೇ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವು ಆಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳುಹಿ ನಮ್ಮನ್ನು ರಕ್ಷಿಸಬೇಕಮ್ಮ. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ನಮ್ಮ ಜನನಕ್ಕೆ ಮೂಲ ಸ್ವರೂಪದಲ್ಲಿರುವ ಓ ಜನನಿ, ಯಾತಕ್ಕೆ ಜನ್ಮವನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಮಾತೆ,
ಆವರಿಸಿದ ಕತ್ತಲೆಯ ಮಧ್ಯೆ ಭೋರ್ಗರಿಯುತ್ತಿರುವ ಜಲರಾಶಿಯ ಮೇಲೆ ಎಲ್ಲಿಯೋ ಮೂಲೆಯಲ್ಲಿ ಹುಟ್ಟಿಕೊಂಡವರು ನಾವು. ನಿನ್ನ ಅನುಗ್ರಹ ವಿಶೇಷದಿಂದಲೇ ಮತ್ತೆ ತೇಲುತ್ತಾ ತೇಲುತ್ತಾ ಒಂದಾದೆವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈದಳೆದು ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ. ತನು ಮನೆಯೆಲ್ಲ ರೋಮಾಂಚನಗೊಂಡಿದೆ ತಾಯಿ. ಅನಾಥರಾಗಿದ್ದ ನಮ್ಮಲ್ಲಿ ಸನಾಥ ಪ್ರಜ್ಞೆಯು ಆವರಿಸಿಕೊಂಡಿದೆ. ಜ್ಞಾನ ವಿಹೀನರಾಗಿದ್ದೇವೆ. ಸುಜ್ಞಾನದ ಹೊನಲನ್ನೇ ಹರಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ ಜಯ ಮಕ್ಕಳೇ, ಹರಿಹರ ಔಷಧಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯವೋದಕ್ಕೆ ಒರೆದ ಪ್ರೇಮದ ನಿಮಗೆ ತುಂಬಿದಂತಹ ಅಂಬುದಿಯ ಮಧ್ಯದಲ್ಲಿ ಇಂಬು ಕಾಣದೆ ಕಂಗೆಟ್ಟಿರುವಂತ ಓ ನನ್ನ ಮುದ್ದು ಕಂದಮ್ಮಗಳಿರ ಅಮ್ಮ, ಹೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ನಿಮ್ಮ ಜನ್ಮಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗ್ಯದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ಗೌರವರ್ಣದಿಂದ ರಾರಾಜುತ್ತಿರುವಂತ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿಸುತ್ತಿರುವಂತ ನೀನೇ ವಿಷ್ಣು, ಕೃತಾರ್ಥನಾದೆ. ಸ್ಫಟಿಕ ಸದಸ್ಯನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಪುನೀತನಾದೆ. ಮಕ್ಕಳೇ, ಅಮ್ಮ. ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಏನಮ್ಮ? ಕಳೆದು ಹೋದಂತಹ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ನಿಮಗೆ ಗುಣ ಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಎಲ್ಲಿ? ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ, ರಾಯಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾಪ್ರಸಾದ. ಕಂದ ವಿಷ್ಣು, ಅಮ್ಮ, ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಶ್ರಯಿಸಿದಂತ ಸಕಲ ಜೀವರಾಶಿಗಳನ್ನು ವರ್ಧಿಸಿ ಬರೆಯುವಂತ ಹೊಣೆಗಾರಿಕೆ ನಿನ್ನದ್ದು ಮಗನೇ. ವರಪ್ರಸಾದ. ಮಗನೇ ಮಹೇಶ್ವರ, ಜನನಿ. ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನಾಜ್ಞೆ ಶಿರೋಧಾರ್ಯ ತಾಯಿ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ಕಷ್ಟ ಬಂದ್ರೆ ನಾವೇನು ಮಾಡ್ಲಮ್ಮ? ಕಷ್ಟವೇ ಭಜಿಸಲು ಕೊಟ್ಟು ಸಂದರುಷನವಾಗ ಇಷ್ಟಾದಿ ಪೊರೆವೆನೆಂದ ಭಯವಿತ್ತೈರಲು ತಟ್ಟಲಂತರ್ಧಾನವೋ ಓ ನನ್ನ ಮುದ್ದು ಕಂದಮ್ಮಗಳಿರ, ಅಮ್ಮ, ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರಿ ನೀವು ಮೂವರು ಒಂದಾಗಿ ಏಕೋಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿದ್ದೇ ಹೋದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದೋ ಅಂತರ್ಧಾನಳಾಗುತ್ತೇನೆ, ಜಯ ಜಯ, ಅಂತರ್ಧಾನಳಾಗುತ್ತೇನೆ, ಜಯ ಜಯ, ಅಂತರ್ಧಾನಳಾಗುತ್ತೇನೆ. ಪುನವಿಪ ವೈಶ್ಯನಾಲಿಪುದು ರಾಜಸ ಗುಣ ಅಡಸಿದರೆ ವಿಧಾತನು ಕಡು ಮದವನು ದಾಡಿ ತನ್ನಯ ಮನದಲ್ಲಿ ನುಡಿದಲೆಯೋ ಉಭಯರೋಳು ಹರೇ ಹರ ರಾಲಿಸಿ ಸೃಜಿಸುವ ಕಾರ್ಯವ ಆ ಆ ಆ ಆ
ಮಾತೆಯೋ ಅರಿತರೆ ನಮ್ಮಲಿ ಹಿರಿಯವರೈಸೆನ ಅರಿತರೆ ನಮ್ಮಲಿ ಹಿರಿಯವರೈಸೆನ ಮರೆಯಲ್ಲ ಇದು ಕರೆಯೋ ಅಯ್ಯ ಮಧುಮಾಕ್ಷ, ಓ ಮೃಡನೆ, ಬ್ರಹ್ಮವಾಣಿ ಆಲಿಸಬೇಕು. ಹೇಳುವ ತಾಯಿಯ ಜೊತೆಲಿ ಮಕ್ಕಳು, ಮಕ್ಕಳ ಜೊತೆಲಿ ತಾಯಿ, ನಾಳಿನ ಲೋಕಕ್ಕೆ ಪಾಠ ನೋಡುವರೆ ಚಂದ. ಆದ್ರೆ ಇಲ್ಲಿ ಏನಾಗಿದೆ, ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಬಹಳ ಬೇಸರ ಆಗ್ತದೆ. ಬೇಸರ ಆದರೂ ಕರ್ತವ್ಯ ಎನ್ನುವುದು ಜಾಗೃತವಾಗಿದೆ. ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆಯುವುದಕ್ಕಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವುದರ ಮೂಲಕ ಕೋಟ್ಯಾನುಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿ ನನ್ನಿಂದ ಆಗ್ತದೆ. ಕಾಣಿಸಿಕೊಳ್ಳುವ ಜೀವಿಗಳು ಅಂದ್ರೆ ನನಗೆ ಅವರು ಮಕ್ಕಳು. ಆ ಮಕ್ಕಳಿಗೆ ಒಳ್ಳೆ ವ್ಯವಸ್ಥೆಯನ್ನು ಒದಗಿಸಿಕೊಡುವಲ್ಲಿ ನಾವು ಮೂವರು ಪ್ರಯತ್ನಿಸಬೇಕಾಗ್ತದೆ. ಆದ್ದರಿಂದ ನಮ್ಮಲ್ಲಿ ಒಬ್ಬ ನಾಯಕ ಇದ್ರೆ ಒಳ್ಳೆಯದಲ್ವ ಯಜಮಾನ? ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಅನ್ನುವ ಹಾಗೆ ಅಮ್ಮನೇ ಆಡಿದ ಬಳಿಕ ಮತ್ತೊಬ್ಬ ನಾಯಕ ಯಾಕೆ ಬ್ರಹ್ಮ? ಕಷ್ಟ ಕಾಲದೊಳೆನ್ನ ನಿಷ್ಠೆயும் ಭಜಿಸಲು ಕೊಟ್ಟು ಸಂದರ್ಶನವ ಹೇಳಿದ್ದ ಹೌದಾ? ಸಮಸ್ಯೆ ಬಂದ್ರೆ ನಾನಿದ್ದೇನೆ ಅಂತ ಹೇಳಿದ ಮೇಲೆ ಮತ್ತೆ ಯಾಕೆ? ಹಾಗಾದ್ರೆ ಕಷ್ಟ ಬರುದು ಯಾರಿಗೆ? ಯಾರಿಗೆ? ನಮಗೆ ಕಷ್ಟ ಬರುದಲ್ಲ. ಹಾಗೆಂತ ನಮ್ಗೆ ಕಷ್ಟ ಬರುದು ಅವ್ರಿಗೆ ಗೊತ್ತಾಗ್ತಂತಾದ್ರೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಆಗ್ತದಲ್ಲ. ಹೌದು, ಅನುಗ್ರಹಿಸ್ತಾರೆ ಅವರು. ಭಜಿಸಬೇಕು ಅಂತಾದ್ರೆ ನಮ್ಮ ಬಳಿಯಲ್ಲಿ ಇಲ್ಲ, ಅವರಿಗೆ ವಿಷಯ ಗೊತ್ತಿಲ್ಲ ಅಂತ ಆಗುದಿಲ್ವಾ? ಅಮ್ಮನಿಗೆ ಗೊತ್ತಿಲ್ಲ ಅಂತ ಹೇಳುದು ನೀನು. ಅಲ್ಲ ನಡೆಯುವುದು ಎಲ್ಲ ಗೊತ್ತಿರ್ತದೆ. ನಡೆಯುವ ವಿಷಯ ಅಮ್ಮನಿಗೆ. ಅಲ್ಲ, ನಿಷ್ಠೆಯಿಂದ ಭಜಿಸಿದ್ರೆ ಬರ್ತೇನೆ ಅಂತ ಹೇಳಿದ್ದಲ್ವಾ? ಹಾಗಿರುವಾಗ ನಮ್ಮ ಜೊತೆಲಿ ಇಲ್ಲ, ಅವ್ರು ಬೇರೆ ಕಡೆ ಇದ್ದಾರೆ. ಹಾಗೆಂತ ಕಷ್ಟ ಬಂದಾಗ ಬರ್ತಾರೆ ಅಂತ ಹೇಳಿದ್ದಾರೆ. ನನ್ನಿಂದ ಜೀವರಾಶಿಗಳ ಜೀವಿಗಳಿಗೆ ಕಷ್ಟ ಬರ್ತದೆ. ಬಂದ್ರೆ ಪರಿಹರಿಸುವುದಕ್ಕೆ ನಾವೇ ಇದ್ದೇವಲ್ಲ. ನಾವಿದ್ದೇವೆ, ಹೌದು. ಆದ್ರೆ ಆ ಗಳಿಗೆಯಲ್ಲಿ ಅವರಿಗೆ ಅದು ಗೊತ್ತಾಗಬೇಕಲ್ಲ. ಇಲ್ಲಿ ಒಬ್ಬ ಯಜಮಾನ ಇದ್ರೆ ನಾಳಿನ ದಿನ ನನ್ನ ಲೋಕದಲ್ಲಿ ಯಜಮಾನಿಕೆ ಹೇಗೆ ಮೂರ್ತಿತ್ರಯರಿಂದ ಕಲಿಯುವುದಕ್ಕೆ ತುಂಬಾ ಉಂಟು ಅಂತ ಅವರಿಗೂ ಗೊತ್ತಾಗ್ತದಲ್ಲ. ಅದಕ್ಕೆ ಬೇಕಾಗಿ ಹೇಳಿದ್ದು. ಈಗ ಒಂದು ಸಮಸ್ಯೆ ಹುಟ್ಟಿಕೊಂಡಿತ್ತು ಅಂತಾದ್ರೆ ಅದನ್ನು ಮೂವರು ಜೊತೆಯಾಗಿ ಪರಿಹರಿಸುವುದು ಒಳ್ಳೇದಾ ಅಥವಾ ಒಬ್ಬನೇ ಇದ್ದುಕೊಂಡು ಪರಿಹರಿಸುವುದು ಒಳ್ಳೇದಾ ಅಂತ ಅದಕ್ಕೆ ಹೇಳಿದ್ದು. ಈ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಮುಂದಾದದ್ದು. ನಾವು ಮೂವರು ಜೊತೆ ಸೇರಿ ಸಮಸ್ಯೆಯನ್ನು ಪರಿಹರಿಸುವ. ನಾಳೆ ದಿನ ಹರಿಯ ಪಾಲನೆಯಿಂದ ಹೀಗಾಯಿತು ಎಂಬುದಾಗಿ ನನ್ನ ಮಕ್ಕಳು ಹೇಳಬಾರ್ದಲ್ಲ. ಹರ ನನ್ನನ್ನು ಬೇಗ ಲಯ ಮಾಡಿದೆ ಎಂಬುದಾಗಿ ನನ್ನ ಮಕ್ಕಳ ಮೇಲೆ ಅಪವಾದ ಹಾಕಬಾರ್ದಲ್ಲ. ಹಾಗಾದ್ರೆ ಈ ಅಪವಾದಕ್ಕೆ ಕಾರಣ ಯಾರು? ಅಪವಾದ ದೂರ ಆಗಬೇಕು, ಗೊತ್ತಾಯ್ತಲ್ಲ. ಅದಕ್ಕೆ ಬೇಕಾಗಿ ಒಬ್ಬ ಯಜಮಾನ ಇದ್ರೆ ಒಳ್ಳೇದು ಅಂತ. ಸರಿ, ಒಬ್ಬ ನಾಯಕ ಬೇಕೇ ಬೇಕು ಅನ್ನುವಂತ ತೀರ್ಮಾನ ನಿನ್ನಲ್ಲಿ ಉಂಟು ಅಂತಾದ್ರೆ ನೀನು ಒಬ್ಬನೇ ಕಾಣಿಸಿಕೊಂಡದ್ದಲ್ಲ, ತ್ರಿಮೂರ್ತಿಗಳು ನಾವು ಕಾಣಿಸಿಕೊಂಡಿದ್ದೇವೆ. ಆ ನಾಯಕನಾಗುವ ಯೋಗ್ಯತೆ ಅರ್ಹತೆ ಯಾರಲ್ಲಿ ಉಂಟು ಅಂತ ಚಿಂತನೆ ಮಾಡಿದ್ದೀನಿ. ಯೋಚನೆ ಮಾಡಬೇಕಾದಿಲ್ಲ, ಅಮ್ಮ ಸೂಚನೆ ಕೊಟ್ಟಿದ್ದಾರೆ. ಮೊದಲಿಗೆ ಕರೆದದ್ದು ಹೇಗೆ? ಮೊದಲಿಗೆ ಮಕ್ಕಳೇ ಅಂತ ಕರೆದ್ರು, ಆಮೇಲೆ ನಾಮಕರಣವನ್ನು ಮಾಡಿದ್ರು. ಹೌದಾ? ನಾಳಿನ ಲೋಕಕ್ಕೆ ಷೋಡಶ ಸಂಸ್ಕಾರಗಳಲ್ಲಿ ನಾಮಕರಣ ಎಂಬುದು ಮೊದಲಿಗೆ ಆಗಬೇಕಾದ್ದು. ನಾಮಕರಣ ಮೊದಲಿಗೆ ಮಾಡಿದ್ದು ನನಗೆ ಅಲ್ವಾ? ನಿನ್ನನ್ನು ಹರನನ್ನು ಕರೆಯದೆ ನನ್ನನ್ನೇ ಕೂಗಿದ್ದಾರೆ ಎಂದಿರುವಾಗ ಗೌರವ ವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂಬುದಾಗಿ ಅರ್ಥ. ಅರಿತರೆ ನಮ್ಮೋಳು ಹಿರಿಯವನೈಸೇನ ಮರೆಯಲ್ಲ, ಇದು ಕರೆಯಾದ ಮಾತು. ನನ್ನನ್ನು ಅಣ್ಣನೆಂದು ಒಪ್ಪಿಕೊಳ್ಳುವಿರಾ? ಬ್ರಹ್ಮ ಪ್ರತ್ಯಕ್ಷಗೊಂಡಂತ ಅಮ್ಮ 4 ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದ್ರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ ಹೇಳು? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ ಉಂಟು. ಅಮ್ಮನ ಕೊಡುಗೆಗಳೆಲ್ಲ ಏನುಂಟು ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಹಾಗೆಂದು ನಾನು ಯೋಚನೆ ಮಾಡುವುದಲ್ಲ.
ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಇದ್ದ ವಿಷಯ ಹೇಳಿದೆ. ಇದು ನೀನು ಮಾತಾಡುದಲ್ಲ, ಮತ್ತೆ? ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಹಾ. ಮದ, ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ ನೀನು. ಓ. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಹಾ. ಅಮ್ಮನ ಹೇಳಿಕೆಯಂತೆ ಹಾ. ಸೃಷ್ಟಿಯ ಕಾರ್ಯದಲ್ಲಿ ನೀನು ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ ಗೊತ್ತಾ? ಹಾಗಾದ್ರೆ ನಾಳೆಯ ದಿನ ಹಿರಿತನಕ್ಕೆ ಬೆಲೆ ಬೇಡವೆಂದು ಹೇಳುವುದೇ? ನಿನ್ನಲ್ಲಿ ಹಿರಿತನ ಕಾಣುವುದಿಲ್ಲ ಅಂತ ಹೇಳಿದ್ದು ನಾನು. ಹೇಗೆ ಹರನೆ? ಬ್ರಹ್ಮ, ಓ. ನೀನು ದೊಡ್ಡವ ಹೌದು, ಹ. ನಿನಗಿಂತ ದೊಡ್ಡವ ನಾನು. ಅದೇಗೆ? ಯಾಕೆ ಹೇಳಿದೆ? ಯಾಕೆ? ನೀನು ಸೃಷ್ಟಿಸ್ತೀಯವ ಪಾಲಿಸ್ತಾನೆ, ನಾನು ಲಯಗೊಳಿಸ್ತೇನೆ. ಹೌದು. ಲಯಗೊಳಿಸಿದಲ್ಲಿಗೆ ಲಯಾಧಿಕಾರಿಯ ಪರಿಧಿ ಎನ್ನುವುದು ಮುಕ್ತಾಯವಾಗುವುದಿಲ್ಲ. ಮತ್ತೇನು? ಲಯ ಅಂದ್ರೆ ಏನು? ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು. ಓ. ನಿನ್ನ ಸೃಷ್ಟಿಯನ್ನು, ಅವನ ಪಾಲನೆಯನ್ನು ಹ. ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ಹ. ಮತ್ತೆ ನನ್ನನ್ನು ಸರಿಯಾಗಿ ನೋಡಿದ್ರೆ ಹ. ನಿಮಗಿಬ್ಬರಿಗೂ 2 ಕಣ್ಣು, ಹ. ನನಗೆ 3ನೇ ಕಣ್ಣು, ಹೆಚ್ಚಿನ ಕಣ್ಣು, ಅದು ಕಿಚ್ಚಿನ ಕಣ್ಣು. ಓ. ಒಂದು ವೇಳೆ ತೆರೆದರೆ ಹ. ಸುಡುವೇನು ಸಕಲವನು. ಹ. ನಿನ್ನ ಸೃಷ್ಟಿಯೇ ಇಲ್ಲ. ಓ. ಪಂಚಶಿರಗಳನ್ನು ಹೊಂದಿದ್ದೇನೆ, ಹ. ದೊಡ್ಡವ ನಾನೇ. ತಲೆ ಹೆಚ್ಚುಂಟು, ಕಣ್ಣು ಹೆಚ್ಚುಂಟು ಎನ್ನುವುದರಿಂದ ನನಗಿಂತ ಹೆಚ್ಚು ಅಂತ ಭಾವಿಸಬೇಡ. ಯಾಕೆ? ಇಲ್ಲಿ ಮೊದಲು ಯಾರು? ಮೊದಲು ಮಾತೆ, ಹೌದು, ಮಾತೆಯಿಂದ ನಂತರ ಯಾರು? ಆಮೇಲೆ ಹೋದ ನಾನು. ಯಾರು? ಅದು ಹೇಗೆ? ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿಯುವುದಿಲ್ಲ. ಹೆಚ್ಚಿನ ಹೊಣೆಗಾರಿಕೆ ನನಗೆ ಮತ್ತೆ ಇರುವುದು. ಬರೆಯುವುದಕ್ಕೆ ನೀನೇ ಜನ, ಹೌದಲ್ಲ? ಬರೀಲಿಕ್ಕೆ ಮಾತ್ರ ನೀನು. ಹುಟ್ಟಿದಂತಹ ಜೀವಿಗಳಿಗೆ ಆಯುಸ್ಸು ಎಷ್ಟು, ಮರಣ ಯಾವಾಗ? ಜನ್ಮದಿಂದ ಎಲ್ಲರೂ ಜಂತುಗಳಾಗಿ ಕಾಣಿಸಿಕೊಳ್ತಾರೆ. ಹಾಗಾದ್ರೆ ವಿದ್ಯೆಯ ಸಂಸ್ಕಾರದಿಂದ ಬುದ್ಧಿವಂತರಾಗುವುದಕ್ಕೆ ಸಾಧ್ಯವಿದೆ. ವಿದ್ಯೆಯನ್ನು ಸೃಷ್ಟಿ ಮಾಡುವ ನಾನು. ಅಷ್ಟೇ ಅಲ್ಲ, ನಾಡಿನ ಲೋಕಕ್ಕೆ ವ್ಯಕ್ತಿಯಾಗಿ ಕಾಣಿಸಿಕೊಂಡವ ಶಕ್ತಿಯಾಗಿ ಮೆರೆಯಬೇಕಿದ್ರೆ ತಂದೆ, ತಾಯಿ, ಗುರು ಈ ಮೂವರ ಒಗ್ಗೂಡುವಿಕೆಯಿಂದ ತಂದೆಯಾಗಿ ನಾನು ನನ್ನ ಮಕ್ಕಳನ್ನು ಸೃಜಿಸುವುದು. ಹೌದಾ? ನನ್ನ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ತಾಯಿಯಾಗಿ ನೀನು, ಆಮೇಲೆ ಗುರುವಾಗಿ ಹರನು ನೋಡಿಕೊಳ್ಳುವುದಕ್ಕೆ. ಹಾಗಾದ್ರೆ ನಾಳಿನ ಲೋಕಕ್ಕೂ ತಂದೆ, ತಾಯಿ, ಶಿಕ್ಷಕ, ಆಚಾರ್ಯರು ಈ ಮೂವರು ಬೇಕಾಗ್ತದೆ. ಅದನ್ನು ನಾವು ತೋರಿಕೊಳ್ಳುವುದರ ಮೂಲಕವಾಗಿ ನಾವೇನಿದ್ದು ತೋರಿಕೊಡ್ಬೇಕಾಗ್ತದೆ. ಏನೇ ಇದ್ರೂ ಬರೆಯುವ ಕೆಲಸ ಮಾತ್ರ ನಿನಗೆ, ಹಾ. ಕೊಡುವುದಕ್ಕೆ ನಿನಗೆ ಆಗುವುದಿಲ್ಲವಲ್ಲ. ಅಲ್ಲ, ಸೃಷ್ಟಿ ಮಾಡುವುದು ನಾನು ಆದ್ಮೇಲೆ ಅದನ್ನೆಲ್ಲ ನೀನೇ ಕೊಡಬೇಕಾದವ ನೀನು. ಸೃಷ್ಟಿಸಿದ್ದಲ್ಲಿಗೆ ನಿನ್ನ ಉದ್ಯೋಗ ಮುಗಿದು ಹೋಯ್ತಲ್ಲ ಬ್ರಹ್ಮ. ಯಾರು? ಇಲ್ಲಪ್ಪ, ಕೊನೆವರೆಗೂ ನಾನೇ ಇರುವುದು. ಹೇಗೆ? ಮರಣ ಯಾವಾಗ ಎನ್ನುವುದನ್ನು ವಿಧಿಸುವ ನಾನು. ಹುಟ್ಟಿದ ಜೀವಿಗೆ ಹುಟ್ಟಿದ್ದೇನೆ, ಜೀವಿಸುತ್ತಿದ್ದೇನೆ, ಸಾಯುತ್ತೇನೆ ಅಂತ ಗೊತ್ತಿರ್ತದೆ, ಯಾವಾಗ ಅಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಎಲ್ಲ ನನ್ನಲ್ಲಿ ಇರುವುದು. ಬ್ರಹ್ಮ ಗಣಿತ ಶಾಸ್ತ್ರ. ಅಷ್ಟೇ ಅಲ್ಲ, ನೀನು ಲಯ ಮಾಡಬೇಕಿದ್ರೆ ನಿನಗೆ ಮನಸ್ಸು ಬಂದಂತೆ ಲಯ ಮಾಡಲಿಕ್ಕೆ ಆಗುದಿಲ್ಲ. ಯಾವ ಸಮಯದಲ್ಲಿ ನೀನು ಮರಣ ಆಗಬೇಕು, ನಾಶ ಆಗಬೇಕು, ಅಂತ್ಯ ಆಗಬೇಕು ಎನ್ನುವುದನ್ನು ಬರೆಯುವ ನಾನು. ಬರೆದಂತೆ ನೀನು ಲಯ ಮಾಡುವುದು. ಹಾಗಿರುವಾಗ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆ ಲಯ ಅಡಕವಾಗಿದೆ. ಆದ್ದರಿಂದ ಸೃಷ್ಟಿ ಕಾರ್ಯ ಘನ. ಅಷ್ಟೊಂದು ಘನವೇ? ಸೃಷ್ಟಿ ಕಾರ್ಯವನ್ನೋದು ಘನವಲ್ಲ, ಕೆಟ್ಟು ಹೋಗದ ತೆರದಿಗೆ ಕಾರ್ಯವದಷ್ಟೋದು ಘನವಲ್ಲ, ಕೆಟ್ಟು ಹೋಗದ ತೆರದೆ, ಕೆಟ್ಟು ಹೋಗದ ತೆರದೆ, ಸುಟ್ಟು ಬೇಕಾದುದ ಹೊರೆಯುವ ಅದರವೇ, ಸುಟ್ಟು ಬೇಕಾದುದ ಹೊರೆಯುವ ಅದರವೇ, ಶ್ರೇಷ್ಠ ಬೇರೆದ ಹರಿಯೇ.
ಬ್ರಹ್ಮ ಹರಿಯೇ ಸೃಷ್ಟಿಸುವಂತ ಕಾರ್ಯ ಏನುಂಟು ಅದು ಘನವಾದುದು ಅನ್ನುವ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀವು. ಹೌದು. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿಯ ಕೆಲಸವನ್ನು ಮಾಡು ಹೇಳಿದ್ದಾರೆ. ಒಂದು ಜೀವರಾಶಿಯನ್ನು ಸೃಜಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಆದ್ರೆ ನಾನು ಯೋಚನೆ ಮಾಡುವುದು ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟೇನಾಗ್ತದೆ ಹೇಳು? ಆ ಸೃಷ್ಟಿ ಕೆಟ್ಟು ಹೋಗ್ತದೆ, ಅದು ಹಾಳಾಗಿ ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವನು ಯಾರು ಅನ್ನುವ ಹಾಗೆ ಚಿಂತನೆ ಮಾಡಿದ್ರೆ ಪಾಲನಾ ಅಧ್ಯಕ್ಷನಾದಂತಹ ನಾನು ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ. ಅದು ಮೊಳಕೆಯೊಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ತಪ್ಪನ್ನು ಸರಿ ಎಂದು ನಾ ಹೇಳಲಾರೆ. ಬ್ರಹ್ಮ ನಿಮ್ಮಿಬ್ಬರ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡವ ನಾನಿದ್ದೇನೆ. ಹರಿಯ ಪ್ರಸ್ತಾವನೆಯನ್ನು ಒಪ್ಪದೆ ಅದನ್ನು ವಿರೋಧಿಸುವುದಕ್ಕೆ ಮುಂದಾದವ ನೀನು. ಹೌದು. ತಪ್ಪು ಎಂದು ಹೇಳುತ್ತಾ ಇದ್ದ. ತಪ್ಪಿನ ರಾಶಿ. ತಪ್ಪು ಯಾರದ್ದು? ಅವನದ್ದು. ಅದು ನಿನ್ನದು. ಸರಿ. ಸರಿಯಿಲ್ಲ ವಚನವು ಸರಿಯಿಲ್ಲ ವಚನವೋ ವಚನವು ಒರೆಯುವ ತಲೆದೇಶನೋ ಒರೆಯುವ ತಲೆದೇಶನೋ ಹರಿಹರೆಮ್ಮಲಿ ಭೇದವಿಲ್ಲದೆ ನಿಲ್ಲೋ ಎರಡವಾಗಿ ಸರಿಯಿಲ್ಲ ವಚನವು ಒರೆಯುವ ತಲೆದೇಶನೋ ಕೇವಲ ಸೃಜಿಸುವ ಕಾರ್ಯವನ್ನು ಹೊಂದಿದ ಮಾತ್ರಕ್ಕೆ ಬ್ರಹ್ಮ ಸ್ವತಂತ್ರನಲ್ಲ. ಜೀವಿಗಳ ಪ್ರಾರಬ್ಧವನ್ನು ತಿದ್ದುವಂತ ಅವಕಾಶವೂ ಬ್ರಹ್ಮನಿಗೆ ಇಲ್ಲ. ಹುಟ್ಟಿದಂತಹ ಜೀವಿಗಳು ಮಾಡಿದಂತಹ ಪುಣ್ಯಕರ್ಮಗಳಿಗೆ ನಿನ್ನ ಅನುಗ್ರಹ ವಿಶೇಷವೆಂಬುದು ಇದ್ದೇ ಇರ್ತದೆ. ಖಂಡಿತ ಬೇಕು. ಹುಟ್ಟಿನಿಂದಲೇ ಪ್ರಾಪ್ತವಾಗಿರುವ ದುರ್ಗತಿಗಳನ್ನು ನಿನ್ನ ಅನುಗ್ರಹ ವಿಶೇಷದಿಂದ ಬದಲಾಯಿಸಲೂಬಹುದು. ನಾನು ಹೇಳುವುದಿಷ್ಟೇ. ಹೇಗೆ? ಹರಿಯ ಅಂತರಂಗದಲ್ಲಿ ಹರ, ಹರನ ಅಂತರಂಗದಲ್ಲಿ ಹರಿ ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಅದಕ್ಕೆ ನಿನ್ನಲ್ಲಿ ಐಕ್ಯವಾಗ್ತೇನೆ. ಸರಿ. ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನೊಳಗೆ ಸೇರಿಕೊಳ್ತಿಂತಾದ್ರೆ ನಿನಗೆ ಯೋಗ್ಯವಾದ ಪಥ ಬೇಕಲ್ಲ. ಹೌದು. ಹೋಗುವೊಳಗೆ ಇರುವುದೇ ಭೀತಿ ಮನದೊಳಗೆ ಹಿರಿತನಾಲಿಚ್ಚವೇ ಬದುಕಿರುವ ಬಗೆಗಾಗಿ ದುರದಿರುವ ನಾವು ನಮ್ಮೊಳಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ಆದ್ರೆ ತಾಯಿಯ ಮಕ್ಕಳಾಗಿ ಪಕ್ಷ ಭೇದವೇ ಹೇಗೆ? ನೀವು ಒಟ್ಟದ್ದ ಹರ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಒಳ ಸೇರಿಕೊಂಡಿದ್ದಾನೆ. ಅರ್ಥವ ನೀನು ಸಿಟ್ಟಾಗಬೇಡ. ನಿನಗೊಂದು ಅವಕಾಶ ಮಾಡಿಕೊಡುವ. ಎಂತ ಸೇರ್ಲಿಕ್ಕ? ಒಳಗೆ ನಾನು ಸೇರ್ಲಿಕ್ಕಿದ್ದವಲ್ಲ. ಮತ್ತೆ ಹರಿಹರರು ನೀವಿರುವ ನರಕವಾಗಿರಲೇನು? ಇರುವುದೇ ಭೀತಿ ಮನದೊಳಗೆ ನನ್ನ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸಕ್ಕೆ ಒಂದೇ ಮಾರ್ಗ. ಬಾಯಿದ್ದಕ್ಕೆ ಯುದ್ಧವ. ಈಗ ಯುದ್ಧವನ್ನು ಮಾಡಿದೆ ಅಂತಾದ್ರೆ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನುವುದನ್ನು ಕಂಡುಕೊಳ್ಳುವುದಕ್ಕೆ
ಸಾಧ್ಯ ಉಂಟಾ? ಗೆದ್ದು ಸಾಧಿಸ್ತೇನೆ ವಿಜಯ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ಅಲ್ವಾ ತೀರ್ಮಾನ ಆಗುವುದು? ಪೆಟ್ಟು ತಿಂದವ ಹೋಗ್ಬೇಕು, ಪೆಟ್ಟು ಕೊಟ್ಟವ ಉಳಿಬೇಕು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಅದುವೇ ನ್ಯಾಯ. ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನುವುದನ್ನು ಕಂಡುಕೊಳ್ಬೇಕು ಅನ್ನೋ ಹಾಗೆ. ಅದಕ್ಕೆ ಒಂದು ದಾರಿ ಉಂಟಲ್ಲ, ಏನು? ಅಮ್ಮನೇ ಹೇಳಿದ್ದು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನಿನ್ನ ಒಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನೊಳಗೆ ಅಧಿಕವಾದದ್ದು ಉಂಟು ಅಂತಾದ್ರೆ ನಿನ್ನನ್ನು ನಾಯಕ ಅನ್ನೋ ಹಾಗೆ ನಾನೇ ಒಪ್ಪಿಕೊಳ್ಳುವುದಲ್ವಾ? ನೀನು ಮೊದಲು ಹೋಗ್ತೀಯಾ? ಹೋಗಬಹುದೇ? ಒಂದು ದಾರಿ ಬೇಕು ನನಗೆ. ಬಾಯಿ ಆದಿತ ಏನು ಆಗದೆ? ಇದೋ ತೆರೆದಿದ್ದೇನೆ. ಶರೀರದಲ್ಲಿರುವ 9 ದ್ವಾರಗಳಲ್ಲಿ ಒಂದನ್ನು ಮಾತ್ರ ತೆರೆದಿರಿಸ್ತೇನೆ. ಬರ್ತಾನಿಲ್ವ ನೋಡು. ಹರಿಯು ಹೋಗುತ್ತಲೇ ವಿಧಿಯ ಜಠರವ ಪರಿಕಿಸಲು ಬಳಿಕಲ್ಲಿ ಕಾಡಲು ಸರಿದ ಕಲ್ಪದಿ ಪ್ರಳಯ ಹೊಂದಿದ ಹರೆಗಳೆಲ್ಲ ಹರಿಯೋ ಹೋಗುತ್ತಲೇ ವಿಧಿಯ ಜಠರವ ಸರಿ, ಬ್ರಹ್ಮನಲ್ಲಿ ಆಡಿದಂಥ ಮಾತಿನಂತವನ ಬಾಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. 1-2 ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ತೇನೆ ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು. ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಛೇ, ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯ್ತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿ ಆದ್ರೂ ಇರ್ಬೋದು ಅನ್ನೋಂಥ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಯಬಾ, ಇದೆಂತದಪ್ಪ ಕೆಳಗಿನಿಂದ ಬೆಳಕು? ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸತ್ಯ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಆದ್ದರಿಂದ ತಡ ಮಾಡುವುದಿಲ್ಲ. ಕಾಣುತ್ತಿರುವಂತಹ ದ್ವಾರದಿಂದ ಸಾಧನೆ ಹೊರಗೆ. ಚೋದಿಸಿದನು ನಿಲ್ಲುವುದರವ, ಚೋದಿಸಿದನು ನಿಲ್ಲುವುದರವ, ಒಳಗೈದಿನ ಕಾಡಲು ಹರದಲ್ಲಿ ಮೆರೆ ಮರ ಹೋದ ಕಲ್ಪದಿ ಲಯವಾದ ಸರ್ವ ದೇವಿಗಳು ಮೆರೆಯುತಿ ಹವಿನೋದ. ಚೋದಿಸಿದನು ನಿಲ್ಲುವುದರವ, ಒಳಗೈದಿನ ಕಂಡೆನು ಹೊರದಲ್ಲಿ ಮೆರೆವಾಗ. ಶೋಧಿಸಿದನು ನಿನ್ನ ಉದರವ. ಒಳ್ಳೆ ಏನುಂಟು ಬ್ರಹ್ಮನಲ್ಲಿ? ಏನುಂಟು ನೋಡಿದ್ಯಾ? ಏನಿಲ್ಲ. ನೋಡ್ಲಿಲ್ವಾ? ಹಾಗಲ್ವಾ? ಮತ್ತೆ ಏನು ಉಂಟು, ಏನಿಲ್ಲ, ಹಾ, ಎಲ್ಲವನ್ನು ತುಂಬಿಕೊಂಡವನು ನೀನು. ಮತ್ತೆ ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಹರನಂಥವರಿದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವರು ಮಾತ್ರ ಕಾಣಿಸುವುದೇ ಇಲ್ಲ. ಮುಂದೇನು? ಆಮೇಲೆ ಏನು ಅನ್ನೋ ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನೋ ಹಾಗೆ ಹೊಳಿತಾ ಉಂಟು. ಗೊತ್ತಾಯ್ತಾ? ಏನಪ್ಪ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಆವಾಗಲೇ ನಾನೊಂದು ತೀರ್ಮಾನ ಮಾಡಿದ್ದು, ಈ ಸಲ ಬ್ರಹ್ಮನಿಗೆ ಒಂದು ಹೆಸರಿಡಬೇಕು ಅನ್ನೋ ಹಾಗೆ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಅದು ದ್ವಾರದ ಮೂಲಕ ಬಂದುದರಿಂದ ನಿನಗೆ ಅದೋಕ್ಷಜ ಎಂಬ ಹೆಸರಾಯ್ತು, ನೋಡಿ ಬಂದಿದ್ದು. ಇನ್ನಾದರೂ ನನ್ನನ್ನು ದೊಡ್ಡವನದೊಬ್ಬ ಈಗ ಸೃಷ್ಟಿ ಮಾಡ್ತೇನೆ. ಆಗುದಿಲ್ಲ. ಅಮ್ಮನ ಮಾತನ್ನು ಈಡೇರಿಸಬೇಕಲ್ಲ, ನಾವು ತಾಯಿಯ ದಾಸರು.
ಹಾಗಿದ್ರೆ ನಮ್ಮ ಮಾತನ್ನು ನಾವು ಈಡೇರಿಸಬೇಕು. ಹೌದು. ಈಗ ನಾನೊಂದು ಮಾತು ಹೇಳಿದ್ದೇನೆ, ಹಾ. ಒಮ್ಮೆ ನಾನು ಹೋಗುದು ಆಮೇಲೆ ನೀನು ಸೇರುವುದು ಬೇಕಾ? ಈಗ ನಾನು ಒಳ ಹೋಗಿ ಬಂದಾಯ್ತು, ಒಮ್ಮೆ ನೀನು ಹೋಗ್ಬೇಡ್ವಾ? ನನಗೊಂದು ದಾರಿ ನೋಡು. ದಾರಿಗೆ ನಿನಗೆ ಯಾವ ದಾರಿ ಇತ್ತು? ಬಾಯಿ ಆದಿ ಆ. ಒಳಗೆ ಸರಿ. ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವಾ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆಯನ್ನು ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲ ದ್ವಾರಗಳು, ನಾವು ಆ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ ನೋಡುವ. ಪರಮೇಶಿಗರುವದೆ ಅರಿಯಾದ ಖರಾವ ಪಗುತ್ತಲಿಯೇ ಪರಿಗಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೂಡಾದರಣಿಯಲ್ಲವನೋ ಸುರದ ವೈಶ್ಯರು ಕೇಳಿ ಹರಿಯ ಮಾತಿಗೋಸುಗ ಉದರ ಪ್ರವೇಶ ಮಾಡಿದೆ. ಸೃಷ್ಟಿಕರ್ತ ನಾನು ನನ್ನಲ್ಲಿ ಎಲ್ಲವೂ ಅಂತ ಭಾವಿಸಿದ್ದರೆ ಮರೆಗೊಂಡ ಧರಣಿ ಹರಿಯ ಉದರದಲ್ಲಿ ಇದೆಯಲ್ಲ. ಬ್ರಹ್ಮಾಂಡೋದರ ಬರಿತನು ಹರಿ ನಿಶ್ಚಯ. ಹೆಮ್ಮೆಯ ತಾಳಿದೆ, ಪಂಥ ಬೆಳೆಸಿದೆ. ನನ್ನಿಂದ ಹರಿಯುವ ಅಧಿಕ ಗೊತ್ತಾಯ್ತು. ಮೇಲೆ ಇಲ್ಲ, ಕೆಳಗಿಲ್ಲ, ದಾರಿ ಇಲ್ಲ, ಕಷ್ಟ ಆಯ್ತು. ಅಮ್ಮ ಅಮ್ಮ ಸ್ಮರಿಸ ಭಕ್ತಿಯೋ ಆದಿಮಾಯೆಯ ಆದಿಮಾಯೆ ಹರಿಯನಾಭಿ ಕಮಲನಾಳದಿ ದಾರಿ ಮೆರವ ಪಥಗೋಚರಿಸೆ ಪುರಟಾಕ್ಷಣವೇ ಧೈರ್ಯದಲ್ಲಿ ಬರುತ್ತದಲ್ಲೋ ಹರಿ ಯೋಗಮಾಯೆಯ ಬೆರಸಿಗೆ ವಟಪತ್ರದಲ್ಲಿ ಮಲಗಿರಲು ನಿದ್ರೆಗಳವು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿಗೆ ಯೋಗಮಾಯೆಯ ಬೆರಸಿಗೆ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ. ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ಮರುತಲ ಕಮಲದೇವು ಬರುತ್ತಲ ಕಮಲದೇವು ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡೆ ಬೆರೆದನ ಮೊಗದಿಯುದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿವು ಪರಿಶೋಭಿಸುತ್ತಲವಾಗ ಹರಿಯ ಪದಯುಗಳಮೋ ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೇಳೆದೊಳಾಗ ಅಚ್ಚರಿಯಾದುದೇನೊಬೆ ಸುರತ ವೈಶ್ಯರು ಲಾಲಿಸಿಯೇ ಕಮಲನಾಳದ ಮೂಲಕ ಹೊರಬಂದು ಪದ್ಮಾಸನ ಬರೆದು ಕಮಲದ ಮೇಲೆ ಕುಳಿತು 3 ಕಡೆ ನೋಡಿದೆ. ಮತ್ತೆ ಮೇಲೆ ನೋಡಿದಾಗ ಅವರ ಪಂಚಮದರದಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿಯುವ ಅಧಿಕ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದರೆ ನಿದ್ರಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲಾ ವಿಚಾರ ತಿಳಿಸೋಣ. ಅಷ್ಟವರೆಗೆ ನುತಿಸುತ್ತಾ ಇರುತ್ತೇನೆ. ಹರಿಯೇ ವಿಷ್ಣು ನಾರಾಯಣ. ಇರೋದೇ ಕರ್ಣನ ಕಿರುಬಿಜವ ಇರು ಬೆರಳಿನಲ್ಲಿ ಹೊರಗೆಡ ನಾನವರಿರುವ ರುದಿಸುತ್ತಲಿ
ಜನಮಯವಾಗಿ ಹೊರದು ಕಾಣಿಸದ ಅನ್ಯವು ಇದ್ದಕ್ಕಿದ್ದಾಗೇ ಹುಟ್ಟಿ ಕಣ್ಣುಗಳನ್ನು ತೆರೆದು ನೋಡಿದರು ಏನೂ ಕಾಣಲಿಲ್ಲ. ಆವರಿಸಿದ ಕತ್ತಲೆಯ ಮಧ್ಯೆ ನಾನೊಬ್ಬ ಹೇಗೆ ಹುಟ್ಟಿದೆ? ನಾನೊಬ್ಬಗೇ ಇರುವುದೇ? ಅಲ್ಲ, ನನ್ನ ಹಾಗೆ ಬೇರೆ ಯಾರಾದರೂ ಇರಬಹುದೇ? ಒಂದು ತಿಳಿಯದೆ ಒದ್ದಾಟ ಆಯ್ತಲ್ಲ. ಏನೋ ಆಶ್ಚರ್ಯ! ಸುತ್ತಮುತ್ತ ಎತ್ತ ನೋಡಿದರೂ ಬರೇ ಜಲರಾಶಿ. ಈ ಜಲರಾಶಿ ಮಧ್ಯದಲ್ಲಿ ನಾನೊಬ್ಬ ಹುಟ್ಟಿಕೊಂಡಿದ್ದೇನೆ. ನನ್ನ ಹುಟ್ಟು ಯಾಕಾಯಿತು? ಯಾರಿಂದ ಆಯಿತು? ನೋಡಬೇಕಾಗಿದೆ, ಹುಡುಕುತ್ತಾ ಹೋಗ್ತೇನೆ. ನೀನು ಯಾರಯ್ಯ? ನೀನ್ ಯಾರು? ನಿನ್ನ ಅಪ್ಪ ಎಲ್ಲಿ? ನಿನ್ನ ಅಮ್ಮ ಎಲ್ಲಿ? ನಿನ್ನ ಅಬ್ಬ ಎಲ್ಲಿ? ನಿನ್ನ ಅಜ್ಜ ಎಲ್ಲಿ?
ಒಂದು ಗೊತ್ತಿಲ್ಲವ? ನನಗೇನು ಗೊತ್ತಿಲ್ಲ. ನನಗೂ ಏನು ತಿಳಿದಿಲ್ಲ. ಆ, ನಾವಿಬ್ಬರು ಸಮಾನ ಸ್ಥಿತಿಯಲ್ಲಿದ್ದೇವೆ. ಹೌದು. ಅದು ಮಾತ್ರ ಹೋಲಿಕೆ ಅಲ್ಲ. ಅಲ್ಲ ಮತ್ತೆ ಬೇರೆ ಏನು? ನನ್ನ ಹಾಗೇ ಕಾಣುತ್ತದೆ ನಿನ್ನನ್ನು ನೋಡುವಾಗ. ಆಹಾಹಾಹಾ. ಯಥಾರ್ಥಕ್ಕೆ ಹೇಳಬೇಕಾದ್ರೆ ನನಗೆ ಎಲ್ಲೆಲ್ಲಿ ಎಂಥದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿಯೇ ಉಂಟು. ಉಂಟಲ್ವಾ? ಆದ್ರೆ ಒಂದು ಅಲ್ಪ ವ್ಯತ್ಯಾಸ. ಏನು? ನೀನು ನನಗಿಂತ ಒಂದು ಸ್ವಲ್ಪ ಸಣ್ಣ, ಒಂದು ಸ್ವಲ್ಪ. ಒಂದಿಷ್ಟು. ಆಹಾಹಾ. ಅಯ್ಯ, ನಿನ್ನನ್ನು ಕಂಡಾಗ ನನಗೆ ಪ್ರೀತಿ ಉಕ್ಕಿ ಬರ್ತಾ ಉಂಟು, ವಾತ್ಸಲ್ಯ. ಹೌದಾ? ನಿನ್ನನ್ನು ಕಾಣುವಾಗ ನನಗೆ ಗೌರವ ಭಾವನೆ ಹುಟ್ಟುತ್ತಾ ಉಂಟು. ಒಳ್ಳೆಯದಾಗಿ ಆಹಾಹಾ. ಆಧರಿಸಿ ಆ ಭಾವಗಳು ನಾವೊಂದು ಸಂಬಂಧ ಮಾಡುವ. ಏನು ಸಂಬಂಧ? ನೀನು ನನಗಿಂತ ಸಣ್ಣ, ನನ್ನ ಕುರಿತಾಗಿ ನಿನಗೆ ಗೌರವ. ನೀನು ನನಗೆ ತಮ್ಮ ಆಗುವೆಯ. ಆದ್ರೆ ನಾನೊಂದು ನೀನು ಸಂಬಂಧ ಆಗ್ಬೇಡ. ಹೌದು. ನಿನ್ನನ್ನು ನೋಡುವಾಗ ನನಗೆ ಗೌರವ ಭಾವನೆ ಹುಟ್ಟುತ್ತಾ ಉಂಟು. ಆದ್ದರಿಂದ ನೀನು ನನಗೆ ಅಣ್ಣ. ಅಣ್ಣ, ತಮ್ಮ, ತಮ್ಮ, ಅಣ್ಣ, ಅಣ್ಣ. ಆದರೆ ತಮ್ಮ ನನಗೆ ಹಸಿವೆ ಆಗುತ್ತದೆ. ಕಾಣುತ್ತಿದೆಯಲ್ಲ ಹಸಿವೆಯನ್ನು ದೂರ ಮಾಡಬೇಕೆಂದು ಉಪಾಯ ಉಂಟು. ಕಾಣುತ್ತಿದ್ದೆಲ್ಲ ಈ ಜಲರಾಶಿ ಕಾಣುತ್ತದೆ. ಈ ಜಲ ನೀರಿಗೆ ನಾವು ಬಡಿದಂತಾದ್ರೆ ನೀರಿನ ಅಡಿಯಲ್ಲಿದ್ದ ಪ್ರಾಣಿಗಳಲ್ಲಿ ಎದ್ದು ಮೇಲೆ ಬರ್ತವೆ. ಒಂದೊಂದನ್ನೇ ಹಿಡಿದು ತಿಂದರೆ ಹಸಿವೆ ದೂರ ಆಗ್ತದೆ. ಒಳ್ಳೆ ಉಪಾಯ. ನೀರಿಗೆ ಮಾಡಿ. ಅದು ನೀರಿನಿಂದ ಗುಳ್ಳೆ. ಹೌದು. ನೀರನ್ನು ಬಡಿಯುತ್ತಾ ಮುಂದೆ ಸಾಗಿದ ಕಾಲಕ್ಕೆ ನಿಧಾನದಿಂದ ಒಂದು ಮುಗ್ಗು ಮೇಲೆ ಬಂತು. ಮುಗ್ಗು ನೋಡುತ್ತಿದ್ದಂತೆ ಅದು ಅರಳ ತೊಡಗಿ ಅರಳಿದ ತಾವರೆಯ ಮಧ್ಯೆ ಒಂದು ಕೀಟ ಕಂಡಿತು. ಕೀಟವ ಕೆಂಪು ಕೆಂಪಾಗಿ ಉರುಟುರುಟ್ಟಾಗಿ ಅದನ್ನು ಹಿಡಿದು ಏನು ಹಿಡಿಯುವ ಮೊದಲು ನಾನು ನೋಡ್ಬೇಕಾ ಬೇಡವ? ಹಿಡಿದು ಆಗಲಿಲ್ಲ. ಯಾವಾಗ ಹಿಡಿದದ್ದು? ಹಿಡಿಬೇಕಾದ್ರೆ ನಾನು ನೋಡ್ಬೇಕಾ ಬೇಡ? ನೋಡದೆ ಹಿಡಿಯುದೇ ಅದೆಂತದ್ದು? ಅದು ನೀರಿನ ಗುಳ್ಳಿಲ್ಲ, ಅದು ಪ್ರಾಣಿಯ. ಅದು ಅಲ್ಲ, ಇಲ್ಲ ಅದು ಅಲ್ಲ, ಇದು ಅಲ್ಲ. ಮತ್ತೆ ಬಹುಶಃ ತಪ್ಪಿಸಿಕೊಂಡು ಹೋಯ್ತಾ ಅಂತ.
ನೀನು ನೋಡ್ಬೋದು ನಮ್ಮನ್ನು ನೋಡಿ ಕಡಗಡನೆ ನಡುಗುತ್ತಾ ಉಂಟು. ಅದು ಮಾತಾಡ್ತಾ ಕುಳಿತು ತಪ್ಪಿಸಿಕೊಂಡು ಹೋಗ್ತದೆ. ಹೋಗುವ ಮುಂಚೆ ಇದನ್ನು ಹಿಡಿಯಬೇಕು. ಸಿಕ್ಕಿತ್ತು. ಎಂತದ್ದು ಸಿಕ್ಕಿತ್ತು? ನನ್ನ ಬೆನ್ನಿಗೆ ಸಿಕ್ಕಿತ್ತು. ನೀನು ಯಾರಿಗೆ ಬರ್ತದೆ? ಯಾರಿಗೆ ಬರ್ತದೆ? ನೀನು ಪ್ರಾಣಿಗೆ ಸಿಕ್ಕಿತ್ತು ಸಿಕ್ಕಿತ್ತು ಎಂತದ್ದು ಸಿಕ್ಕಿತ್ತು? ನಿನಗೆ ಯಾವುದಾಗೆ ಬಡ್ತಾರೆ? ನಮಗೆ ಬರ್ತದಲ್ವ ನೀನು? ಹೌದಾ? ನೀನು ಇಷ್ಟು ದೊಡ್ಡ ಕೈಯಿಂದ ನನ್ನ ಬೆನ್ನಿಗೆ 4 ಬಾರಿಸಿದ್ದು ಬೆಣ್ಣೆ ಸಿಕ್ಕು ಹೋಯ್ತು. ಹಾಗಾದ್ರೆ ಬೇರೆ ಆಯ್ತಾ? ಮತ್ತೆ ಬೇಡಗದೆ ಬೇಸರ ಮಾಡಬೇಡ. ಆಹಾ. ನಮಗೆ ಸಿಕ್ಕಿದ ಮಾಂಸದ ತುಂಡನ್ನು ತಿನ್ನುವಾಗ ಆದ ನೋವು ಆಯಾಸ ಎಲ್ಲ ಪರಿಹಾರ ಆಗುತ್ತದೆ. ಆಹಾ. ಎಲ್ಲಿ ಆಹಾ. ಎಲ್ಲಿ ಹುಡುಕುತ್ತಾ ಹುಡುಕುತ್ತಾ ಹರಿಯಲಾಭಿ ಕಮಲನಾಳದೆ ಮರೆಗೊಳ್ಳುತ್ತಲೇ ವಿರಾಟ ದಿನ ಬರುವ ಹರಿಯ ನಾವಿ ಕಮಲನಾಳದೆ ಏನಿದು ವಿಪರ್ಯಾಸ! ಸೃಷ್ಟಿಕರ್ತ ನಾನು, ನನ್ನ ಕಣ್ಣ ಮುಂದೆ 2 ಜೀವಿಗಳ ಜೀವನಕ್ಕೆ ಆಹಾರ ಅವಶ್ಯವೆಂದು ತೋರಿಕೊಟ್ಟಿದ್ದಾರೆ. ಹೊಟ್ಟೆ ತುಂಬಿಸಬೇಕೆನ್ನುವ ಉದ್ದೇಶದ ಬೆನ್ನಡ್ತಾ ಇದ್ದಾರೆ. ದಾರಿ ಕಾಣುವುದಿಲ್ಲ, ಕಷ್ಟ ಆಯ್ತು. ಅಮ್ಮ ಅಮ್ಮ ಅನನ್ಯವಾದ ಶ್ರದ್ಧಾಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯ. ನಿನಗೊದಗಿ ಬಂದಂತ ಕಷ್ಟವೇನು ಹೇಳಿಕೋ ಮಗನೇ. ಓ ಮಾತೆಯೇ, ಜಗದಲ್ಲಿ ಇರುವರು ದೂರ್ತರು ಕಾಣಿಸಿಕೊಂಡು ತಿನ್ನುವ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕಮ್ಮ, ಮರುಗಬೇಡ ಮರುಗಬೇಡ ವಿಧಾತ ನಾ ಶ್ರೀಹರಿಯ ಸೇರೆಯ ಕಾರಣದೊಳವನಿರುಭ ನಿದ್ರೆಯೊಳಿಯುನು ಶೀಘ್ರದೊಳಗಲಿ ಹೋಗುವೆನು ಹೊರದೊಳೆಚ್ಚರಗೋಡು ದೈತ್ಯರ ಹರಿದು ಕೊಡುವನು ಭೀತಿ ಬೇಡೆ ವರ ಸುದರ್ಶನ ಕೊಡುತ್ತವಗೆನೆ ಮರೆಯೊಳಿಹುದೇದು ಮರುಗಬೇಡ ವಿಧಾತ ಆ ವಿಧಾತ, ದುಷ್ಟರಿಂದ ಕಷ್ಟ ಬಂದಿ ಅನ್ನುವಂತ ಕಾರಣಕ್ಕಾಗಿ ಮರುಗುತ್ತಾ ಇರುವೆಯ. ಹೌದಮ್ಮ. ಮರುಗಬೇಡ ಮರುಗಬೇಡ. ಆದಿಮಾಯಾದಂತ ನಾನು ಯೋಗಮಾಯಾಗಿ ಸ್ತ್ರೀಯರಿಯನ್ನು ಆವರಿಸಿಕೊಂಡಿರುವ ಕಾರಣ ಆತನೀಗ ಯೋಗ ನಿದ್ದೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗುವಳಿದ್ದೇನೆ. ಎಚ್ಚರಗೊಂಡಂತ ಹರಿ ನಿನಗೆ ಭೀತಿಯನ್ನುಂಟು ಮಾಡುತ್ತಿರುವಂತ ಆ ದುಷ್ಟ ರಕ್ಕಸರನ್ನು ಕೊಂದು ನಿನಗೆ ಸಂತೋಷವನ್ನೇ ಕೊಡುತ್ತಾನೆ. ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ನಾನಮ್ಮ. ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರುವ ಮಗನ ನಿನಗೆ ಶುಭವಾಗಲಿ. ಜಯ ಜಯ. ನಳಿನ ಲಾಭನು ತೊರೆದು ನಿದ್ರೆಯ
ಕುಳಿತಿರಲು ಕಿರುನಗೆಯ ಬೀರುದಾಗ ತನ್ನ ವದನದಲ್ಲಿಯೇ ತೊಲಗಿ ನಿಲಲ ಯೋಗವಾಯೋ ಓ ಓ ಓ ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ, ವಿಶೇಷವಾದಂತಹ ಆಯುಧವೊಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕಿದೆ. ನೋಡೋಣ ನೋಡೋಣ. ಖಳರು ನಡೆದರುದಾಗ ಕಂಡ ನಳಿನ ಲಾಭನಿರದೆ ನುಡಿಸಿದರಾಗ ಗರ್ವದಲ್ಲಿ ಸುಮ್ಮಗೆ ನಗ ಆಡಬೇಡ, ನಮಗೆ ಕಷ್ಟ ಆಗುತ್ತದೆ. ನನ್ನ ನಗುವನ್ನು ಕಂಡ್ರೆ ನಿನಗೆಂತದ್ದಾಗ್ತದೆ? ಯಾರಲ್ಲಿ ನಗೆ ಗೊತ್ತಾಗುವುದಿಲ್ಲ. ಯಾರ್ಯಾರಲ್ಲಿ? ಯಾಕೆ ನಿಮ್ಮಲ್ಲಿ? ಅವನಲ್ಲಿ ನೋಡ್ತಿ, ನನ್ನಲ್ಲಿ ನಗೆ ಆಡ್ತಿ. ನನ್ನನ್ನು ನೋಡ್ತಿ, ಅವನಲ್ಲಿ ನಗೆ ಆಡ್ತಿ. ಹೌದು. ನಾವು ಏನು ಅಂತ ತಿಳ್ಕೊಳ್ಬೇಕು. ಅಥವಾ ನೀನು ನಗೆ ಬೀರಿದ್ದಿ ಚಂದ ಇದ್ದಿ ಅನ್ನುವಾಗ ನೋಡಿ ನಿನ್ನನ್ನು ನಗಾಡುವುದಕ್ಕಾಗುತ್ತದ? ಮತ್ತೆ ಕಾಪು ಕಾರ್ಯ ಯಾರಿಗೆ? ನಾನು ಕಪ್ಪ? ಇಲ್ಲ ಕಪ್ಪಲ್ಲ. ನಾನು ಅಷ್ಟು ಕಪ್ಪ? ಅಷ್ಟು ಅಲ್ಲ, ಕಪ್ಪೆ ಹೋದದ್ದು ಅಷ್ಟು. ಅಯ್ಯೋ, ಆಲದ ಎಲೆಯ ಮೇಲೆ ಮಲಗಿದ್ದವ ಎದ್ದು ಕುಳಿತು ನಮ್ಮನ್ನು ನೋಡಿ ನಗೆ ಬೀರುತ್ತಾ ಇದ್ದಿ. ನೋಡಿದರೆ ಕಪ್ಪು ಕರಿಯ, ಆದ ಕಾರಣ ಪ್ರಶ್ನೆ ಏನು? ಯಾರು ನೀ? ಸ್ವಲ್ಪ ನಿಲ್ಲು. ನೀನು ಯಾರನ್ನ ಹುಡುಕುದು? ನಾವೊಂದು ಪ್ರಾಣಿಯನ್ನು ಹುಡುಕಿದ್ದ ಓಡಿಸಿಕೊಂಡು ಬಂದಿದ್ದೇವೆ. ಎಲ್ಲಿ ಹೋಗಿದ್ದ ಹುಡುಕುದು, ಎಲ್ಲಿ ಹೋಗಿದ್ದ ಇಲ್ಲಿವರೆಗೆ ಬಂತಲ್ಲ. ಓ ಹಾಗೆ ಹೋಗಿ ಈಗ ಬಾ, ಎಲ್ಲಿಯಾದ್ರೂ ಹೋಗ್ಬೋದು. ಹೋಗಲಿ ಎಲ್ಲ ಹೋಗಿ ಆಗಿದೆ, ಒಳಗಿಲ್ಲಿಗೆ ಬಂದದ್ದು. ಹೌದಾ? ಹೌದು. ಆದರೂ ಸಿಗಲಿಲ್ಲ, ನೀನು ತೋರಿ ಬಂದು. ಆದ ಕಾರಣ ಹೇಳು, ಏನು? ತೋರು ಬೇಗ ಮೊದಲು ಕಂಡ ಹೊರದಲ್ಲಿ ಹೋದ ಹೊಂಡ. ನೀವು ಕೇಳಿದ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಡುವ. ಆದ್ರೆ ನೀವು ಯಾರ? ಜನ ಯಾರ? ಅಯ್ಯೋ, ಇವ ಯಾರ? ನಾವು ಅಣ್ಣ ತಮ್ಮಂದಿರು. ನೀವು ಅದು ನಿಮ್ಮ ನೋಡಿದ್ರೆ ಗೊತ್ತಾಗುದಿಲ್ವಾ? ಅಣ್ಣ ತಮ್ಮಂದಿರು. ಏನಾದ್ರೂ ಹೆಚ್ಚುಗಾರಿಕೆ ವಿಶೇಷ ಇರುವುದೇ ಹೆಚ್ಚು ಹೇಳಬೇಕಾ? ಹೆಚ್ಚೆ ಉಂಟು. ನಾವು ಅಣ್ಣ ತಮ್ಮಂದಿರು ದೇವ ಶೂರ ಅಹುದೇ ನೀವು ಭೂರಿ ದೋಷವಾತೆ ಇತವೋ ಭೂರಿ ದೋಷವಾತೆ ಇತವೋ ಆ ಆ ಮೊದಲು ನಾಲರಿಯೇ ಇದು ನಾಲರಿಯೇ
ಆಗಿರುವೆನ ತೋರುವ ಜಲದಿಗೆ ಅಧಿಕಾರಿ ಅಧಿಕಾರಿ ಅಧಿಕಾರಿಯಾಗಿರುವೆನ ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲೆ ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲೆ ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲೆ ಅಧಿಕಾರಿ ಆಗಿರುವೆ ನಾನು ಬೇರೆ ಕಾಣೆಯಿಂದ ಹೊರತು ವಾರಿದಿಯಲಿ ವೀರ ಶೂರನು ಅಹುದೇ ಆ ಆ ವೀರರು ಧೀರರು ಘನ ಗಂಭೀರರು ನೀವು ನಿಮ್ಮನ್ನು ಕಂಡು ಯಾರು ಕಂಡು ಯಾರು? ನೀವ ಕಂಡು ಅಲ್ಲೋ. ನೋಡಿ ನಿಮ್ಮನ್ನು ನೋಡಿ ಭೂರಿ ಎಲ್ಲಿ ಅಲ್ಲಿಯ ಎಂತದ್ದು ಊರಿ ಅಂದರೆ ಬಹಳ ಆ, ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು ಪರಮಾನಂದವಾಯಿತು ಎಂತ ಆನಂದ ನಿತ್ಯಾನಂದ ಯಾಕೆ ಬಲ್ಲಿರಾ ಯಾಕೆ? ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಇದ್ದದ್ದು ನನಗೆ ಜೋಡಿಲ್ಲ ಅಯ್ಯೋ ಇಲ್ವಾ ಏನಾಯ್ತು? ಎಂತದ್ದು ಅದೇ ಅದು ಎಂತದ್ದು ಏನಾಯ್ತು ಅಂತ? ನನಗೆ ಜೋಡಿ ಇಲ್ಲ ಸಮಗಾರರು ನೀವು ಕಾಣಿಸಿದಿರಲ್ಲ ಹಾಗೆ ಸಂತೋಷ ಆದದ್ದು ಆದ್ರೆ ನನ್ನನ್ನು ಕಂಡವರಿಗೆ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದು ಓ ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಭಂಡ ಆರ ಕಂಡಿರಯ್ಯ ನೀವು ನಾನರಿಯ ಅದನ್ನು ನೀವು ನೋಡಿದ್ದನ್ನು ನಾನು ನೋಡ್ಲಿಲ್ಲ ನನ್ಗೆ ಗೊತ್ತಿಲ್ಲ ಹಾಗಾದ್ರೆ ನೀನು ನೋಡಿದ್ದನ್ನು ತೋರಿಸಿ ಅದಾದ ನಮಗದು ಆಗುತ್ತದೆ ನೋಡ್ಬೇಕಾ? ನೋಡು ನೋಡ್ಬೇಕಾ ನಿಮ್ಗೆ? ಓ ಇಲ್ಲಿ ಅಲ್ಲಿ ಎಂತದ್ದು ಇಲ್ಲಿಯ ಅಲ್ಲಿ ಯಾರು ಅಲ್ಲಿ ಏನು ಮತ್ತಲ್ಲಿ ಓ ಇಲ್ಲಿ ಅಲ್ವನಾ ಇದುವಾ ಬೆಪ್ಪನಾಗಿ ನಿಂತದ್ದು ನೋಡು ಅವನೇ ಬೆಪ್ಪಳಗೆ ಕಾಣ್ತಾನ ನೋಡಣ್ಣ ಬೆಪ್ಪ ಅಂತ ಹೇಳುದು. ಅವ ನನ್ನ ತಮ್ಮ ಅಲ್ಲವಾ ಹೌದಾ ನಾನು ನಿಮ್ಮ ಇಬ್ಬರನ್ನು ಹೊರತುಪಡಿಸಿ ಬೇರೆ ಎಂತದ್ದನ್ನು ಯಾರನ್ನು ನಾನು ಕಾಣಲಿಲ್ಲ ನನಗೆ ಗೊತ್ತಿಲ್ಲಪ್ಪ ಅಯ್ಯೋ ನನಗೆ ಗೊತ್ತಿಲ್ಲ ಅನ್ನುವಾಗ ಅಧಿಕಾರ ಮಾಡಿ ನೀನು ಆಡುತ್ತೀಂತಾದರೆ ಆ. ನೀನು ಯಾರು ಅಂತ ಬೇಕೋ ಬೇಡುವ ಗೊತ್ತಾಗಲಿಲ್ವಾ ಕಾಣ್ತಾ ಇದೆ ಅಲ್ವಾ ಜಲಧಿ ಕಾಣ್ತದೆ, ಕಾಣ್ತದೆ. ಈ ಜಲಧಿಗೆ ಅಧಿಕಾರಿನ ಏಯ್, ನಿನಗೆ ಯಜಮಾನ ಅಂತ ಹೇಳಿದ್ರೆ ಆಗುದೆಂತದ್ದು ನೀವು ಹೌದಾ ಮತ್ತೆ? ನನಗೂ ಯಜಮಾನನೇ ಹೌದಾದರೆ ಆ, ನಮ್ಮ ಹೊಟ್ಟೆಗೆ ಏನಾದ್ರೂ ಕೊಡುವ ಹೊಡೆಯು ನಿನಗೆ ಅಲ್ವಾ ಇಲ್ವಾ? ಅದು ಕೊಡುವ ನಮಗೆ ಏನಾದ್ರೂ ಕೊಟ್ಟೆ ನೀನು ಊಟಕ್ಕೆ ಇಲ್ಲ ಇಷ್ಟೊತ್ತಾಗಿ? ಅವಸರ ಮಾಡಿದ್ರೆ ಆಗ್ತದೆ ನಿನಗೊಂದು ಕೊಡ್ಬೇಕು ಅಂತ ಸರಿ. ಬಂದದ್ದಲ್ವ ನಾನು ಹಾಗಾದ್ರೆ ನಾವು ಹುಡುಕಿಕೊಂಡು ಬಂದ ಪ್ರಾಣಿ ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋಗಿದೆ ಆ. ಅದನ್ನು ತೋರಿ ನಾವು ಉಣ್ಣುತ್ತೇವೆ ಅದನ್ನು. ಈಗ ಅದನ್ನು ತೋರಿಸುವುದೇ ಅದು ನೀವು ನೋಡಿದ್ದು ಹೇಗಿತ್ತು ಅಂತ ಬೇಡವಾ ಹೇಗಿತ್ತಾ? ಗಂಟಲೊಳಗೆ ಕಳವೆವು ಹಸಿವ ನಾವು ನೋಡುತ್ತಿರುವ ಅವರಿಗೆ ಏನಿಗೆ ಬಿಡು ಬಾರಿಸ್ತೇನೆ ನಿನಗೆ. ಎಷ್ಟು ಆಗ್ತದೆ ನಮ್ಗೆ? ಹೌದು ನಾವು ನೋಡಿದ ಪ್ರಾಣಿ ಕೆಂಪು 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 ಆಗಿತ್ತು ಬೆಳ್ಳಗೆ ಬೆಳ್ಳಗೆ. ಇವ ಬರೀ ಕಪ್ಪು ಕಪ್ಪು ಕಾಣ್ತಾ ಇದ್ದಾನೆ. ಹೌದು. ನಾವು ನೋಡಿದಂತ ಪ್ರಾಣಿಗೆ 5 ತಲೆ
ನಿನಗೆ ಒಂದೇ ಮಂಡೆ. ಪ್ರಾಣಿ ಎಷ್ಟಿತ್ತು? ಒಂದು ಪ್ರಾಣಿ 5 ತಲೆ. ಒಂದು ಪ್ರಾಣಿಗೆ 5 ಮಂಡೆ? ಹೌದೌದೌದು. ಯಪ್ಪ ಯಪ್ಪ ಅಂತದ್ದು. ಹೇಗೆ ಅದು ಹೇಗಿದೆ? 5 ತಲೆ ಅಲ್ವಾ? ಹಾಗಾದ್ರೆ ಆ ಪ್ರಾಣಿ ನಿನ್ನ ತೋರಿಸದೆ ಹಿಡಿತಾರೆ, ನಿನ್ನನ್ನು ಹಿಡಿಯುತ್ತೇವೆ, ನುಂಗುತ್ತೇವೆ. ಹೌದು, ನುಂಗುದ? ಏನು ಅಷ್ಟು ಬೇಗ ತೀರ್ಮಾನ ಮಾಡಿ ಆಯ್ತಾ? ನಾವು ಆಗಲೇ ತೀರ್ಮಾನ ಸಿಕ್ಕಿದ್ದು. ನಾವು ಬರುವಾಗ ತೀರ್ಮಾನ ಮಾಡಿ ಬಂದು ಏನು ತಿನ್ಲಿಕ್ಕೆ ಬಂದದ? ಮತ್ತೆಂತಕ್ಕೆ ಬಂದದ್ದು? ತಿನ್ನುವುದಕ್ಕೆ ಬಂದದ್ದು. ಏನು ಅಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೀರಾ? ಇಂಥದ್ರಲ್ಲಿ ಸುಲಭದ ಕೆಲಸ ತಿನ್ನುವುದು ಅಲ್ವಾ? ನನ್ನನ್ನು ನೀನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೆ. ನೋಡುವ ನೋಡುವ. ಇನ್ನು ನಾವು ಬಾರಿಸ್ತೇವೆ. ಊಟ ಮಾಡಿ ಬರುವ. ಊಟ ಮಾಡಿ ಸಾರಿ ಜಾಗಕ್ಕೆ ಬಿದ್ದಿದೆ. ನಾನು ಅದನ್ನು ತಿಂದು ಬರ್ತೇನೆ. ನೀನು ಒಬ್ಬಳೆ ತಿನ್ನು, ನನಗೆ ನಿನಗೆ ಇನ್ನೊಂದು ಬರುವಾಗ ಅದು ಆಗ್ಲಿಕ್ಕೆಲ್ಲ ಅದು ಸಿಕ್ತು. ಎಷ್ಟು ಹೊತ್ತಾಗ್ತದೆ ಸಿಕ್ಕು? ನನಗೆ ಜೋರು ಆಗ್ತದೆ. ಏನಾದ್ರೂ ವ್ಯವಸ್ಥೆ ಮಾಡೋಣ ಅದಕ್ಕೆ. ಹಾಗಾದ್ರೆ ಅರ್ಧ ಮಾಡಿ ತಿನ್ನುವ. ಅದರ ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ಸೊಂಟದಿಂದ ಕೆಳಗೆ ಎಂತದ್ದು ಅದು ನಿನಗೆ. ಅದು ಆಗ್ಲಿಕ್ಕಿಲ್ಲ, ಅದು ಬರೀ ಉರುಗೊಲಿಗೆ ನನಗೆ. ಹಾಗಾದ್ರೆ ಹೀಗೆ ಮಾಡುವ. ರಕ್ತ ಮಾಂಸ ನನಗೆ, ಎಲುಬು ಚರ್ಮ ನಿನಗೆ. ಎಲುಬು ಚರ್ಮದಲ್ಲಿ ಎಂತದ್ದು ಉಂಟು? ಏನು ಅದು ಬೇಡ ಇದು ಬೇಡ. ಹಾಗಾದ್ರೆ ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿದು, ಒಂದು ಕಾಲು ಒಂದು ಕೈ ನೀನು ಹಿಡಿದು, ಪರಸ್ಪರ ವಿರುದ್ಧ ದಿಕ್ಕಿಗೆ ಹೇಳಿ. ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ಬಾ. ಏನೋ ಸ್ವಲ್ಪ ಅರಜೀವಾಗಿ ಹೌದೌದು. ಪೂರ್ತಿ ಸಾಯುವವರೆಗೆ ತಿನ್ನುವುದು ಬೇಡ, ಅಲ್ಲಿವರೆಗೆ ಕಾಯುವ. ಪಂಚಸಹಸ್ರ ಕಾಲನಿ ಧನುಜದಲ್ಲಿ ಜಯ ಸೇರದಿರುತ್ತಿರಿಕೆ ನಳಿನಲಾಬಲು ಸ್ಮರಿಸೆ ಭಕ್ತಿಯುಳಾದಿ ಮಾಯೆಯನು ಮನದೊಳನಿದಳು ದೂರದ ಅಸದಳ ಅಲರಗೊಳಿಸುವೆ ಕಪಟದೊಳಗೆ ದೇನುತ ಧನುಜರನು ಪೊಗಳುತ್ತಲಿಯುತ್ತದ ಸೆಳದಿ ಪಂಚತಂತ್ರ ಕಾಲದಿ ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರೂ ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ.
ಏನು ಮಾಡೋಣ ಅನ್ನುವ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಒಳ್ಳೆ ಸೂಚಿಸಿದ್ನಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಬರ್ಲಿ ಬರ್ಲಿ ಬರ್ಲಿ. ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಂತೆ ನಾನು ಉತ್ತರಿಸುವುದೇನು? ಅಚ್ಚಳಿಯದ ಪಡಲ ಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದಾಸಗೆ ಮೆಚ್ಚಿದೆ ಬಹಳ ಸಂತೋಷ ಆಯಿತು. ಎಂತದಕ್ಕೆ ಸಂತೋಷ ಆದ್ದು? ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು. ಸಂತೋಷವಾಯಿತು. ಯೋಚನೆ ಮಾಡುದು ಅದಲ್ಲ. ಈಗ ಸಮಯ ಎಷ್ಟಾಯ್ತು ಅಂತ ಯೋಚನೆ ಮಾಡುದು. ನನಗೊಂದು ಗೊತ್ತಿದೆ. ಯಾವುದು? ಈಗ ಊಟದ ಸಮಯ. ಅದಲ್ವಾ, ಯುದ್ಧದಲ್ಲಿ ತೊಡಗಿ ಸಮಯ ಎಷ್ಟಾಯ್ತು ಅಂತ ಹೇಳಿದ್ದು ನಾನು. ಗೊತ್ತಿಲ್ಲ. 5,000 ವರ್ಷಗಳೇ ಕಳೆದು ಹೋಯಿತು. ಪರಿಣಾಮ ನಡೆದು ಹೋದಂತ ಸುದೀರ್ಘವಾದಂತ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು, ಗೆದ್ದವರು ನೀವು, ಗೆದ್ದವರು ನೀವು. ಸೋತವರು ಯಾರು? ಸೋತವರು ಯಾಕೆ? ನಾನೇ. ಅಯ್ಯ, ಬೇಸರ ಮಾಡಬೇಡ. ನಿನ್ನ ಕಡೆಗೆ ನಾವಿದ್ದೇವೆ. ನನಗೆ ಸೋತಿದ್ದೇನೆ ಅನ್ನೋ ಹಾಗೆ ಬೇಸರ ಇಲ್ಲ. ಅದ್ಯಾಕೆ? ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೆಯದೇ ಆಯ್ತಲ್ಲ. ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ನಮ್ಮಲ್ಲಿ ಒಂದು ಕ್ರಮ ಉಂಟು. ಈ ಸೋತವರು ಗೆದ್ದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಏನಾದ್ರೂ ಕೊಡುವುದು ಅನ್ನುವ ಹಾಗೆ. ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಎಂತದ್ದು ಕೊಡುದು, ಯಾವಾಗ ಕೊಡುದು, ಹೇಗೆ ಕೊಡುದು? ನೀವು ಮಾಡ್ಬೇಕಾದಿಷ್ಟೇ. ದೇಹವನ್ನು ಕುಗ್ಗಿಸಿ, ಕಾಯವನ್ನು ಬಗ್ಗಿಸಿ, ಎರಡೂ ಕೈಗಳನ್ನು ಹೀಗೆ ಮುಂದೆ ಚಾಚಿ ನೀವು ಬೇಡಬೇಕು. ಬೇಡಿದಿರಿ ಅಂತ ಆದ್ರೆ ನಿಮಗೆ ತಟಪಟ ಕೊಡ್ತೇನೆ. ಬೇಕಾ? ಬೇಕಾ? ನೀನು ಕೊಡಬಹುದು, ನಾವು ಪಡೆದುಕೊಳ್ಳಬಹುದು. ಆದರೆ ನಮ್ಮ ಸ್ವಾಭಿಮಾನ ಅದಕ್ಕೆ ಸಮ್ಮತಿಸುವುದಿಲ್ಲ. ನಾವು ಗೆದ್ದವರು, ದೊಡ್ಡವರು. ಆದ ಕಾರಣ ನಾವು ಕೊಡ್ತೇವೆ, ನೀನು ಕೊಡ. ನೀವು ಕೊಡ್ತೇನೆ ಅಂತ ಹೇಳಿದ್ರೆ ನನಗೆ ವಿಶ್ವಾಸ ಬೇಕಲ್ಲ. ನನಗೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಬರಬೇಕಾದ್ರೆ ಏನು ಮಾಡಬೇಕು? ಬರ್ಬೇಕು, ಭಾಷೆ ಕೊಡಬೇಕು. ಇಲ್ಲದನ್ನು ಕೊಡಬೇಕಲ್ಲ. ನೀನು ಹೇಳಿದ್ದದ್ದು ನಾವಿಬ್ಬರು ಕೊಡ್ತೇವೆ, ಕೊಡ್ತೇವೆ. ಸಿಕ್ಕಿದ್ದೀನಿ ಕೈಯೊಳಗೆ ಬಲು ಸೊಪ್ಪಿದ ಮೂರ್ಖರೆ ನಿಮಗೆ ಸಕ್ಕುದಾದ ಮತ್ತಿಕ್ಕುವೆನಾದರೂ ಸಕ್ಕನುಡಿಯುವ ಭಯ ವಿಕ್ರಮ ಮೂದಕ್ಕೆ. ಸಿಕ್ಕಿದ್ದೀನಿ ಕೈಯೊಳಗೆ ಬಲು ಸೊಪ್ಪಿದ ಮೂರ್ಖರೆ ನಿಮಗೆ. ಅಂಕುಬುದ್ಧಿಗಳು, ಬುದ್ಧಿಶೂನ್ಯರು, ಶತಮೂರ್ಖರು. ಯಾರು 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 ಬರುದಿಲ್ಲ? ನಿಮ್ಮನ್ನೇ ಕರೆದದ್ದು ನಾನು. ನಿಮ್ಮನ್ನೇ ಹೇಳಿದ್ದ. ನಮ್ಮ ಅದರ ಅರ್ಥ ಎಂತದ್ದು? ಸಂತೋಷ ಆಯ್ತಾ? ಹಾಗೆ ಹೊಗಳಿದ್ದು ನಿಮ್ಮನ್ನು. ಮೂರ್ಖ ಅಂದ್ರೆ ಏನು? ಮೂರ್ಖ ಅಂದ್ರೆ ಒಳ್ಳೆಯವ. ಯಾರು ಒಳ್ಳೆಯವ? ನೀನು ತಮ್ಮ ಅಲ್ವಾ? ಹೌದು, ಅಣ್ಣ. ನೀನು ಅಣ್ಣ. ನೀನು ಮೂರ್ಖ, ಒಳ್ಳೆಯವ. ನನ್ನ ತಮ್ಮ. ನಾನು ಹೇಳಿಲ್ವಾ? ಇವ ತಮ್ಮ, ಇವ ಶತಮೂರ್ಖ, ಬಹಳ ಹಾಗಾದ್ರೆ- ಒಳ್ಳೆಯವ. ಹೌದಪ್ಪ. ಇರುದು ನಮಗೆ ಬಹಳ ಒಳ್ಳೆಯವನಾದವ ಶತಮೂರ್ಖ ತಮ್ಮ. ಒಳ್ಳೆ ಜೊತೆ. ಎಂತ ಕಥೆ ನಮ್ಮದು? ಮೂರ್ಖ ತಮ್ಮ, ಶತಮೂರ್ಖ ಅಣ್ಣ. ಒಳ್ಳೆಯ ಜೊತೆ ನಿಮ್ಮದು. ಒಳ್ಳೆ ಜೊತೆ. ಎಲ್ಲಿ ಹೋದ್ರೆ ಇಷ್ಟು ಒಳ್ಳೆ ಜೋಡಿ ಸಿಗ್ಲಿಕ್ಕಿಲ್ಲ. ಆವಾಗಿನಿಂದ ಬೊಬ್ಬೆ ಹೊಡಿತಿರಲ್ಲ, ಕೊಡ್ತೇನೆ 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 ಅನ್ನೋ ಹಾಗೆ. ಹೌದು. ಎಂತದುಂತ ಕೊಡ್ಲಿಕ್ಕೆ ನೀನು? ಏನೂ ಇಲ್ಲದೆ ಕೊಡ್ತೇನೆ ಹೇಳುವುದಕ್ಕೆ ನಾವು ಮಂಡೆ ಇಲ್ಲದವರಲ್ಲ. ಏನು ಎಂತದು? ನಮ್ಮ ತಲೆಯಲ್ಲಿ ತುಂಬಾ ಬುದ್ಧಿ. ನನಗೂ ಅದು ಆಗುತ್ತದೆ. ನಿಮ್ಮಿಬ್ಬರ ತಲೆಗಳನ್ನೇ ಕೊಡಿ. ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ, ಜಾಣತನದಲ್ಲಿ ವಂಚಿಸುತ್ತ ಸಾಲುರಾಗದಲ್ಲಿ ಮನದಿನ ಮೆಲುತ್ತಲೇ ತಾನೇ ಮೊಳೆಯುವುದಂತ ಮಾತ ಏನ ಮಾಡುವುದು?
ಉಪಯೋಗಿಸಬೇಕಾ ಬೇಡವಾ? ಹೌದು. ಒಂದು ಗುಟ್ಟು ಹೇಳ್ತೇನೆ, ಕೊಡಿ 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 ಕೊಡಿ. ಕೊಡುವುದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಆದರೆ ಒಂದು ದಾಹ. ಏನು? ನಮ್ಮ ಪ್ರಾಣಾಪಹಾರವನ್ನು ಮಾಡುವ ಕಾಲಕ್ಕೆ ಒಂದು ಹನಿ ನೀರು ಕೂಡ ನಮ್ಮ ದೇಹಕ್ಕೆ ಸಾಕಕೂಡದು. ಸರಿ, ಕರ್ಣದ ಕಿಲ್ಬಿಷದಿಂದ ಕಾಣಿಸಿಕೊಂಡಂತ ಇವರು ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ಸುಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ತೇನೆ. ಶ್ರೀರಾಣವ ಜಯನ ನಾರಾಯಣ ನೀರಜದಳ ನಯನ ದುರಿತ ಸಂಹಾರಣ ದೀನೋಪಾರಿನ ರಮಣ ನಾರಾಯಣ ಶ್ರೀರಾಣವ ಜಯನ ನಾರಾಯಣ ನೀರಜದಳ ನಯನ ನಾರಾಯಣ. ನಾರಾಯಣನೇ ನಾವು ಮಾಡಿದ ಸರ್ವಾಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಿ ಕಾಪಾಡು. ಅಂದ್ರೆ ನಿಮ್ಮ ಯೋಗ್ಯತೆಯನ್ನು ತಿಳಿದು ನಾವು ಬೇಡದ ಮಾತುಗಳನ್ನು ಆಡಿ ಹೋಗಿದೆ. ನಮ್ಮ ಹೆಸರು ಶಾಶ್ವತವಾಗಿ ಉಳಿಸುವಂತೆ ನಮ್ಮನ್ನು ಅನುಗ್ರಹಿಸುತ್ತದೆ. ಮಕ್ಕಳೇ, ಸ್ವಾಮಿಯೇ, ಮಧು ಮೃದು ತನುವ ಹೊಂದಿರ್ಪ ನೀನೇ ಮಧು ಕಠಿಣ ಕಾಯದುಳಿರ್ಪ ಈತಲೇ ಕೈಜಬಲು ಎದು ತಿರಿಸಿ ಪೆಸರನು ನಾಭಿ ಕಮಲದಿ ಮೆರವ ಕಮಲ ಜನನುಲೇ ಸೃಷ್ಟಿ ಕಾರ್ಯದಲ್ಲಿಗೆ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿಗೆ ಮಕ್ಕಳೇ, ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನು ನಾನೇ. ಪಿತೃಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಟಭ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಟಭನನ್ನು ಕೊಂದು ಕೈಟಭಾಂತಕ ಅನ್ನುವಂತ ಹೆಸರಿನಿಂದ ಕಾಣಿಸಿಕೊಳ್ಳುವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೋ ತಿಳಿದೆಯೋ ಮಾತೊಂದು ನಾಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸ್ವರ್ಗದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವ ಹಾಗೆ ಯೋಚನೆ ಮಾಡಬೇಡಿ. ಚಂಕಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ ಏರಿಕೊಳ್ಳಿ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಕರ್ತರಿಗೆ ಮಂಡಳಿ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀಮತಿ ಶಾಂತಾಜಿ ಮೇಲಂಟ ಕಂಚಿಕಾರಪೇಟೆ ಬಸ್ತಿಪಟ್ಕು ಬಂಟ್ವಾಳ ಇವರ ಬಾಬ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 1/2/2025 ಶನಿವಾರ 6:15ಕ್ಕೆ ಸರಿಯಾಗಿ ತೆಂಕಯಕ್ಕರು ಪೆರಮುದೆಪೇಟೆ ಬಳಿ 50ನೇ ವರ್ಷದ ಸ್ವರ್ಣ ಸಂಭ್ರಮದ ಪ್ರಯುಕ್ತ ರಜತ ಕಿರೀಟ ಸಮರ್ಪಣೆಯೊಂದಿಗೆ 50ನೇ ವರ್ಷದ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು ಕುಡುಬಿ ಸಮಾಜ ಬಾಂಧವರು ಮತ್ತು ಊರ 10 ಸಂಸ್ಥರು ತೆಂಕಯಕ್ಕರು ಇವರ ಬಾಬ್ತು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 19/2/2025 ಬುಧವಾರ ಮೇಲೆಕ್ಕಾರು ಶಾನುಭೋಗರ ಬಾಕಿ ಮಾರುಗದ್ದೆಯಲ್ಲಿ 50ನೇ ವರ್ಷದ ಸೇವೆಯ ಬಯಲಾಟವಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮೇಳದವರಿಂದ ಶ್ರೀ ದೇವಿ ಮಹಾತ್ಮೆಯಂಥ ಪುಣ್ಯಕಥಾನಕವನ್ನು 10 ಸಂಸ್ಥರು ಮೇಲೆಕ್ಕಾರು ಇವರ ಬಾಬ್ತು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾಪ್ರಸಂಗವನ್ನು ಮುಂದುವರಿಸುವ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನ ಗೆಲ್ಗಿ. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಓ
ಎನ್ನುತ್ತಲೇ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ವನಕ್ಕಾಗಿ ನಡೆ ತಂದು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯಾಚೆಯಲಿ ಮಾಲಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ಜೈನಮ ಪರಮೇಶ್ವರ ನೀನೇ ರಕ್ಷಿಸು ತಂದೆ. ಪರಮಾತ್ಮನಲ್ಲಿ ಸೃಜಿಸಲ್ಪಟ್ಟಂತಹ ಪ್ರಪಂಚದಲ್ಲಿ ಪಂಚಭೌತಿಕವಾದಂತಹ ದೇಹವನ್ನು ಧಾರಣೆ ಮಾಡಿಕೊಂಡಂತಹ ಮಾನವನೋರ್ವನ ಜೀವನವನ್ನು ಪಾವನವಾಗಬೇಕಾದರೆ ಯಾವೆಲ್ಲ ಅಂಶಗಳನ್ನು ತೊಡಗಿಸಿಕೊಳ್ಳಬೇಕು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನವ್ಯಾದಂತಹ ದಿತಿದೇವಿ. ಅವರ ವಂಶವಲಯದಲ್ಲಿ ಪಲ್ಲಣಿಸಿದಂತಹ ಹೂವೇ ಈ ಮಾಲಿನಿ. ಮಾಲಿನಿ ನಾಮಕರಣ. ಶೋನಿತಾಪುರದಲ್ಲಿ ಕೊರತೆ ಎಂಬಂತಹ ಪದಕ್ಕೆ ಅರ್ಥವೇ ಇಲ್ಲ. ಆದರೆ ಒಂದು ಮಾತುಂಟಲ್ಲ, ಜೀವನ ಎನ್ನುವುದು ಅನಂತ ತಿರುವುಗಳ ಆದರವಂತೆ ನಮ್ಮಲ್ಲೂ ಹಾಗೆ ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಗಮನಿ ಹೋದಂತಹ ಬಂಜರ ಭೂಮಿಗೆ ಮುಂಗಾರಿನ ಒಂದು ಸ್ಪರ್ಶವಾದಾಗ ಎಷ್ಟು ಆನಂದವಾಗುವುದಿಲ್ಲ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಹಚ್ಚ ಹಸಿರಿನಿಂದ ಶ್ಯಾಮಲಿಯಾಗಿ ಕಂಗೊಳಿಸುತ್ತಾಳಂತೆ. ಅಂತೆ ಸಂತೋಷದಿಂದಿರಬೇಕಾರ್ಥ ನನ್ನವ್ವೆ ಅಂತಃಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ರು. ಏನು ವಿಚಾರ ಎಂಬುದಾಗಿ ಕೇಳಿದಾಗ ಅರಣ್ಯ ಗರ್ಭವನ್ನೇ ಸೇರು, ಹಿರಣ್ಯ ಗರ್ಭನ ಕುರಿತಾಗಿ ತಪವನ್ನಾಚರಿಸಿ ಒಲಿದು ಬಂದಂತಹ ವಿಧಾತನಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ತಾಯಿಯ ಮಾತನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ದಟ್ಟವಾದಂತಹ ಕಾಡು. ಹೀಗೆ ತಪವನ್ನು ಆಚರಿಸುವುದೇ? ಮುಂಚಿತವಾಗಿ ನನ್ನ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಾಗಿ ಅತಿ ಅವನವತಿಯಿಂದ ಕೂಡಿದ್ದೇನೆ. ಹಾಗಾದರೆ ಸುಂದರವಾದ ಹೆಣ್ಣಿನ ರೂಪವನ್ನಾದ ತಪವನ್ನು ಆಚರಿಸಿದ ತಪಸ್ಸು ಪೂರ್ಣವಾಗುವುದಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಇಲ್ಲಿದ್ದಾರೆ ಇಳೆಯ ಕಾಮುಕನು, ಖಂಡಿತವಾಗಿ ನನ್ನ ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದರೆ ಇನ್ನೊಂದು ಪಕ್ಷ ಬಂದು ದೇವತೆಗಳು ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದರೆ ಹೇಗೆ ತಪವನ್ನು ಆಚರಿಸುವುದು? ಯೋಚಿಸಿದಾಗ ಚಿತ್ತಭಿತ್ತಿಯಲ್ಲಿ ಹೊಳೆಯಿತಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನು ಅಂತ ತಪವನ್ನು ಆಚರಿಸಬೇಕು. ಯಾವ ರೂಪ ಎಂಬುದಾಗಿ ಸರಿಯಾಗಿ ನೋಡಿದಾಗ ಕಣ್ಣಿಗೆ ಬಿತ್ತು ಮಹಿಷಿಗಳ ಹುಲ್ಲು ಗುಂಪಲ್ಲೇ ಇರ್ತದೆ, ಬಿದ್ದುಕೊಂಡೇ ಇರುವುದು. ಮತ್ತೆಗೆ ಸಾವಕಾಶ ಮಹಿಷಿಯ ರೂಪವನ್ನಂತೂ ತಪವನ್ನಾಚರಿಸುತ್ತೇನೆ. ಕೇವಲ ಹೆಣ್ಣೊಬ್ಬಳು ವಿರೋಧಿಸುತ್ತಿರುವ ತಪಸ್ಸು ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ಭಂಗಗೊಂಡದ್ದಲ್ಲ, ಬದಲಾಗಿ ಅವಳು ಉಪಕ್ರಮಿಸುವ ಬಗೆ, ಅವಳಲ್ಲಿರುವಂತಹ ವಾಂಚೆ ನನ್ನ ತಪಸ್ಸನ್ನು ಭಂಗಗೊಳಿಸಿದೆ. ಅಷ್ಟಕ್ಕಾದರೂ ಇವಳು ಸಾಮಾನ್ಯದವಳೇ? ಪ್ರಪಂಚದಲ್ಲಿ
ಆದವಳು ದಾನವರ ಹಿತವನ್ನು ಬಯಸುತ್ತಿದ್ದಳಂತಾದ್ರೆ ಇವಳನ್ನು ಹೀಗೆ ಬಿಡುವುದು ಸರಿಯಲ್ಲ. ಯಾಕೆ ಹೇಳಿದೆ? ಮುಂದಕ್ಕೆ ಪ್ರಪಂಚದ ಜನ ಅಥವಾ ಇವಳ ವಂಶಸ್ಥರು ಇದನ್ನೇ ಅನುಸರಿಸುತ್ತಾರೆ. ಹಾಗಾಗಿ ಇವಳ ಉದರದಲ್ಲಿ ಹುಟ್ಟುವ ಮಗ ಕೋಣನೇ ಆಗಲಿ. ಮುನಿ ಸುಭಾಷಿಗೂ ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಎಂಬುದು ದೊರಕದೆ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನೆ. ಏನಿದು ಘನತರ ತಪವು ಮಾನಿನಿ ಮಣಿಯನಿ ಬಳಲಿದೆ ದಿಟವು ಸಾನುರಾಗದಿ ಕೇಳು ಮನದಿರವನ್ನು ತಾನಿವೆನಿಂದ ನೈತನುದ ಕಮಲ ಜನು ಏನಿದು ಮಗಳೇ, ಏನಿದು ಘನತರವಾದ ತಪಸ್ಸನ್ನಾಚರಿಸಿ ಬಳಲಿದೆಯಾ? ಭಕ್ತಿಗಳಿದು ಸತ್ಯಲೋಕದ ಇಳಿದು ಬಂದಿದ್ದೇನೆ. ಏನಮ್ಮ ನಿನ್ನ ಬಯಕೆ? ಒಲಿದು ಬಂದೆಯಾ ತಂದೆ? ಹೌದಾ? ಕರುಣ ಸಾಗರ ದೇವ ಪರಮೇಶಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಶಿ ಕೇಳಯ್ಯ ಹರುಷದಿಂದಲೇ ಮನವಿರವ ಏನಮ್ಮ? ದುರಧೀರನಾಗಿಹ ತರಳನ ಬಯಸಿ ದುರಧೀರನಾಗಿಹ ತರಳನ ಬಯಸಿ ವಿರಚಿಸಿದನು ಘೋರ ತಪವ ಕರುಣ ಸಾಗರ ದೇವನಿ, ಮಗಳೇ, ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದೀರ. ಹ. ಮೊದಲಾಗಿ ಪವಿತ್ರವಾದಂತಹ ಪದಯುತ್ಮಗಳಿಗೆ ಮಾಲಿನಿಯ ಪ್ರಣಾಮಗಳು. ಶುಭಮಸ್ತು. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದ ಉಪಾದಿಯಲ್ಲಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ. ಹ. ಸತ್ಯಲೋಕದಿಂದಲೇ ದರಿಗಳಿದೆಯಾ ತಂದೆ? ಸತ್ಯ. ಕರುಣೆಯ ತೀರು ನೀವು, ಮಮತೆಯ ಸೂರು. ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಪ ನೀನು. ನೀ ಇಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತು ಎನ್ನುವುದೇ ಹೌದಾಗಿದ್ದಲ್ಲಿ ನನಗಾಗಿ ಅಲ್ಲ, ಹೆತ್ತವ್ವಿಗಾಗಿ, ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲದ ಏಳಿಗೆಗಾಗಿ, ಹ. ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು. ತ್ರಿಭುವನದಲ್ಲಿ ವಿಭುವಾಗಿ ಮೆರೆಯಬೇಕು. ಅಂತಹ ವರವನ್ನ ದಯಪಾಲಿಸುತ್ತದೆ. ತಥಾಸ್ತು. ಧನ್ಯೋಸ್ಮಿ. ಆದರೆ ಹುಟ್ಟುವ ಮಗ ಆಗುತ್ತಾನೆ ಮಹಿಷ. ತಂದೆ ತಂದೆ ಎಂತಹ ಮಾತನ್ನೇ ಆಡಿಬಿಟ್ಟು ವರವನ್ನು ನೀಡು ಎಂಬುದಾಗಿ ಕೇಳಿದರೆ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆಯ. ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಹಾಲನ್ನು ಉಣಿಸಲಿ? ತಾಯಿಗೆ ಏನೆಂಬುದಾಗಿ ಹೇಳಲಿ ತಂದೆ? ಮರುಗಬೇಡ. ಮರುಗದಿರು ಮಾಲಿನಿಯ ಮುನಿವರ ನುರೆದ ವಚನವು ತಪ್ಪಲರಿಯದು ಪರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ ಮರುಗದಿರು. ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆ ಎಂದಾಗ ದುಃಖಿಸುತ್ತಿರುವೆಯಾ ತಾಯಿ? ಮತ್ತೇನು ಮಾಡಿ? ಮರುಗಬೇಡ, ಕೊರಗಬೇಡ. ನಿನ್ನ ಅಪ್ಪನಿಗೂ ನನಗೊಂದು ರೀತಿಯ ಸಂಬಂಧ ಇದೆಯಮ್ಮ. ಆದ್ದರಿಂದ ಅಜ್ಜನ ಸನ್ನಿಧಿಯಲ್ಲಿ ನಿನ್ನ ಕೊರಗನ್ನು ದೂರ ಮಾಡುವುದಕ್ಕೆ ನಾನು ಕಾಣಿಸಿಕೊಂಡಿದ್ದೇನೆ. ಹಾಗೆಂದು ಹುಟ್ಟುವಂತ ಮಗ ಕೋಣ ಎಂಬುದಾಗಿ ಭಾವಿಸಿಕೊಳ್ಳಬೇಡ. ಇದಕ್ಕೆ ಮೂಲ ಕಾರಣ ನೀನೇ ಆಗಿರುವೆಯಮ್ಮ. ಹೇಗದು? ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷಿ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಸುಪಾರ್ಶ್ವಕ ಅಹಂಕಾರದಿಂದ ನಿನ್ನ ಉದರದಲ್ಲಿ ಮಹಿಷನ ಹುಟ್ಟಲಿತ ಶಾಪ ಕೊಟ್ಟಿದ್ದಾನಮ್ಮ. ತಂದೆ, ಹೆಣ್ಣಾದವಳ ನಾನು ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದಲಾಗಿ ನಿಜ ರೂಪವನ್ನು ಮರೆಗೊಳಿಸಿದೆ. ಮಹಿಷಿಯ ರೂಪವನ್ನ ಅಂತೂ ತಪವನ್ನ ಆಚರಿಸಿದೆ. ತಿಳಿದು ಮಾಡಿದ್ರೆ ಅಪರಾಧವಂತೆ, ತಿಳಿಯದೆ ಮಾಡಿದ್ರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ನನ್ನಿಂದ ಆದದ್ದು ಅದೇ. ಆದರೆ ನಾ ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ಲವೇ? 3 ಮೂರ್ತಿಗಳ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕ ಆ ಸುಪಾರ್ಶ್ವಕ ಶಾಪ ಕೊಟ್ಟಿದ್ದಾನೆ. ಎಂದಿರುವಾಗ 3 ಮೂರ್ತಿಗಳಿಂದ ಪರಿಮಾರ್ಜನೆ ಇಲ್ಲದೆ ಹೋಗಲಿ ಎಂಬುದಾಗಿ
ಹಾಗಾದ್ರೆ ಮಾಡಿದ ತಪಸ್ಸೆಲ್ಲವೂ ವ್ಯರ್ಥವಾಗಿ ಹೋಯಿತೆ. ವ್ಯರ್ಥ ಆಯ್ತು ಅಂತಾದ್ರೆ ಅಲ್ಲಿಂದ ಇಲ್ಲಿವರೆಗೆ ಬರುವುದಕ್ಕುಂಟೆ. ಮತ್ತೆ? ಅನುಗ್ರಹಿಸಕ್ಕೆ ಬಂದಿದ್ದೇನೆ. ಏನದು? ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ, ಕೀರ್ತಕದಲ್ಲಿ ಅವನ ಕೀರ್ತಿಯನ್ನು ಮೆರೆಸ್ತಾನೆ, ಯೋಗ್ಯ ಮಗ ಉದಿಸಿ ಬರ್ತಾನೆ. ಶುಭವಾಗಲಿ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಗಣರು ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೈದಿ ಜನನಿಯಲಿ ಇತ್ತಲೊಂದಿನ ದಿದಿಯುದನ್ನಯ ಅಳಿದ ಪುತ್ರರ ನೆನೆದು ಚಿತ್ತದಲ್ಲಿ ಕಳವಳಿದುದಿರನಂದು ಈ ದಿತಿದೇವಿಗೆ ಚಿಂತೆಯಲ್ಲದೆ ಬೇರೇನು ಬರುವುದಕ್ಕೆ ಸಾಧ್ಯ ಉಂಟು ಹೇಳಿ? ತೊಡೆಯನ್ನೇ ತೊಟ್ಟಿಲನ್ನಾಗಿಸಿ, ತೋಳ್ಗಳನ್ನೇ ಹಗ್ಗವನ್ನಾಗಿಸಿ, ನನ್ನೆದೆಯ ಹಾಲನ್ನೇ ಅಮೃತವನ್ನಾಗಿಸಿ ಉಣಬಡಿಸಿದ ನನ್ನ ಗಂಡು ಮಕ್ಕಳು ನನ್ನ ಕಣ್ಣೆದುರಿನಲ್ಲೇ ವಿಲವಿಲನೆ ಒದ್ದಾಡುವಂಥ ದೃಶ್ಯವನ್ನು ಕಾಣುವಾಗ ಹೇಗೆ ನೆಮ್ಮದಿಯಿಂದ ಇರಲಿ ಹೇಳಿ? ಹಾಗಾದರೆ ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಂಗಿಯ ಮಕ್ಕಳಾದಂಥ ದೇವತೆಗಳು. ಹೇಗಾದರೂ ಮಾಡಿ ಪ್ರತಿಕಾರವನ್ನು ತೀರಿಸಲೇಬೇಕು ಎನ್ನುವಂಥ ಉದ್ದೇಶದಿಂದ ಮಗಳಾದ ಮಾಲಿನ್ಯನ ತಪಸ್ಸಿಗಾಗಿ ಕಳಿಸಿಕೊಟ್ಟೆ. ಹೋದಂತೆ ನನ್ನ ಮಗಳು ಬ್ರಹ್ಮದೇವರ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂಥ ಮಗಳಿಗೆ ಯೋಗ್ಯ ವರನಾದಂಥ ವಿದ್ಯುನ್ಮಾಲೆಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಜಾಣನಾಗಿ ನಮ್ಮ ಮನಗಳನ್ನು ಬೆಳಗುತ್ತಾ ಇದ್ದಾನೆ. ಸಂತೋಷ. ಯಾವ ಸಂತೋಷ ಹೇಳಿ? ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿತಲ್ಲ, ಯಾರಿದ್ದಾರೆ ಹಿಡಿಯಿತು? ನನಗೆ ಮದುವೆ ಮಾಡಿಸಿಕೊಟ್ಟಿದ್ದೀರಿ. ಮಗವೊಬ್ಬ ಹುಟ್ಟಿದ್ದಾನೆ, ಮಹೇಶ ಅನ್ನುವ ಹಾಗೆ ನಾಮಕರಣವನ್ನು ಮಾಡಿದವರು ನೀವು. ಅವನ ಆಟ ಪಾಠಗಳನ್ನು ನೋಡಿ ಸಂತೋಷ ಪಡಬೇಕಾದಂತಹ ನಿಮ್ಮ ಕಣ್ಣಿನಲ್ಲಿ ಕಣ್ಣೀರನ್ನು ಕಾಣುತ್ತಾ ಇದ್ದೇನೆ. ಯಾಕಮ್ಮ, ಏನಾಯ್ತು? ಏನು ವಿಚಾರ? ತಿಳಿಸಬೇಕು. ಮಗನೇ, ನೀನೇನು ಅತ್ತೆ ಎನ್ನುವಂತ ಗೌರವದಿಂದ ಓಡೋಡಿಕೊಂಡು ಬಂದು ಏನಾಯ್ತಮ್ಮ ಏನಾಯ್ತಮ್ಮ? ಆದ್ರೆ ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ ಮಗನೇ? ಏನಾಯ್ತಮ್ಮ? ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನು ಹೆತ್ತವಳು ನಾನು. ಸರಿ, ಆದ್ರೆ ಅವರನ್ನೆಲ್ಲ ಉಳಿಸಿಕೊಳ್ಳುವಂತೆ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಯಿತು. ಯಾಕಮ್ಮ ಏನಾಯ್ತು? ಹುಟ್ಟಿದಂತ ಗಂಡು ಮಕ್ಕಳನ್ನು ಆ ಸ್ವರ್ಗಲೋಕದ ಆಸೆಯಿಂದ ಕಳುಹಿಸಿಕೊಟ್ಟೆ ಮಗನೇ. ಕಳುಹಿಸಿಕೊಟ್ರೆ ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದ
ಮಕ್ಕಳನ್ನು ಸ್ವರ್ಗ ಲೋಕಕ್ಕೆ ಕಳುಹಿಸಿಕೊಟ್ರೆ ದೇವತೆಗಳ ಕಪಟದಿಂದಲಾಗಿ ಎಲ್ಲರೂ ಹತರಾಗಿ ಹೋದರೆ ನಿಜ ಮಗನೇ, ಚಿಂತೆಯನ್ನು ಮಾಡಬೇಡಿ. ನಿಮಗೆ ನಾನಿದ್ದೇನೆ. ಅಂದ್ರೆ ನಿಮ್ಮ ಅಳಿಯ ವಿದ್ಯುನ್ಮಾಲಿ ಹೋಗುತ್ತಾನೆ, ಹೋಗಿ ಇಂದ್ರಾದಿ ಸುಮನಸರನ್ನು ದೆಸೆಗಡಿಸ್ತಾನೆ, ಆ ಪೀಠವನ್ನು ಏರ್ತಾನೆ. ಆಶೀರ್ವಾದ ಒಂದು ಬೇಕು, ಕಳುಹಿಸಿಕೊ. ಹೋಗಿ ಜಯಶಾಲಿಯಾಗಿ ಆಗಲಿ. ನಮ್ಮವರನ್ನು ಬಿಟ್ಟೆ ನಾಗವನ್ನು ಸೇರಿದೆ. ಇಂದ್ರಾದಿ ಸುಮನಸರನ್ನು ಯುದ್ಧದಲ್ಲಿ ದೆಸೆಗಡಿಸಿದ್ದೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ಯಾರು ಕೊಳ್ಳುತ್ತೇನೆ? ನನ್ನದಾಯಿತು ಅನ್ನುವಷ್ಟರಲ್ಲಿ ಪೀಠವನ್ನು ಯಾರಿದ ಕಾಲಕ್ಕೆ ಪಡೆದಾದ ರೆಕ್ಕೆಯನ್ನು ಬೀಸುತ್ತಾ ಬೀಸುತ್ತಾ ಬಂದೇ ಅಲ್ಲ, ಬಂದದ್ದು ಮಾತ್ರ ಅಲ್ಲ, ನನ್ನ ಎದೆಗೆ ಬಂದು ಒದ್ದೆ. ಯಾರು ನೀನು? ಎಲ್ಲಿಂದ ಬಂದೆ? ನಿನಗೂ ನನಗಿರುವ ಹಗೆತನ ಏನು ಹೇಳು? ಸ್ವಾಧೀನಪಡಿಸಿಕೊಂಡದ್ದು ಮಾತ್ರ ಅಲ್ಲ, ಸುರಪ್ಪನನ್ನ ಬಡಿದೋಡಿಸಿದೆಯೇನೋ. ಇನ್ನು ಮುಂದಕ್ಕೆ ಇದು ನನ್ನ ಊರು, ನಿನ್ನ ಊರು ಅನ್ನುವ ಹಾಗೆ ನಮ್ಮವರು. ಹೌದೌದು. ಆದ್ರೆ ಸುರಪ್ಪನಿಗೆ ಯಾರು ಇಲ್ಲ ಅನ್ನುವಂತಹ ನಿರ್ಣಯವನ್ನ ನೀನು ಕೈಗೊಳ್ತಿ ಅನ್ನುವ ಹಾಗಿದ್ರೆ ಅದು ಸುಳ್ಳಾಗ್ತದೆ. ಯಾಕೆ ಹೇಳು? ಸುರಪ್ಪನ ಮೊರೆಯನ್ನ ಆಳಿಸಿ ಬಂದವ ಯಕ್ಷರಾಜ ಪಿಂಗಳಾಕ್ಷ. ಪಕ್ಷವಾಗಿ ಯಾರು ಬಂದ್ರು ಲೆಕ್ಕಿಸಲಾರೆ. ಶೀಘ್ರದಲ್ಲಿ ಶಿರಕತ್ತರಿ.
ಬಂದಿದೆ. ದೇವತೆಗಳೆಲ್ಲ ಹರ್ಷವನ್ನು ಗೊಂಡವರಿದ್ದಾರೆ. ತಡ ಮಾಡುವುದಿಲ್ಲ, ಯಕ್ಷಲೋಕ ಸೇರ್ತೇವೆ. ಪರಿಕಿಸುತ್ತ ಬಳಿ ಗೋರ್ವಚಾರನು ಹರಹರಿಸಿ ಭಯದಿಂದ ನುಡುಗುತ್ತ ವರದಿ ನಡೆತಂದಾಗ ಮಾಲಿನಿಗೆರಗಿ ಬೇಡಿದನು. ಅಮ್ಮ ಏಯ್ ಇನ್ನೇ ಎಂತದ್ದು ಭಕ್ತಿ ಗೀತೆ ಉಂಟು ಇಲ್ಲಿ? ಮತ್ತೆಂತದ್ದು? ನಿಮ್ಮನ್ನು ಕರೆದದ್ದಮ್ಮ. ಓ ಅಮ್ಮ ಅಂತ ಕರ್ತದ್ದ? ಹೌದಮ್ಮ. ಎಂತದು? ಹೇಮಾ ಮಾಲಿನಿ, ಎಂತದು? ಹೇಮಾ ಮಾಲಿನಿ, ಓ ಅಮ್ಮ ಮಾಲಿನಿ. ಹೇಮ ಮಾಲಿನಿ. ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಪರಿಚಯ ಸಿಗ್ಲಿಲ್ಲ. ಸತ್ಯ, ಸತ್ಯವು ಪರಿಚಯ ಸಿಗ್ಲಿಲ್ಲ. ಇಲ್ಲವೇ ಇಲ್ಲ. ಸರಿ, ಒಮ್ಮೆ ನೆನಪು ಮಾಡಿ. ಎಂತದನ್ನು? ಈ ಮುಖ ನೋಡುವಾಗ ಪರಿಚಯ ಸಿಗುದಿಲ್ವಾ? ನಾನು ಮುಖದಲ್ಲಿ ಕಣ್ಣಲ್ಲಿ ಇಟ್ಟು ಬಾಯಲ್ಲಿ ಇಟ್ಟು ಗೊತ್ತಾಗ್ತದ? ನಾನು ಒಮ್ಮೆ ಸಾರಿ ನೆನಪು ಮಾಡಿ. ನಿಮ್ಮ ಸಿದ್ದಮ್ಮನ ಅಳಿಯನ, ಎಂತದು? ನಿಮ್ಮ ಸಿದ್ದಮ್ಮನ ದಿತಿಯಮ್ಮನ ಅಳಿಯ ಅಳಿಯ, ನನ್ನ ಗಂಡ. ನಿಮ್ಮ ಗಂಡ ಇತ್ತೀಚೆಗೆ ನನ್ನನ್ನು ಕರೆದು ಹೇಳಿದ್ರು, ನೀನು ಇಲ್ಲಿರುವುದಲ್ಲ, ಬಾ. ಎಲ್ಲಿಗೆ? ನನ್ನಲ್ಲಿ ಹೇಳಿದ್ದವರು, ನೀನು ನನ್ನ ಜೊತೆಗೆ ಬಾ, ನಾವು ಹೋಗುವ. ಎಲ್ಲಿಗೆ ಹೋಗುವ? ಎಲ್ಲಿಗೆ? ನಾವು ನೇರ ಗುರುಪುರಕ್ಕೆ ಹೋಗುವ. ಇಲ್ಲಿಂದ- ಗುರುಪುರಕ್ಕೆ ಹೋಗಿ ನಾವು ಹೋರಾಟ ಮಾಡುವ. ಸುರಪುರಕ್ಕೆ ಹೋಗಿ ಹೋರಾಟ ಮಾಡು. ಹೋರಾಟ ಮಾಡುವ ಅಂತ ಹೇಳಿದ್ರು. ಅದಕ್ಕೆ ನಾ ಹೇಳಿದ್ದೆ, ನೀವು ಅದು ಮಾಡುವುದಕ್ಕಿಂತ ಮೊದಲು ಒಂದು ಚಪಾತಿ ಆದ್ರೂ ಮಾಡ್ಬೇಕಲ್ಲ, ತಪಸ್ಸು ಮಾಡ್ಬೇಕು. ತಪಸ್ಸಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು, ನಾನು ಅದು ಮೊದಲೇ ಮಾಡಿ ಆಗಿದೆ ಅಂತ. ಮತ್ತೆ ಕೂಡ ಹೇಳಿದ್ರು, ಬೇಕಿದ್ರೆ ನೀನು ಕೂಡ ಬಾ, ನನ್ನ ಜೊತೆಗೆ ಬಾ, ನೀನು ಕೂಡ ಹೋರಾಟ ಮಾಡು, ಕಲಸಿ ನಾನು ಕೊಡ್ತೇನೆ. ಹೋರಾಟ ಮಾಡು, ಕಲಿಸಿ ಕೊಡ್ತೇನೆ. ಕಲಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನಾ ಹೇಳಿದೆ, ನಾ ಯುದ್ಧ ಮಾಡ್ಲಿಕ್ಕೆ ಜನ ಅಲ್ಲ, ಆದ್ರೂ ನಿಮ್ಮ ಜೊತೆಗೆ ಬರ್ತೇನೆ ಅಂತ ಹೇಳಿದೆ. ಸಂತೋಷ ಆಯ್ತು ಅವರಿಗೆ. ಹೌದಾ? ಅವರು ಹೇಳಿದ್ರು, ಭಾರಿ ಸಂತೋಷ ಆಯ್ತು. ಪೂರಿ ದೋಸೆ ಬಂತು ಏನಾಯ್ತು? ಭೂರಿ ದೋಷವಾಯ್ತು. ಪೂರಿ ದೋಷವಾಯ್ತು. ಇನ್ನು ಹೊತ್ತು ಮಾಡುವುದಲ್ಲ, ಹೇಳಿ ಎಲ್ಲ ಹೇಳಿ. ಎಲ್ಲಿಗೆ ಹೇಳುದು? ನಮ್ಮ ಸೇಮೆ ತಯಾರಾಗ್ಲಿ, ಸೇರೆ ತಯಾರಾಗ. ಸೇರೆ ತಯಾರಾಗ್ಲಿ, ಸ್ವರ್ಗಲೋಕಕ್ಕೆ ಲಡ್ಡು ಇಡ್ಲಿ. ಈಗ ತಿನ್ನುದು ಬಿಟ್ರೆ ಬೇರೆ ಎಂತದ್ದು ಇಲ್ವಾ? ಸ್ವರ್ಗಲೋಕಕ್ಕೆ ಸೇನೆ ಲಗ್ಗೆ ಇಡಲಿ. ಲಗ್ಗೆ ಇಡ್ಲಿ ಅಂತ ಹೇಳಿದ್ರು. ಹಾಗಂತೇಳಿ ನಮ್ಮವರನ್ನೆಲ್ಲ ಕೂಡಿಕೊಂಡು ಯುದ್ಧಕ್ಕೆ ಹೊರಟದ್ದು ಸ್ವರ್ಗಕ್ಕೆ. ಅಮ್ಮ ಅಲ್ಲಿದ್ದು ವಿಚಾರವನ್ನು ಹಿಡಿದುಕೊಂಡು ಬಂದ. ಅಲ್ಲಿಂದ ಇಲ್ಲಿಗೆ ಬಂದವನ? ಹೌದಾ? ಏನು ವಿಷಯವಿದೆ? ಲಾಲಿಸಬೇಕಮ್ಮ. ಲಾಲಿಸಬೇಕು ತಾಯೇ.
ಹುಲಿ ವೇಷ ಆಗ್ತಿದ್ಯಾ? ಹುಲಿ ಮತ್ತೆಂತದು? ಹುಲಿ ವೇಷದಲ್ಲಿ ಹೀಗುಂಟು ಅಂತ ಮತ್ತೆ ಅಲ್ಲಿಗೆ ಹೋಗ್ತಿ ಮರ, ಇಲ್ಲಿಗೆ ಬರ್ತಿ, ಇಲ್ಲಿಂದ ಅಲ್ಲಿಗೆ ಹೋಗ್ತಿ, ಎಂತದಿದು? ನಾನು ಸ್ವಲ್ಪ ಅಲ್ಲಿಂದ ಬರುವಾಗ ನಾಟ್ಯ ಕಲ್ತುಕೊಂಡು ಬಂದ. ಎಂತದದು? ಅಮ್ಮ ಹಾಗಂತೇಳಿ ನಮ್ಮವರನ್ನೆಲ್ಲ ಕುಡಿಕೊಂಡು ಯುದ್ಧಕ್ಕೆ ಹೊರಟದ್ದು ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಹೋದ ಕೂಡ್ಲೆ ಅಲ್ಲಿಗೆ ಮುಟ್ಟಿದ ಕೂಡ್ಲೆ ಆ ಕಡೆಯಿಂದ ಕೂಡ ಬಂತಲ್ಲ. ಎಂತದು? ಆ ಕಡೆಯಿಂದ ಬಂತು. ಏನು ಏನು? ಆ ಕಡೆಯಿಂದ ಅವರ ತುಕುಡಿ ಬಂತು. ಸೇನಾ ತುಕುಡಿ. ಆ ಕಡೆಯಿಂದ ತುಕುಡಿ, ಈ ಕಡೆಯಿಂದ ನಮ್ಮ ಗೋಡಾನ ಎಂತದು? ರಕ್ತಾಸರ ಗಾಡಾನ ತುಕುಡಿ ಗಾಡಾನದೊಳಗೆ ಸಿಕ್ಕಿ ಪುಡಿ ಪುಡಿ. ಹೌದಾ? ಆಮೇಲೆ ಅವರಲ್ಲಿ ಮುಖ್ಯವಾದವರೆಲ್ಲ ಬಂದ್ರು. ಯಾರು ಬಂದದ್ದು? ಯಾರು ಬಂದ್ರು? ಅಗ್ನಿ, ವರೋಣೆ, ವಾಯು, ಕುಂಬ್ರ, ನೀರ್ವತಿ. ಈಚೆ ಬಿಟ್ಟು ಆಚೆ ಹಾಕಿರೋದು. ಯಾಕೆ? ಮತ್ತೆಂತದು? ಅವರು ಅಗ್ನಿ, ವಾಯು, ಕುಬೇರ, ನಿರುತಿ, ಯಮ, ವರುಣ. ಇವರಿಗೆಲ್ಲ ಮೊದಲೇ ಗೊತ್ತುಂಟು. ದೇವತೆಗಳು ಯಾರಂತ ಯಾರಿಗೂ ಗೊತ್ತಿಲ್ಲ. ನಾನು ಸುಮ್ಮನೆ ಬಂದದ್ದು ಅಂತ. ಹಾಗಂತೇಳಿ ಅವರೆಲ್ಲ ಬಂದ್ರು. ಅವರು ಸುತ್ತ ಮಧ್ಯದಲ್ಲಿ ನಮ್ಮ ಯಜಮಾನರು, ಅವರ ಕೈಯಲ್ಲಿ ಬಿಲ್ಲು. ಅವರು ಬಿಲ್ಲನ್ನು ವಿಷಯ, ಅದೊಂದು ವಿಷಯ. ಎಂತದು? ಅವರ ಕೈಯಲ್ಲಿ ಬಿಲ್ಲುಂಟು. ಅವರದ್ದು ಬಿಲ್ಲಿಂದ ಉಂಟಲ್ಲ, ಇವರಿಗೆ ತಾಗಿಸ್ಲಿಕ್ಕೆ ನೋಡುದು. ಅವರ ಬಿಲ್ಲಿನಿಂದ ತಾಗಿಸಿ. ಇವರ ಬಿಲ್ಲಿಂದ ಯಾರ್ಯಾರಿಗೆ ತಾಗಿಸಿವರು? ಎಂತದು? ಇವರ ಬಿಲ್ಲಿನಿಂದ ಹಾಗೆ ಪುರ್ಸೊತ್ತು ಕೊಡ್ಲಿಲ್ಲ. 4 ದಿಕ್ಕುಗಳು ಅಂತ ಬಿಟ್ಟದ ತಡ ಬಂದಂತ ದೇವತೆಗಳೆಲ್ಲ ಓಡಿ ಹೋದು. ಕಡೆಗೆ ಇನ್ನು ಯಾರು ಇಲ್ಲ ಅಂತ ಯೋಚಿಸುವಾಗ ಒಬ್ಬ ಬಂದ. ಯಾರು? ಅವರಲ್ಲಿ ಮುಖ್ಯವಾದವ. ಬಂದದ್ದು ಯಾರು ಅಂತ ಯೋಚನೆ ಮಾಡುವಾಗ ಬೇರೆ ಯಾರು ಅಲ್ಲ. ಯಾರು? ಸುರತ್ಕಲಿಂದ 56ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಗುಜಿರಿ ಹಿಡ್ಕೊಂಡು ಒಬ್ಬ ಬಂದ. ಯಾರು ನಿನ್ನ ಸಂತಾನದವ? ಅವರಲ್ಲಿ ಮುಖ್ಯವಾದವ ಸುರಲೋಕದಿಂದ ಸುರಲ ಐರಾವತವನ್ನೇರಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಸುರಪಾಲ. ಇವರಿಗೆಲ್ಲ ಮೊದಲೇ ಗೊತ್ತುಂಟು. ಸುರಪಾಲ ಯಾರಿಗೆ ತಿಳಿದಿಲ್ಲ. ಅವ ಬಂದ ಕೂಡಲೇ ನಮ್ಮವರು ನೇರ ಎದುರಿಗೆ ಹೋಗಿ ಏ ಸುರ್ಪ ಅವನಿಗೆ ಸುರಪ್ಪ ಏ ಸುರಪ್ಪ ಸಿಕ್ಕಿದೆ ಅಂತ ಹೇಳಿದ್ರು. ಆ ಕಡೆಯಿಂದ ದೇವೇಂದ್ರ, ಈ ಕಡೆಯಿಂದ ನಮ್ಮವರು ಜೋರು ಜಟಾಪಟಿ, ಭಯಂಕರ, ಬೀಭತ್ಸ, ಸಾಂಕ್ರಾಮಿಕ ಹಿಡಿಯುತ್ತದೆ. ಜೋರು ಯುದ್ಧ ಆಯ್ತು. ನಾವೆಲ್ಲ ನೋಡ್ತಾ ಇದ್ದೇವೆ. ಏನಾಗುತ್ತದೆ? ದೇವೇಂದ್ರ ಸೋಲ್ತಾನ ಅಥವಾ ಈ ಕಡೆ ನಮ್ಮವರು ಸೋಲ್ತಾರ ಅಂತ ಹೇಗೆ ಸೋಲುದು? ಅಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ನಾವೆಲ್ಲ ರಿಕ್ಷೆಯಲ್ಲಿ ಕೂತು ನಿರೀಕ್ಷೆಯಲ್ಲಿ ಕೂತು ಕಾಯ್ತಾ ಇದ್ದೇವೆ. ಯುದ್ಧ ಆಗಿ ಯುದ್ಧದ ಕೊನೆಗೆ ಎಂತದು? ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಓಡಿದ್ದಮ್ಮ. ದೇವೇಂದ್ರ ಓಡಿದ್ದಲ್ಲಮ್ಮ. ಬಾಯಿ ಮುಚ್ಚು, ಎದ್ದೇಳು. ದೇವೇಂದ್ರ ದೇವೇಂದ್ರ ಓಡಿದ್ದಕ್ಕೆ ನೀನು ಯಾಕೆ ಆಳುವುದು? ಮತ್ತೆ ಹೋದದ್ದು ಯಾಕೆ? ಯುದ್ಧಕ್ಕೆ ಸ್ವರ್ಗ ಸ್ವಾಧೀನಪಡಿಸುವುದು. ದಿಗ್ವಿಜಯಕ್ಕಾಗಿ ಹೋದವರಲ್ವೇ? ಹೌದು. ಹೋಗುವಂತಹ ಸಂದರ್ಭದಲ್ಲಿ ದೇವೇಂದ್ರ ಓಡಿ ಹೋಗಿದ್ದಾನೆ. ಸ್ವರ್ಗಲೋಕ ನಮ್ಮ ಪಾಲಿಗಾಯಿತು. ಮತ್ತೆ ಯಾಕೆ ಅಳುತ್ತಿ ಪಾಪಿ? ಮತ್ತೆ ಸಂತೋಷದ ನಗನಗುತ್ತಾ ಹೇಳು. ನಗನಾಗುತ್ತ ಹೇಳ್ಬೇಕು. ಸಾಕು. ಆಮೇಲೆ ಒಂದು ವಿಚಾರ ಕೇಳಬೇಕಮ್ಮ. ಎಲ್ಲರೂ ಓಡಿ ಹೋದ್ರು. ಎಲ್ಲರೂ ಓಡಿ ಹೋಗಿ ಆದ್ಮೇಲೆ ನಿಮ್ಮ ಗಂಡ ನೇರ ಬಂದು ಮಸನದಲ್ಲಿ ಕೂತು ತವಡಿಗೆ ಬಾರಿಸಿದ್ರು ಪಾಪಿ ಮಗನೇ. ಸಿಂಹಾಸನ ಶ್ರೀನಿವಾಸನ ನಾಲ್ಕರಲ್ಲಿ ಸಿಂಹಾಸನದಲ್ಲಿ ಕೂತದೆ ತಡ ಚಪ್ಪಾಳೆ ಬಡಿದ ಕೂಡಲೇ 6 ಮಂದಿ ಹೆಣ್ಣು ಆಪು ಸೀರೆ ನಾಯಿ ಮರಿಗಳು ಬಂತು. ಎಲ್ಲ ಸೇರಿಸಿ ಬಡಿದರು ನಿನಗೆ. ಯಾಕೆ? 6 ಮಂದಿ ಹೆಣ್ಣು ಮಕ್ಕಳು ಅಪ್ಸರಾಂಗನಿರೋ ನಾರಿ ಮಣಿಯರು ಬಂದ್ರು. ಬಂದದ್ದು ಯಾರೆಲ್ಲ? ಯಾರು? ದಂಬೆ, ಊದುಬತ್ತಿ, ಮೀನಕ್ಕ, ಮಂಜಾಲ ದೋಸೆ. ಅಲ್ಲಿ ಹೋಗ್ಲಿಕೊಂಡದ್ದು ಈಗಲೇ ಹೋಗಿ ಬಂದಿಯ? ಅವರಲ್ಲಿ ಬಂದವರು ರಂಬೆ, ಊರ್ವಶಿ, ಮೇನಕಿ, ತಿಲೋತ್ತಮಿ, ಮಂಜು ಘೋಷಿ. ಇವರಿಗೆ ಇದು ಕೂಡ ಗೊತ್ತುಂಟು. ಕಡೆಗೆ ಒಬ್ಬಳು ಬಂದ್ಲು. ಯಾರು? ಅವಳ ಪ್ರವೇಶವೇ ವಿಶೇಷ. ಬಂದದ್ದು ಹೇಗೆ? ತಟ್ಟೆಯ ಮೇಲೆ. ತಟ್ಟೆಯಲ್ಲಿ? ಹೌದು. ಯಾರು ಬಂದದ್ದು? ಪುಂಡಿಗಾಸಿ ಬಗೆ ಬಗೆಯ ನರ್ತನ ಶುರುವಾಯಿತು. ಅವರದ್ದು ನರ್ತನವೇ ವಿಶೇಷ. ಬಾಯಿತಾಳಂತೂ ಮತ್ತೆ ವಿಶೇಷ. ಹೇಗೆ? ಬಾಯಿತಾಳ ಕೇಳ್ಬೇಕಮ್ಮ. ಮೊದಲಿಗೆ ನಾದನು ನಿನ್ನ ತೈ, ನಾದನು ನಿನ್ನ ತೈ, ನಾದನು ನಿನ್ನ ತೈ. ಅದಾದ್ಮೇಲೆ
ದಿನಕ್ಕೆ ನೋಡಿ ಅವರಿಗೆ ಸರಿ ಗೊತ್ತುಂಟು ಅಷ್ಟೇ. ಅದು ಇಲ್ಲದಿದ್ರು ದಿನಕ್ಕೆ ಮತ್ತೆ ಕಡೆಗೆ ಹೋಗುವಾಗ ಮುಕ್ತಾಯ ಹೇಗೆ? ಹೋಂಡ ಪೊಮ್ಮೆ ಎಲ್ಲ ತಿಕ್ಕೊತ್ತಾಯಿ ಅವ್ರು ತಿರುಗಾಟದಲ್ಲಿ ಇರೋದು. ಅವರು ವಾರಿಸಿಲ್ಲ ಯಾಕೆ ಹಾ. ಅವರಿಗೆ ಮುಕ್ತಾಯ ಗೊತ್ತಾಗ್ಲಿಲ್ಲ ಹಾಗೆ. ಬಗೆ ಬಗೆ ನಾಟ್ಯ ಆಯ್ತು ಬಂದವರೆಲ್ಲ ಹೋದ್ರು ಎಲ್ಲರೂ ಹೋಗಿ ಆದ್ಮೇಲೆ ನಿಶ್ಶಬ್ದ ನಿಶ್ಶಬ್ದ ಅಷ್ಟೊತ್ತಿಗೆ ಒಂದು ಶಬ್ದ ಏನು? ಸೀ ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಅಲ್ಲ ಪುಷ್ಪಕ ವಿಮಾನ ಮೇಲಿಂದ ಹಾರಾಡಿಕೊಂಡು ಯಾರು? ಬಂದದ್ದು ಯಾರು ಯಾರು? ಯಾರು ಯಾರು ಯಾರು? ಯಾರು ಬಂದದ್ದು ಯಾರಿಗೆ ಗೊತ್ತು? ಎಲ್ಲರೂ ನೋಡ್ತಾ ಇದ್ದಾರೆ ಹಾ. ಬಂದ ಜನ ಯಾರು ಅಂತ ನೋಡುವಾಗ ಜನ ಯಾರು ಯಾರು? ಯಚಿಸೆ ಯಚ್ಚೆ ಆ? ಯಚ್ಚರಾಜ ಯಕ್ಷರಾಜ. ಯಚ್ಚರಾಜೆ ಹಾ. ಸಿಂಗಲ್ ಬಸ್ ಎಂತದು? ಸಿಂಗಲ್ ಬಸ್ ಪಿಂಗಳಾಕ್ಷ. ಸಿಂಗಲ್ ಇವರಿಗೆ ಇದು ಕೂಡ ಗೊತ್ತುಂಟು ಮಾಡು ಬಂದವನೊಂದು ಸಣ್ಣ ದಿತ್ತ ತಗೊಂಡ ಹೇಗೆ ಹೇಗೆ? ರಗ್ 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 ಗಡಂಗಿನಲ್ಲಿ ಬಂದು ನಿಂತ ಅದಂತದು? ಮುಕ್ತಾಯ ಒಂದು ಹಾಗೆ. ನೇರವಾಗಿ ನಿಮ್ಮ ಗಂಡನ ಮುಂದೆ ಬಂದು ನಿಂತು ಏನ ಈಚೆ ನೋಡ ಕೆಳಗಂತ ನೋಡುದು ಇಲ್ಲಿ ನೋಡು ನಾನು ಯಾರಲ್ಲಿ ಮಾತಾಡುದು ಯಾರಲ್ಲಿ ಮುಖಕ್ಕೆ ಅಂತ ಕೈ ಹಾಕ್ತೀನಿ ನಾನು ಬಂದು ಒತ್ತೆತ್ತ ಆಯ್ತು ನೀನು ಕೂತ್ಕೊಂಡು ಕಾಲ ಆಡಿಸ್ತಾ ಇದ್ದೆ ಅಲ್ವಾ ಏನಂತ ತಿಳ್ಕೊಂಡಿದ್ಯಾ ಹೌದಣ್ಣ ಯಾರು ನನ್ನ ಮುಖದಲ್ಲಿ ಇಲ್ಲಿ ಮಂಗ ಕುಣಿತಾ ಉಂಟ ಇಡೀ ಆ ಕೆಳಗಿಲ್ಲಿ ಪಾಪಿ. ನಾನವನಲ್ಲ ಮತ್ತಾರು ಏನು? ಬಂದ ಅವ ವ್ಯಕ್ತ ನಿಮ್ಮ ಗಂಡನಲ್ಲಿ ಹೇಳು ಹಾ. ಅಷ್ಟಕ್ಕೆ ನಿಮ್ಮ ಗಂಡ ಬಿಡ್ಲಿಲ್ಲ ಮತ್ತೆ? ಹೇಳಲಿಲ್ಲ ಹಾ. ಅಷ್ಟಕ್ಕೆ ಬಂದಂತ ಅಚ್ಚ ಬಿಡ್ಲಿಲ್ಲ ಅವನ ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಹತ್ತಿರ ಬಂದು ಗಂಡನ ಕಪಾಲಕ್ಕೆ ಪಡಲ್ಲ ನನ್ನವರಿಗೆ ಒಂದೇ ಬೆಟ್ಟು ಆ. ಕೊಟ್ಟದ್ದೆ ತಟ ಏನಾಯ್ತು? ನಿಮ್ಮ ಗಂಡ ಪುರ್ಸೋದು ಕೊಡ್ಲಿಲ್ಲ ಸಿಟ್ಟು ಬಂದಿರಬಹುದು. ಸೀಟು ಬರ್ಲಿಲ್ಲ ಸಿಟ್ಟು ಬಂದಿರಬಹುದು. ಸಿಟ್ಟು ಬಂತು ಆ. ಈಗ ಕೂತವರು ಅಲ್ಲಿಂದ ಎದ್ದು ನಿಂತ್ಕೊಂಡು ಯಾರಾದದಲ್ಲ? ನಾನು ಯೋಚನೆ ಮಾಡಿದೆ ಆ. ಈ ಸಲ ಯಕ್ಷನ ಕತೆ ಮುಗಿಯಿತು ಬರುವ ದಿವಸಕ್ಕೆ ಯಕ್ಷ ಬೇರೆ ಆಗಬೇಕು ಅಂತ ಯೋಚನೆ ಮಾಡಿದೆ ಆ. ಯಾಕಂತ ಹೇಳಿದ್ರೆ ಇವರ ಕತೆ ಮುಗಿಸಿದ್ರೆ ಮುಗಿಯಿತಲ್ಲ ಯುದ್ಧ ಮಾಡ್ತಾರೆ ಅಂತ ಯೋಚಿಸಿದ್ದೆ ಬಂತು ಯುದ್ಧ ಮಾಡ್ಲಿಲ್ಲ ಮತ್ತೆ? ನಿಂತವರು ಅಲ್ಲಿಗೆ ಕೂತ್ಕೊಂಡ್ರು ಕೂತ್ಕೊಂಡದ್ದು. ಕೂತ್ಕೊಂಡ್ರು ಆಯಾಸ ಆಗಿರಬಹುದು. ನೀರು ಹಾಲು ಏನಾದ್ರೂ ಕೊಡ್ಬೇಕಿತ್ತು. ಇಲ್ಲ ನಾವು ಹೊಸ ಕ್ರಮದ ಯುದ್ಧ ಅಂತ ಭಾವಿಸಿದ್ದು ಆ. ಎಲ್ಲರೂ ಕಾಯ್ತಾ ಇದ್ದಾರೆ ಯುದ್ಧ ಮಾಡ್ತಾರೆ ಅಂತೇಳಿ ಆ. ಕೂತವರು ಅಲ್ಲಿಗೆ ಮಲಗಿದ್ದು ಮಲಗಿದ್ದ. ಹೌದು ಕೆಲವೊಮ್ಮೆ ಮಲಗಿ ಯುದ್ಧ ಮಾಡ್ತಾರೆ. ಹೌದಾ ನನ್ಗೆ ಗೊತ್ತಿಲ್ಲ ನಾನು ಅಭ್ಯಾಸ ಮಾಡುವಾಗ ಕಾಣ್ಲಿಕ್ಕೆ ಬರ್ಲಿಲ್ಲ ಯುದ್ಧಾಭ್ಯಾಸ ಮಾಡುವಾಗ ಹಾಗಂತೇಳಿ ಯುದ್ಧ ಮಾಡ್ತಾರಂತೆ ಯೋಚಿಸಿದ್ದೆ ಬಂತು ಆ. ಎಷ್ಟು ಹೊತ್ತಾದ್ರೂ ಹೇಳುದು ಕಾಣುದಿಲ್ಲ ಮತ್ತೆ? ಏನಾಯ್ತು ಅಂತ ನಾನು ಹತ್ತಿರ ಹೋದೆ ಆ. ಹತ್ತಿರ ಹೋಗಿ ನೋಡುವಾಗ ಎಂತದ್ದು ಆ. ಇದು ವಿಷಯ ನಗಾಡಿಕೊಂಡೆ ನಗನಗಿಂತ ಹೇಳು. ನನಗೆ ಅದು ಮರತ್ತೆ ಹೋಗಿತ್ತು ಹತ್ತಿರ ಹೋಗಿ ನೋಡ್ತೇನೆ ಅಮ್ಮ ಇಷ್ಟು ನಾಲ್ಗೆ ಹೊರಗೆ ಬಂದಿದೆ ನಾಲ್ಕು ಹೊರಗೆ ಬಂದ. ಹೌದೌದು ಎಂತದ ಹೇಳ್ತೀಯೋ? ಏನಾಗ್ಲಿಲ್ಲ ನೀವು ತಲೆ ಬಿಸಿ ಮಾಡ್ಬೇಡಿ ಏನಾಗ್ಲಿಲ್ಲ ಸರಿ ನೋಡಿದ್ಯಾ? ಮತ್ತೆ ಕೂಡ ಹತ್ತಿರ ಹೋಗಿ ನೋಡುವಾಗ ಎಂತದ್ದು ಎರಡು ಕಣ್ಣುಗುಡ್ಡೆ ಕೂಡ ಹೊರಗೆ ಬಂದಿದೆ ಕಣ್ಣುಗುಡ್ಡೆ ಹೊರಗೆ ಬಂದ ನಾಲ್ಗೆ ಹೊರಗೆ ಎಂತದ ಹೇಳ್ತಿ ಮಾರಾಯ? ಏನಾಗ್ಲಿಲ್ಲ ನೀವು ತಲೆ ಬಿಸಿ ಮಾಡ್ಬೇಡಿ ಮತ್ತೆಂತದು? ಬೇರೆ ಏನಾಗ್ಲಿಲ್ಲ ಆ. ನಿಮ್ಮ ಗಂಡ ಸತ್ತೇ ಹೋದ. ಶಿವನೇ 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 ಶಿವನೇ. ಪತಿಯನೇ ಮಡಿದೆಯಲ್ಲ ಪರಿಯನ್ನ ಜತೆಯ ನಗಲುವರೆ ನಲ್ಲ ಕೃತಿಯೊಳು ನಿನ್ನಗಲಿ ಜೀವಿಸಲೆಯ ಯಾರೊಡನೆನಲಿ ಪತಿಯ ಶಿವನೇ ಶಿವನೇ. ಎಂತಹ ಕರ್ಣ ಕಠೋರವಂತಹ ಮಾತನ್ನೇ ಕೇಳಿದೆ ನಾನು. ಬರಸಿಡಿಲೇ ಬಂದು ಬಡಿದು ನನ್ನ ಕಿವಿಗೆ ಬಡಿದಂತಾಯಿತಲ್ಲ. ಯಾಕೆ ಈ ಮಾತುಗಳನ್ನು ಕೇಳುವಂತಹ ಮುಂಚಿತವಾಗಿ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತು. ಸ್ವರ್ಗಲೋಕವನ್ನು ಪಡೆದು ಬರುತ್ತೇನೆ ಮಾಲಿನಿ, ಮಂಗಳಾರತಿಯನ್ನು ಬೆಳಗು ಎಂಬುದಾಗಿ ಹೋದವರಲ್ಲವೇ ನನ್ನವರು. ಬಾರದ ಲೋಕವನ್ನೇ ಸೇರಿಬಿಟ್ಟಿರ ಪ್ರಭು, ಬಾರದ ಲೋಕವನ್ನೇ ಸೇರಿಬಿಟ್ಟಿರ. ಹದಿಬದೆಯ ಹೆಣ್ಣಾದವಳು ಬಯಸುವುದು ಇಷ್ಟೇ. ಹಣೆಯ ಸಿಂಧೂರದ ಚಿಲಕ ಕೊರಳ ಮಾಂಗಲ್ಯದ ಬದುಕ ಇರಲಿ ಎನ್ನ ಕೊನೆಯ ಉಸಿರಿರುವ ತನಕ ಎಂಬುದಾಗಿ ಆ ಭಾಗ್ಯದಿಂದ ವಂಚಿತಳಾಗಿ ಹೋದೆ ನಾನು. ನನಗಿನ್ನೀ ಬದುಕು ಬೇಕೇ?
ಈ ಜೀವನ ಬೇಕೆ? ನನ್ನವರೊಂದಿಗೆ ಯಾರು ಕೂಡ ಸಾಯುತ್ತೇನೆ. ಹತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವನು ಜೀವಿಪರೇ ಸಮರ ಸಮರ್ಥನಾಗಿ ತರಣ ಮಹಿಜೋದುರಗೆ ಹದನಗಳ ವಿತ್ತರಿಸಿ ಹದನಗಳ ಸುಮರದ ಮೊತ್ತವನ್ನು ಸದೆಪಡಿ ನಾಗವಾರ್ತಿಯಲ್ಲಿ ವಶಗೈವೆನೆನು ತಲೆ ಕರೆದಳ ಮಗನ ಯಾಕೆ ಹೇಳಬೇಕು? ನಾನು ಯಾಕೆ ಸಾಯಬೇಕು? ಸತ್ತವರಿಗಾಗಿ ಅತ್ತಿನಿಂದಾದರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಬಿಟ್ಟೆ ಇಲ್ಲ. ನಾ ಆಳಬಾರದು, ನಾ ಸಾಯಬಾರದು, ನಾ ಬದುಕಿ ಸಾಧಿಸಬೇಕು. ಹಾಗಾದರೆ ನನಗಿಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಯಾರು 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 ಎಲ್ಲ ದೇವತೆಗಳೇ ನನ್ನ ಹಳೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯಲಿದ್ದ ಹೂವನ್ನೇ ಕಿತ್ತು, ಕೈಯ ಕಂಕಣವನ್ನೇ ಹರಿದು ವೈನವ್ಯ ದೀಕ್ಷೆಯನ್ನು ತಂದೊಡ್ಡಿರ. ನನ್ನ ಹೀನಾಯ ಸ್ಥಿತಿಯನ್ನು ಕಂಡು ಮೇಲೆತ್ತಿರಲಿ ಅಂತ ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ. ಶಾಶ್ವತವಾದಂತಹ ನಗುವಲ್ಲ, ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸದೇ ಇದ್ದರೆ ನಾ ದಿತಿ ಸಂಜಾತಿ ಮಾಲಿನಿಯಲ್ಲ. ಹಾಗಾದ್ರೆ ನಾ ಕಷ್ಟವನ್ನು ಯಾರಲ್ಲಿ ಹೇಳುವುದು? ಯಾರಿದ್ದಾರೆ ನನಗೆ? ಯಾರ್ಯಾರಲ್ಲಿ ಯಾಕಾಗಿ ಹೇಳಬೇಕು? ಭುಜ ಎತ್ತರಕ್ಕೆ ಬೆಳೆದಂತಹ ನನ್ನ ಮಗನಿದ್ದಾನೆ ಮಹಿಷ. ಸಮಸ್ತ ವಿಚಾರವನ್ನು ಅವನಲ್ಲಿ ಅರುಹಿ ನಿಮಗೊಂದು ಗತಿಯ ಕಾಡಿಸದಿದ್ದರೆ ನಾ ದಿತಿ ಸಂಜಾತಿ ಮಾಲಿನಿಯಲ್ಲ. ಕರೆಯುತ್ತೇನೆ ನನ್ನ ಮಗನನ್ನು, ಕರೆಯುತ್ತೇನೆ ನನ್ನ ಕರಡ ಕೊಡಿಯನ್ನು. ಮಗನೇ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಮಗನೇ. ಕರೆದೆಯ ಜನನಿ? ಹೌದು ಕಂದ. ಕರೆದೆಯೋ ಮಾತೆ? ಹೌದು ಕುಮಾರ. ಪವಿತ್ರವಾದಂತಹ ಚರಣ ಗುಹೆಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಅಮ್ಮ ಮಗನೇ. ರಾಜ ಕ್ರೀಡಾಂಗಣದಲ್ಲಿ ಅಸುರ ವೀರರ ಜೊತೆಯಲ್ಲಿ ದೊಡ್ಡ ದೊಡ್ಡದಾದಂತಹ ಬಂಡೆಗಲ್ಲುಗಳನ್ನು ಕಾಲ್ಚೆಂಡನ್ನಾಗಿಸಿ ಆಟ ಮಾಡುತ್ತಾ ಇದ್ದೆ ತಾಯಿ. ಒಂದೊಮ್ಮೆಗೆ ನಿಮ್ಮ ದೀರ್ಘವಾದಂತಹ ಸ್ವರ ಕೇಳಿತು. ಆ ಕೂಗನ್ನೇ ಆಲಿಸಿ ನೇರವಾಗಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ನೋಡುವಾಗ, ಯಾಕಮ್ಮ ಹೀಗೆ, ಏನಾಯ್ತಮ್ಮ ನಿನಗೆ? ಘೋರವಾದಂತಹ ಕಣ್ಣೀರು ಸುರಿಯುತ್ತಾ ಇದೆ. ಈ ರೀತಿ ದುಃಖ ಪಡುವರೆ ಏನಾಯ್ತಮ್ಮ ನಿನಗೆ? ಕಷ್ಟ ಬಂತು ಮಗನೇ. ನಿಮ್ಮ ಪಾಲಿಗೆ ಕಷ್ಟ ಒದಗಿ ಬಂತೆ. ಯಾರಿಂದಮ್ಮ? ನಮ್ಮವರು ಏನಾದರೂ ನಿಮಗೆ ತೊಂದರೆಯನ್ನು ನೀಡಿದ್ರಿ, ಅಥವಾ ಮೇಲಿನ ಲೋಕದವರಾದಂತಹ ಹರನೆ ಹರಿಯೇ ಸರಸಿಜೋದ್ಭವನೇ ತಾಯಿ, ಯಾರೇ ಏನೇ ಮಾಡಲಮ್ಮ ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ ಸಮರ್ಥರಾದಂತಹ ವೀರ ಮಹಿಷಾಕ್ಕೆ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ. ಹೌದಮ್ಮ ಕಂದ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲು. ಏನಾಯ್ತಮ್ಮ ನಿನಗೆ? ನಮ್ಮ ಬಾಳುವೆ ತೀರಿ ಹೋಯಿತು ಮಗನೇ. ನಮ್ಮ ಬಾಳುವೆ ತೀರಿ ಹೋಯ್ತಿ? ಹೇಗಮ್ಮದು? ನಿನ್ನ ತಂದೆ, ನನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತೀರೆಂಬುದಾಗಿ ಹೋದಂತ ವಿಚಾರ ನಿನಗೂ ಸರಿಯಾಗಿ ತಿಳಿದಿದೆ ತಾನೆ? ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದಂತೆ ಪರಿಣಾಮದಲ್ಲಿ ಏನಾಯ್ತಮ್ಮ? ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಸೋಲಿಸಿ
ಸ್ವರ್ಗದ ಸುರ ಗದ್ದುಗೆಯನ್ನು ಏರಿದರಂತೆ ಮಗನೇ. ಇದು ಸಂತೋಷವಾದಂತಹ ವಿಚಾರವಲ್ಲವೇ ತಾಯಿ? ಅದೇ ಕಣ್ಣೀರು ಸುರಿಸುವುದು ಯಾಕಮ್ಮ? ಯಾಕಮ್ಮ ಕಣ್ಣೀರು? ಸಂತೋಷ ಹೌದು ಮಗನೇ. ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಅಂದ್ರೆ ಸ್ವರ್ಗದ ಪೀಠವನ್ನು ಏರಿದಂತಹ ನಿನ್ನ ತಂದೆ, ನನ್ನ ತಂದೆಯನ್ನು ಅಲ್ಲಿದ್ದ ದೇವತೆಗಳು ಮೋಸದಿಂದ ಕೊಂದರು ಮಗನೇ. ಮತ್ತೇನು ಹೇಳಲಿ? ನನಗೆ ಕೇಳುವುದಕ್ಕಾಗುವುದಿಲ್ಲ. ಶರೀರವೇ ನಡುಕ ಪ್ರಾರಂಭವಾಗಿದೆ. ಕೈಕಾಲುಗಳಲ್ಲಿ ಬಲವಿಲ್ಲದ ಹಾಗೆ ಕಾಣುತ್ತಾ ಇದೆ. ಇದು ಸತ್ಯವೇ ಅಮ್ಮ? ಹೌದು ಕಂದ. ಈ ಮಾತು ಸತ್ಯವೇ ತಾಯೇ? ಮಗನೇ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನಪ್ಪ ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ. ಹೌದು ಕಂದ. ಇನ್ನು ಹಾಗಾದ್ರೆ ನಮ್ಮಪ್ಪ ಬರುವುದಿಲ್ವೇ? ಭಾರತ ಲೋಕವನ್ನೇ ಸೇರಿದರು ಮಗನೇ. ಈ ಪ್ರಪಂಚದಲ್ಲಿ ಅನಾಥ ಮಗುಡಾಡಾದೆ ಅಪ್ಪ. ನನಗೆ ಯಾರು ಇದ್ದಾರೆ? ಹಾಗೆನ್ನದರು ಕಂದ. ಯಾಕೆ ತಾಯಿ? ನಿನಗೆ ನಾನಿದ್ದೇನೆ ಮಗನೇ. ಕಳೆದು ಹೋದಂತಹ ವಿಚಾರಕ್ಕೆ ಯಾವತ್ತೂ ನಾನು ಯೋಚಿಸಬಾರ್ದಂತೆ, ಪ್ರಾಜ್ಞರಾದವರು ಯೋಚಿಸಬಾರ್ದಂತೆ. ಅಮ್ಮ ಮಗನೇ, ನಾನು ಯೋಚಿಸುವುದಿಲ್ಲ. ಆದರೆ ಸತ್ತ ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ. ನನ್ನ ಅಪ್ಪನನ್ನು ಕೊಂದವ ಯಕ್ಷ ಮಗನೇ. ನನ್ನ ಅಪ್ಪನನ್ನು ಕೊಂದವ ಯಾರು? ಯಕ್ಷ ಮಗನೇ. ಯಕ್ಷ ಗಿಕ್ಷರದ ಬರಕ್ಕೆ ಬರಲಪ್ಪ. ನನಗೆ ಲಕ್ಷ್ಯವೇ ಅಲ್ಲ. ಅಪ್ಪಣೆ ಕೊಡ. ಹೊರಟೆ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಜವನಾದು ನುಡಿದನು. ಅನಿಮಿಷದ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾಭನು ಬರುವ ಕೃತಗದಿ. ವನಜನಾಭನು ಬರುವ ಕೃತಗದಿ ಅನವರತ ಸುಮನತರ ಪಕ್ಷದಿ. ಏನು ಮಾಡಬೇಕು? ನಿನಗೆ ಬೇಡುವೆನು ವಿಧಿಯಲಿ ಪಡೆದು ವರಗಳನ್ನು.
ಮಾಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಜವನ ನುಡಿದಳು ಮಗನೇ ಕಂದ, ನನ್ನನ್ನು ಬಿಟ್ಟು ಬಿಡಮ್ಮ. ಆ ಹೆಚ್ಚನ ಶಿರವನ್ನು ಕಡಿದು ನಾನು ಬರ್ತೇನೆ. ನಿಲ್ಲು ಮಗನೇ. ಯಾಕಮ್ಮ? ಕಂದ, ನಿನ್ನ ವೀರೋಚಿತವಾದಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಡು. ಯುದ್ಧರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಹೇಳು, ಲೆಕ್ಕಾಚಾರವೇ ಅಲ್ಲ, ತೃಣಕ್ಕೆ ಸಮಾನರವರು. ಹೌದು ತಾಯಿ. ಆದರೆ ಯುದ್ಧರಂಗದಲ್ಲಿ ಸೋತಂತ ಅವರು ವಾಯ್. ಆ ಹರಿಯ ಮೊರೆಯನ್ನು ಹೋಗುತ್ತಾರೆ ಮಗನೇ. ಹರಿ ಆ. ಅವನ ಅಪ್ಪ ಬೇಕಾದ್ರೂ ಯುದ್ಧಕ್ಕೆ ಬರಲಿ, ನಾನು ಜಯಿಸಿಕೊಂಡೇನು. ನಿನ್ನ ಮಗಮ್ಮ ನಾನು. ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾರೆ, ಕಪಟವನ್ನೇ ಮಾಡುತ್ತಾನೆ. ಮೋಸ ಕಪಟ ಅಮ್ಮ. ಮಗನೇ, ಮುಂದಿನಿಂದ ಬಂದು ನೇರವಾಗಿ ನಮ್ಮಲ್ಲಿ ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೇವು. ಆದರೆ ಆದರೆ ಹಿಂದಿನಿಂದ ಬಂದು ಕಪಟವನ್ನು ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇದರ ಬಗ್ಗೆ ನಾವು ಆಲೋಚಿಸಲೇಬೇಕು. ಹೌದು ಮಗನೇ. ನನಗೆ ಪೂರ್ವ ಸಿದ್ಧತೆ ಅಗತ್ಯವಾಗಿ ಬೇಕಾಗಿದೆ. ಹೌದು ಕಂದ. ಅದಕ್ಕಾಗಿ ನಾನು ಏನು ನಮ್ಮಲ್ಲಿ ಮಾಡಬೇಕು? ಜನಬಲ ಉಂಟು, ಸೇನೆಯ ಬಲ ಉಂಟು. ಹೌದು. ಆದ್ರೆ ಒಂದರ ಬಲ ಇಲ್ಲ. ಯಾವುದದು? ದೈವ ಬಲ. ಕೊಡು 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 ಎತ್ತದು ಕೊಡು. ಕೊಡು ದೈವ ಬಲ. ಅದೆಲ್ಲ ಇದು ದೈವ ಬಲವಾ? ಅಮ್ಮ, ಕಂದ, ಅನ್ನ ಆಹಾರ ಎಲ್ಲವನ್ನು ಕೊಟ್ಟು ಇಷ್ಟು ದೊಡ್ಡವನ್ನಾಗಿ ಮಾಡಿದವಳು ನೀನು. ಈಗ ದೈವ ಬಲ ಕೊಡಮ್ಮ, ಎಲ್ಲಿ ಉಂಟದು? ಕಂದ, ವಾಯ್. ಹಾಗೆ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನೀನ್ ಈಗಲೇ ಕಾಡನ್ನು ಸೇರಬೇಕು. ಅಪ್ಪ ಇಲ್ಲ, ನನ್ನನ್ನು ಕಾಡಿ ಕಳಿಸ್ತಾ ಇದ್ಯಮ್ಮ. ಹಾಗಲ್ಲ ಕಂದ. ಸಾಕುವುದಕ್ಕೆ ಕಷ್ಟವಾಯ್ತಾ ನಿನಗೆ? ಇಲ್ಲ ಮಗನೇ, ಅಮ್ಮ, ವಿಧಾತರ ಕುರಿತಾಗಿ ತಪವನ್ನ ಆಚರಿಸಬೇಕು. ತಪಸ್ಸಿಗೆ ಅಜೇಯನಂತಹ ವರವನ್ನ ಪಡೆಯಬೇಕು. ವಾಯ್. ತದನಂತರ ಸ್ವರ್ಗವನ್ನೇರಬೇಕು. ವಾಯ್. ಅಲ್ಲಿದ್ದ ಇಂದ್ರಾದಿ ಸುಮನಸರೆಲ್ಲ ಬಡಿದು ಹೊಡಿ. ವಾಯ್. ಸ್ವರ್ಗದ ಸುರಗದ್ದುಗೆಯನ್ನು ನೀನೇರಬೇಕು. ಬಡಿದೋಡಿಸಿ ಅಲ್ಲಿಯ ಪೀಠ ನಾನು ಏರುವೆನಮ್ಮ. ವಾಯ್ ವಾಯ್. ಅರ್ಥವಾಯ್ತು ಅರ್ಥವಾಯ್ತು ಅಮ್ಮ. ದೈವ ಬಲವನ್ನು ಸಂಪಾದಿಸುವುದಕ್ಕೆ ಬೇಕಾಗಿ ಕಾನನವನ್ನು ಸೇರಬೇಕು. ಸ್ವಪ್ರಯತ್ನದಿಂದಲೇ ಸಂಪಾದಿಸಬೇಕು ಎನ್ನುವ ಹಾಗೆ ನಿನ್ನ ಹೇಳಿಕೆಯಲ್ಲವೇ ನೇರವಾಗಿ ಕಾನನಕ್ಕೆ ಹೋಗಿ ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಗೈದು ವರವನ್ನು ಸಂಪಾದಿಸಿಕೊಂಡು ಬಂದ ಮೇಲೆ ಮತ್ತೆ ನಿನ್ನ ಮುಖ ನೋಡುವುದು. ತುಂಬು ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡಮ್ಮ. ಬರಿಗೆ ಅಮ್ಮ, ಕಳುಹಿಸಿಕೊಡು. ಇಲ್ಲಿಗೆ ನಿಲ್ಲು. ಬರಿಗೆಯಲ್ಲಿ ಹೋಗುವುದಲ್ಲ ಕಂದ, ಹಿಡಿದುಕೋ ಈ ಖಡ್ಗವನ್ನು. ಅಮ್ಮ, ಈ ಖಡ್ಗದ ಅಗತ್ಯ ಇಲ್ಲ. ವಿರೋಧಿಗಳನ್ನು ಸದೆಬಡಿಯುವುದಕ್ಕೆ ಬೇಕಾಗಿ ಉಭಯ ಕೋಡುಗಳಿವೆ ಅಮ್ಮ. ಇದರಲ್ಲಿ ತಿವಿದೇನು? ಇನ್ನು ಮುಂದಕ್ಕೆ ಶೋಣಿತಾಪುರದ ಪ್ರಜೆ ರಕ್ಷಣೆ ನಿನಗೆ ಮಗನೇ. ಹೋ 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 ಹೋ. ಅಮ್ಮ, ಮಕ್ಕಳಾಟಿಗೆ ಹೆಣ್ಣು ಬಿಡು ಮಹೇಶ. ಇನ್ನು ಮುಂದೆ ಪ್ರೌಢನಾಗಿ ಕಾಣಿಸಿಕೋ ಎನ್ನುವ ಹಾಗೆ ಆವಾಗ ನೀನು ಎಚ್ಚರಿಸಿದ್ದುಂಟು. ಈಗ ನನ್ನ ಶ್ರೇಯಸ್ಸನ್ನು ನೀನು ಆಸೆ ಪಡುವೆ ಎಂದಾದರೆ ಹೋಗಿ ಬರ್ತೇನಮ್ಮ. ಹೋಗುವ ದಾರಿ ಕೀರ್ತಿಯ ಹೆದ್ದಾರಿ ಆಗಿರಲಿ ಮಗನೇ. ಮತೆಗೆ ಬಡಿದು ವಿಖ್ಯಾತ ಮಹಿಜನು ವಿಧಾತನ ತಪಗೈವೆನುತ ಆತನು ಕ್ಷಣ ಬರದಿ ಪುಷ್ಕರ ಕ್ಷೇತ್ರವ ಬಗುತ್ತಲೇ ಬಳಿಗ
ಶೋಣಿತಾಪುರದಲ್ಲಿ ಬಹಳಷ್ಟು ವಿಜೃಂಭಣೆಯಲ್ಲಿ ಮೆರೆದವರು. ಏನು ಮಾಡೋಣ ಹೇಳಿ, ಈ ಕಾಲದಲ್ಲಿ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಇದಕ್ಕೆಲ್ಲ ಕಾರಣ ಆ ಬಡ ಸೂರಪ್ಪ, ನಮ್ಮಲ್ಲಿ ಕೈ ಸೋತಂತಹ ಸೂರಪ್ಪ ಮೋಸ ವಂಚನೆಲ್ಲ ಹರಿಯ ಮೂಲಕ ದೂರಿಟ್ಟು ನಮ್ಮ ಅಂಗಾಂಗಣ ಕತ್ತರಿಸುವಂತೆ ಮಾಡಿದ್ದಾನೆ. ಅಂಗಾಂಗಣ ಕಳ್ಕೊಂಡಂತಹ ನಾವು ಗಿರಿ ಗುಹೆಗಳಲ್ಲಿ ಗೆಡ್ಡೆ ಗೆಣಸುಕೊಂಡು ವಾಸವಾಗ್ತಿದ್ದಂತಹ ನಾವು ಈ ನಮ್ಮ ಪರಿಸ್ಥಿತಿ ಇಲ್ಲಿವರೆಗೆ ಹೀಗಾಯ್ತಲ್ಲ. ಹೀಗೆ ಮುಂದುವರೆದರೆ ಹೇಗಯ್ಯ ಬದುಕುವುದು? ಕೇಳಿ ಬಂತಲ್ಲ ಒಂದು ಸುದ್ದಿ, ಏನು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ. ಹೌದೇ? ಹುಟ್ಟಿಕೊಂಡದ್ದು ಮಾತ್ರವಾ, ಏನು ವಿಶೇಷ? ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು 3 ಮೂರ್ತಿಗಳಿಂದಲೂ ಹಾಗೂ ದರೆಯೋನಿದರಿಂದಲೂ ಮರಣವೇ ಬಾರದಂತ ವರವನ್ನು ಪಡೆದುಕೊಂಡಿದ್ದಾನಂತೆ. ನಮ್ಮ ಜಾತಿಯಲ್ಲ ಇಂಥೊಬ್ಬ ಸಮರ್ಥನಾಗಿ ಹುಟ್ಟಿಕೊಂಡು ಅಂತ ಹೇಳುವಾಗ ತಡ ಮಾಡುವುದು ಸರಿಯಲ್ಲ. ನಾವೆಲ್ಲರೂ ಒಟ್ಟು ಸೇರಿ ಈ ವಿಚಾರವನ್ನು ಅವನಲ್ಲೇ ಹೇಳೋಣ, ಹೋಗೋಣ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಒಬ್ಬರಲ್ಲ ಇಬ್ಬರಲ್ಲ, ಅದೆಷ್ಟೋ ಸಾವಿರ ಸಂಖ್ಯೆಯಲ್ಲಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ನಿಮ್ಮನ್ನು ನೋಡುವಾಗ ಒಂದೊಂದು ಅಂಗಾಂಗವನ್ನು ಕಳೆದುಕೊಂಡವರ ಹಾಗೆ ಕಾಣಿಸ್ತಾ ಇದ್ದೀರಿ. ಇಲ್ಲಿರುವಂತಹ ಒಂದೊಂದು ಆಸನವನ್ನು ನೀವು ಸ್ವೀಕರಿಸಿಕೊಳ್ಳಿ, ನಾವು ಕುಳಿತುಕೊಂಡು ಮಾತನಾಡೋಣ. ಯಾರಯ್ಯ ನೀವು? ನಿಮ್ಮ ಹೆಸರೇನು? ಇಲ್ಲಿಗೆ ಬರುವರೆ ಕಾರಣ ಏನು? ಎಲ್ಲವನ್ನು ಅರುಹೇ ಲಾಲಿಬುದ ನಿನ್ನ ವಂಶದಲ್ಲೇ ಹುಟ್ಟಿಕೊಂಡವರು. ಇಷ್ಟರವರೆಗೆ ನಾನು ನೋಡಿದ್ದಿಲ್ವಲ್ಲ. ಶೋಣಿತಾಪುರದಲ್ಲಿ ಹುಟ್ಟಿ ಬೆಳೆದವರು ನಾವು. ಮತ್ತೆ ಶೋಣಿತಾಪುರವನ್ನು ಬಿಟ್ಟದ್ದು ಯಾಕೆ? ಇಲ್ಲಿ ಬಿಟ್ಟು ಬರೋದಕ್ಕೂ ಕಾರಣ ಉಂಟು. ನಾನೇ ಸಂಕಾಸುರ, ಅವ ಬಿಡಲಾಸುರ, ಮತ್ತೊಬ್ಬ ಚಾಮರಾಸುರ, ಇವರೆಲ್ಲ ನಮ್ಮವರಯ್ಯ. ಸೇರಿಸಿಕೊಂಡು ಇಲ್ಲಿಗೆ ಬರುವರೆ ಕಾರಣ ಏನು? ಇವರನ್ನೆಲ್ಲ ಸೇರಿಸಿಕೊಂಡು ಬರೋದಕ್ಕೂ ಬಲವಂತ ಕಾರಣ ಉಂಟು. ಹಿರಿ ತಾಯಿಯ ಮಕ್ಕಳಂತ ನಮಗೆ ಸುರಲೋಕದ ಅಧಿಕಾರವನ್ನು ಪಡೆಯಬೇಕೆಂಬ ಆಸೆ ಆಯಿತು. ಸೇನೆನೆಲ್ಲ ಸೇರಿಸಿಕೊಂಡು ನೇರವಾಗಿ ಸುರಲೋಕಕ್ಕೆ ಹೋದೆವು. ಸೂರಪ್ಪನಿಗೂ ಮಗು ಘನಗಾರವಂತ ಇದ್ದ ಕಾಲಗದಲ್ಲಿ ಸೂರಪ್ಪನಿಗೆ ಸೋಲಾಯಿತು, ನಮ್ಮ ಪಾಲಿಗೆ ಜಯವಾಯಿತು. ಅಲ್ಲೇ ಇರಬಹುದಿತ್ತಲ್ವೋ? ಆದರೆ ಏನು ಮಾಡೋಣ, ಸಿಕ್ಕಿದಂತ ಅಧಿಕಾರವನ್ನು ಉಳಿಸಿಕೊಳ್ಳುವಂತ ಯೋಗ್ಯ ಭಾಗ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮಲ್ಲಿ ಕೈ ಸೋತಂತ ಬಡ ಸೂರಪ್ಪ ನೇರವಾಗಿ ಹರಿಯ ಬಳಿಗೆ ಹೋದ. ಕಪಟಿ, ಮೋಸಗಾರ, ವಂಚಕ. ನನ್ನ ಅಮ್ಮ ಮೊದಲೇ ಹೇಳಿದ್ದಾಳೆ, ನಾರಾಯಣನನ್ನು ನಂಬಬೇಡ ಮಗನೇ ಎನ್ನುವ ಹಾಗೆ. ಏನು ಮಾಡಿದವ? ಹರಿ ಮೋಸದಿಂದ ಅವನ ಕೈಯಲ್ಲಿದ್ದ ಚಕ್ರವನ್ನೇ ಪ್ರಯೋಗಿಸಿ ಬಿಟ್ಟ. ಪರಿಣಾಮ ಸರ್ವಕಾರ
ಕಾರಣ ತಿರುಗುತ್ತಾ ಬಂದಂತ ಚಕ್ರ ನಮ್ಮ ಒಬ್ಬೊಬ್ಬರ ಒಂದೊಂದು ಅಂಗಾಂಗನೆ ಕತ್ತರಿಸುತ್ತಾ ಹೋಯ್ತಯ್ಯ. ನೀವು ಚಕ್ರದಡಿಗೆ ಬಿದ್ದು ಅಂಗಾಂಗವನ್ನು ಕಳೆದುಕೊಂಡಿರಿ. ಹೌದೌದು. ಇಷ್ಟರವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರೆಯೋ? ಜೀವನದಲ್ಲಿ ಏನಾದ್ರೂ ಸಾಧನೆಯನ್ನು ಮಾಡಬೇಕೆನ್ನುವಂತ ಉದ್ದೇಶದಿಂದ ಗಿರಿಗವನಗಳಲ್ಲಿ ಗೆಡ್ಡೆ ಗಣಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದೆವು. ಆವಾಗ ಬಂತಲ್ಲ ಒಂದು ಶುಭವಾರ್ತೆ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ ನಮಗೆಲ್ಲರಿಗೂ ಸಮರ್ಥ ನಾಯಕ ನೀನೆಂದು ತಿಳಿದು ನಿನ್ನ ಬಳಿಗೆ ಬಂದವರಿದ್ದೇವಯ್ಯ. ಒಂದು ಬಂದಂತ ನಿಮಗೆ ಆಶ್ರಯವನ್ನಿತ್ತಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳೆ. ಆದರೆ ಏನು ಮಾಡೋಣ? ಏನು? ನಮಗೆ ಆದಂತಹ ಅಪಮಾನ ಮಾತ್ರವಲ್ಲ, ಮತ್ತೆ? ನಿಮ್ಮ ತಂದೆಯನ್ನು ಯಕ್ಷನ ಮೂಲಕ ಕೊಲ್ಲಿಸಿದ ಇರುವಂತಹ ಸ್ಥಳ ನಾಟಕ ಯಾರೊಂದು ಕಾಣಬಲ್ಲೆ ದೇವೇಂದ್ರ ಎಂದುಕೊಂಡಿದ್ದೆ. ಹಾಗೆಂದುಕೊಳ್ಳಬಹುದು. ಮೂಲಕವಿತ್ತಂತ ವಿಚಾರ ಏನಂತ ಕೇಳಂತೆ? ಎದುರಿಸಬೇಕಾಗಿದೆ. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ಏರಿ ವಾಹನ ನಡೆಯುವ ಸಮಯ.
ಅಂಗಗಳನ್ನು ಕಳೆದುಕೊಂಡಿದ್ದೀರಿ. ಬುದ್ಧಿಮಾನಂತಹ ನೀವು ಮರಳಿ ಬಂದಿದ್ದೀರಿ. ಈ ಬಾರಿ ಅಂಗಗಳಲ್ಲ, ನಿಮ್ಮ ತಲೆಯನ್ನು ಮಹಿಷನನ್ನು ಕೂಡಿಕೊಂಡು ಬಂದವರಿದ್ದೇವೆ. ಒಳ್ಳೆ ಮಾತಿನ ಪೀಠವನ್ನು ಬಿಟ್ಟು ಹೋಟೆಲ್ ಬಂದು
ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ಯಾಕಾಗಿ? ನನ್ನ ಅಪ್ಪನಾದಂತಹ ವಿದ್ಯುನ್ಮಾಳಿಯನ್ನು ಕೊಳಿಸಿದಂತಹ ಪಾತಕಿ ನೀನು. ಓಹೋ, ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗಬಹುದು. ಗೆಲುವು ಮಹೇಶ, ಗೆಲುವು ಮಹಿಳೆಯರಿಗೆ ಗೆಲುವು. ಈ ಪೂರ್ವದೊಳಗ ಶತಮುಖಗಳಂಗೈದು ಅಡದಿಹನಾಕವನ್ನು ಸಮರದಲ್ಲಿ ಪಡೆಯುವುದಕ್ಕಾಗಿ ಮುಂದಾದೆಯ. ನಿನ್ನ ಶಕ್ತಿ ಸಾಮರ್ಥ್ಯ ಎಷ್ಟು ಉಂಟು ಅಂತ ತೋರಿಸಿ ನನ್ನಲ್ಲಿ ಬಾ. ಹೇಗಾಯ್ತೀಗ? ಸ್ವರ್ಗ ನಮ್ಮದಾಯ್ತಲ್ಲ. ಸ್ವರ್ಗದ ಪೀಠದ ಜೊತೆಯಲ್ಲಿ ಮೂರು ಲೋಕದ ಒಡೆತನ. ಇನ್ನು ಮುಂದೆ ನಾನೇ ಅರಸ. ಕೇವಲ ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಗೌರವಿಸಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ, ಕೇಳದೆ ಹೋದರೆ ಅವರ ಶಿರ ಕತ್ತರಿಸಿ, ಒಬ್ಬರನ್ನು ಬಿಡಬೇಡಿ. ಯಾರು 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 ಯಾರು? ಸೂರ್ಯ ಚಂದ್ರರೇ, ನಿಮಗಾದರೂ ಸರಿ. 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹೇಶನ ಹೇಳಿಕೆ ಇಲ್ಲದೆ ಗೊಂಜರಿಸ ಕೂಡ ತಟಸ್ಥರಾಗಿದ್ದಾರೆ. ಹಾಗಾದ್ರೆ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ನಮ್ಮವರೇ, ಈ ಸ್ವರ್ಗಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ. ಎಲ್ಲವನ್ನು ನೋಡಬೇಕು. ಕೆಲವೊಂದನ್ನು ನೀವು ನೋಡಿದ್ದೀರಿ, ನಾನು ಯಾವುದನ್ನು ನೋಡಲಿಲ್ಲ. ಎಲ್ಲವನ್ನು ನನಗೆ ತೋರಿಸಿ ಈ ಕಡೆ ಬನ್ನಿ. ದುರುಳರ ಟುಳಿಯನ್ನು
ದೊರೆಯುವುದಿನ್ನೇನು ದರೆಯದ ಬರುವನು ನೀನೋರ್ವ ದೇವ ಎಲ್ಲರೂ ಎದ್ದೇಳಿ ಏನು ಬಂದಿರಿ? ಹೆಣ್ಣಿಂದಲೇ ಅವನು ಪ್ರಮದನಾದಂತಹ ಕಾಳ ಮಹಿಷ ಲೋಕಕಂಟಕನಾಗಿದ್ದಾನೆ. ಅವನ ವಧೆ ಶೀಘ್ರದಲ್ಲಾಗಬೇಕು. ಬೇರೆ ಯಾವುದನ್ನಾದ್ರೂ ಕೊಟ್ರೆ ಹಿಂದೆ ಪಡೆಯಬಹುದು, ಆದ್ರೆ ಮನುಷ್ಯನಿಗೆ ಭಕ್ತಿಗೊಲಿದು ನೀಡಿದವರವನ್ನು ಹಿಂದೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಎಂಬಾಗ ನಮ್ಮ ಕಷ್ಟವನ್ನು ದೂರ ಮಾಡುವ ಒಬ್ಬನೇ ಗೋವಿಂದನೊಬ್ಬನೇ. ಏನು ಮಾಡುವ? ಅಲ್ಲಿಗೆ ಹೋಗೋಣ. ಬರದುಗಿನಾದಿಯ ಬಳಿಯೊಳಗಿದಿರಾಗಿ ಮುರಗರ ತಲೆತರಲು ಚರಣಕ್ಕೆ ಬಂದಿದೆ ಹರಿಗರ ಒಂದಾಗಿ ಸುರುಳದ ಹದನದೊಳು ಶಂಕರ ದೇವರಿಗೆ ನಮೋ ನಮಃ. ನಾರಾಯಣ ದೇವರಿಗೆ ವಂದಿಸಿಕೊಂಡಿದ್ದೆ. ಏನು ಭಾವಯ್ಯ ಮಧ್ಯಪಥದಲ್ಲೇ ಭೇಟಿಯಾದಿರಲ್ಲ? ಸದಾ ಲೋಕದ ಕ್ಷೇಮವನ್ನೇ ಬಯಸುವವರು ನೀವು. ಸರಿ, ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದೆ. ಏನು ಬಂದಿರಿ? ದುರುಳ ಮಹಿಷನ ಉಪಟಳ. ಏನು ಮಾಡೋಣ? ಸರಿ, ನಾವು ಇಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಮೂಲ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡೋಣ. ಏನು? ಚಂದ್ರಕಾಂತ ಶಿಲೆ ಕಾಣ್ತದೆ, ಕುಳಿತು ಯೋಚನೆ ಮಾಡು. ಹಾಗೆ ಉಳಿದವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಕಳನ ಯೋಜಿಸುದ ಇರಲಿದೆ. ಏನು ಮಾಡುವ? ನಳಿನಬವ ಸುರರದ ನೊಡಗೊಂಡು ನೊಡೆಸೊಂದು ವೈಕುಂಠನೋ ಕಾಣದೇ. ಅಚ್ಯುತಾನಂದ ಕೇಶವ ಗೋವಿಂದ ನಾರಾಯಣ. ವೈಕುಂಠದಲ್ಲಿ ಹರಿಯಿಲ್ಲವೆಂದು ಮನುಷ್ಯನ ಒಲಿಸಕ್ಕೆ ಮಹೇಶನಿಂದ ಮಾತ್ರ ಸಾಧ್ಯವೆಂದು ಕೈಲಾಸಕ್ಕೆ ಬಂದರೆ ಹರಿಹರರು ಇಲ್ಲವಲ್ಲ. ಹರೀಶರು ಎಲ್ಲಿರಬಹುದು? ಯೋಚಿಸಿದಾಗ ಕೇಳುತ್ತಿರುವ ಬಳಿಕ ಅಶರೀರ ವಾಣಿ ಧರಿದು ಏನದು ಸ್ವರ ಕೇಳಿಸುವುದು? ಅಶರೀರವಾಣಿ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ಏನು ಮಾಡುವ? ಅಲ್ಲಿಗೆ ಹೋಗೋಣ. ಬಳಿ ಬಂದು ಹರಿಹರರ ಪದಕ್ಕೆ ಸಜ್ಜಿಸ ಕೆಲರು ಹರಿಗರಿದು ಕಲಿ ನೀವೇ ನಮ್ಮನು ಪೊರೆ ಮುಂದೆ ಎಲ್ಲರಿಗೂ ಶುಭವಾಗ್ಲಿ. ಮೇಲೇಳಿ. ಏನು ಬಂದಿರಪ್ಪ? ಶೋಣಿತಾಪುರದ ಮಾಲಿನಿ ವಿದ್ಯುನ್ಮಾಲಿರ ಮಗನಾದ ಕಳ ಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯಾಯವನ್ನೇ ಮಾಡ್ತಾ ಇದ್ದಾನೆ. ನೀವೇ ಮೊರೆಯಬೇಕು. ಹೇಳಿದ ಜನದೊಳಗೆ ಯಾರು ಯೋಚಿಸುವಂತಹ ಸಮಯ ಇದಲ್ಲ. ದುಷ್ಟನಾದಂತ ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗೆಡಹಿದ್ದೇನೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಸತ್ವವನ್ನು ಹೊರಗೆಡಹಿದ್ದೇನೆ. ಹೊರವರೆಗೆ ನನ್ನ ಚೇತನ ಹೊರಬಿದ್ದೇನೆ. ಕಾಳ ಮಹಿಷನ ವಧೆಗೆ ಬೇಕಾಗಿ ದೇವತೆಗಳಾದಂತಹ ನಮ್ಮ ದಿವ್ಯ ಶಕ್ತಿಯನ್ನೇ ಹೊರಗಡೆ ಮುಖದಿಂದ ಪರಡಿಗೆ ತೇಜ ಜಾಗತಿಕ ತೇಜ ಮುಂದಾಗುತ್ತದೆ. ನಾರಿಯಾಗೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು.
ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಆದಿಮಾಯ ನಮೋಸ್ತುತೆ ಜಯ 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 ನಾರಾಯಣ ಮಹೇಶ್ವರ ಜನನಿ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿ ಎದ್ದೇಳಿ ಸದ್ಧೈರ್ಯವನ್ನು ಹೊಂದಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಇದ್ದೀರ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ರಸನಿಗೆ ತಡವರಿಕೆ, ತನುವಿಗೆ ತರ ಕಂಪನ, ಕಷ್ಟದ ಭೀತಿಯೇ ಯಾರಿಂದ ಏನೋ ಆಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ. ಮೊದಲಾಲಿಸು ಖಳಮಗಿದರು ವಿಧಾನ ಇದೀಗ ಹೊರಬಲದಿ ಮಾತವನೆ ಜಗಡಿದಿಗ ನಿರ್ಭೀತಿಯಿಂದ ಮಾದಿ ಅಮ್ಮ, ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದು ಅರ್ಥವಾಗುವುದಿಲ್ಲ. ಏನಾಯಿತು ಹೇಳಿ. ಶೋಣಿತಾಪುರದರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತ ಮಾಹೇಶನೆನ್ನುವಂಥ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತನ ಟೊಳಿಯಿಂದ ಧರ್ಮ ಅನ್ನುವಂಥ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂಥ ವ್ಯಾಘ್ರ ಬಾಯಿ ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂಥ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟರನ್ನಾಗಿಸಿದ್ದಾನೆ. ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹೇಶನನ್ನು ನಾಶಗೊಳಿಸಿ ನಮಗೆ ರಕ್ಷಣೆ ಎನರು ಜಯ ಜಯ ಎನ್ನುದ ಸಗಲರು ಮಣಿಯಲಾಗಿಯೇ ವಿಶ್ವಗಮನ ಗಣತರದಿದ ಭೂಷಣ ವದನ ಅರ್ಪಿದನು ಜಯ 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 ಜಯ. ಅಜ ಭವ ಸುರಪ ಮುಖ್ಯರೇ, ನಮ್ಮ ಭಕ್ತಿಗೆ ಒಲಿದಂತ ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬು ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣೆ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೆ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡವೇ? ಏನನ್ನು ಅರ್ಪಿಸೋಣ? ವನಜನಾಭನು ಕರದ ಚಕ್ರಾಯುಧವನ್ನು ಸ್ವೀಕರಿಸಮ್ಮ. ವಿನಯನಗೆ ತ್ರಿಶೂಲವನು ಕನಗೆ ಗರ್ಭನು ಬ್ರಹ್ಮದಂಡವ ಇದ್ದು ವಿನಯ
ಸುಲಭ ಕುಲಿಯವ ವಜ್ರಾಘಟವಮ್ಮ ಅಣಿಮಿದರು ಯಜ್ಞಯುಧಗಳ ಖಡ್ಗವಮ್ಮ ಮಣಿದು ಮದಯ ಪದದೊಳಿರಿದುದ ನುಡಿಸಿದರು ಭಯದಿಗೆ ಜಯ 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 ಸುಮನಸರೇ ನಾವಿತ್ತಂತಹ ಆಯುಧಗಳನ್ನು ಅಮ್ಮ ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾಳೆ. ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನೋ ಹಾಗೆ ಮಾತು ಕೊಟ್ಟು ಮಕ್ಕಳೇ ವಿಶ್ವಕರ್ಮನ ಸೇವೆಯಿಂದ ಸಂತುಷ್ಟಳಾಗಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ನಿಮ್ಮೆಲ್ಲರ ಕೈಯಾಯುಧಗಳನ್ನು ಅಷ್ಟ ಭುಜಗಳಲ್ಲಿ ಧರಿಸಿಕೊಂಡೆ ಯುದ್ಧಕ್ಕೆ ತಳ್ಳುವರೇ ವಾಹನವಾಗಿ ಹಿಮವತ್ತರೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ನೀವೆಲ್ಲರೂ ಜಯಘೋಷ ಮಾಡುತ್ತಿರುವಂತೆ ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಕೂಳ ಮಹೇಶನ ಮದಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ. 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 ಏನಿದು ಆಶ್ಚರ್ಯ! ಪರಿಪರಿಯ ಉತ್ಪಾದಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೋ ಒಬ್ಳು ನಾರಿ ಬಂದು ಶಂಕದುರ್ಗಾದ್ಯರನ್ನು ಕೊಂದರಂತೆ. ವಿಚಾರಿಸಿ
ಏನು ಧೈರ್ಯ ನಿನಗೆ? ಅಷ್ಟ ಭುಜಗಳುಳ್ಳ ನಾರಿಯೇ ನಾನೇ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾರು ನೀನು? ಯಾಕೆ ಬಂದೆ? ನಾನೇ ಮಹೇಶ. ಚಂದಮನ ಸಂಚಾರಕ್ಕೆ ತಡೆಯೊಡ್ಡಿದೆಯಾ? ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸಿ. ಬದುಕುವ ಇಚ್ಛೆ ಇದ್ದರೆ ಚರಣಕ್ಕೆ ಶರಣಾಗು. ತಲೆ ಹರಿಸಿ ಸಾಮಾನ್ಯ ನಾರಿ ನೀನು. ನೋಡೋಣವಂತೆ 3 ಲೋಕದ ಅಧ್ಯಕ್ಷ ನೋಡಿಕೊಂಡೇನು. ಬದುಕಬೇಕೆಂದಿದ್ದೆ. ಸಿಂಹವನ್ನು ಕಾಡಿಗೆ ಕಳುಹಿಸಿ ಕತ್ತಿಯನ್ನು ಕೆಳಗಿರಿಸಿ ನನ್ನ ಮಾಮ
ಭಜನ ಭಜನದಲ್ಲಿ ಪಾರ್ವತಿ ಮೈಲಾಸದ ಮಲ್ಲಿನಿ ನಮಾಮಿ ಜಯ ಮಹಿಷಾಂತಕಿಯ ಶಾಂತಳ ನಮ್ಮ ಶಾಂತಳ ಆಗವನು ಮರೆಯದಿ ಮನವೇ ಅಮ್ಮ ಮಹಿಷ ವಧೆಗಾಗಿ ಮುಂದಾದ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾರಣದ ಭಕ್ತಿಯ ಕಾಣಿಕೆಯನ್ನು ಮುಂದಿರಿಸಿದೆಯಾ? ಹೌದಮ್ಮ, ಇದು ಶಾಂತಳಾಗಿದ್ದೇನೆ. ಧನ್ಯರಾಗಿದ್ದೇವೆ ತಾಯಿ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದ ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷಾಕ್ಷನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನ ಅಂತೂ ಹೋರಾಡಿದವಳಿದ್ದೇನೆ. ಹೌದಮ್ಮ. 10ನೇ ದಿನದಂದು ಖಳ ಮಹಿಷನನ್ನೇ ಮಾಡಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನೇ ನುದುಗಿಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಕೃಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ಖಳರಿಂದ ಮುಂದಕ್ಕೆ ಕಷ್ಟ ಬಂತು ಅಂತಾದ್ರೆ ಏನು ಮಾಡಲಮ್ಮ? ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ನನ್ನನ್ನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯನಾಗಿ. ಅಧಿಕ ವಿಭವದಲ್ಲಿ
ಚಕ್ರಧಾರಕ ಇರುವಂತ ಸ್ಥಳ ಶೋಣಿತಾಪುರಕ್ಕೆ ಯಾರೆಂದು ತಿಳಿದು ತುಂಬಾ ಅಂತ ಕೇಳಿದ್ದೇವೆ. ನಾನೇ ಸರಿ ಹೊರಟು ಬಂದ ವಿಚಾರ ಕವಿತೆ ಆಲಿಸಬೇಕು. ಮಹಾದೇವ ಕಾಪಾಡು ತಂದೆ ಕಾಪಾಡು. ತಮ್ಮ ನಿಶುಂಭ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು. ಹೌದು. ಶುಂಭ ಹಾಗೂ ನಿಶುಂಭ ಎಂಬ ವಿಧಾನದಿಂದ ಮೇರೆತ್ತಿದ್ದೇವೆ. ಸರಿ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ತಲೆಯೋ ನಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನ ಕಾರ್ಯಗಳಾದರೂ ಭೂಲೋಕವನ್ನು ಸೇರಿ ಭೂವಿಜರ ಗರ್ವವನ್ನು ಮುರಿದು ಅಪ್ಪವನ್ನು ಸಂಗ್ರಹಿಸಿ ಪಡೆದುಕೊಂಡವರಿದ್ದೇವೆ. ಆಗುವ ಬಳಿಕ ವಾತಾವರಣವನ್ನು ಸೇರಿದ್ದೇವೆ. ಹೊರಗಾದ ಕಪ್ಪನ್ನು ಸಂಗ್ರಹಿಸಿದ್ದೇವೆ. ಆದರೆ ಇನ್ನು ಉಳಿದ ಒಂದೇ ಲೋಕ ಯಾವುದು? ನಾಲ್ಕು ಯಾರು? ದಾಳಿಯನ್ನು ಮಾಡಿದ್ದೇವೆ. ನಮ್ಮ ಪಾಡಿಗೆ ಸುರಪೀಠವನ್ನು ಬಿಟ್ಟುಕೊಡು. ಇನ್ನ ಮಂಡಿಗೆ
ಏನು ಇನ್ನು ಮುಂದೆ ಬಂದು ನಿಂತವ ಸಾಮಾನ್ಯದವನೆಂದು ಏನು ಮಹಾ ಶೋಣಿತಾಧಿಪ ಶುಂಭ ನಾನು ಓಹೋ ನಾಲ್ಕದ ಪೀಠವನ್ನು ಬಯಸಿ ಬಂದಿದ್ದೇನೆ. ಸರಿ. ಬೆಟ್ಟುಕೋ ಶುಭವಾಗಲಿ, ಜಯವಾಗಲಿ, ಜೈ 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 ಜೈ. ನಾಲ್ಕದ ಪೀಠವನ್ನು ಏರಿಕೊಂಡವರು. ಹೌದೌದು. ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ಅಭಿಷೇಕ ನೀಡುತ್ತಿದ್ದವರು ದೇವತೆಗಳಿಗೆ ಇನ್ನು ಮುಂದಕ್ಕೆ ನೀಡಬಾರದು. ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆ ನಡೆಯಬೇಕಾಗಿದೆ. ಸ್ವರ್ಗದ ಸೌಂದರ್ಯವನ್ನು ಒಮ್ಮೆ ಕಾಣಬೇಕಾಗಿದೆ. ತೆರಳುವ ಸರ್ವಾಣಿ ಶಂಕರಿ ಆದಿಪುರಭಯ ಭವಾನಿ ಅಂಬಿಕೆ ದೊಡನುದೆ ಶಂಭು ಮನೋಗತೆ ಅಂಬೆ ನುಮಾರಿ ನಿರಗಡಂಬ ತಲಗಮ ಪಾಲಯಮ ಸರ್ವಾಣಿ ದೇವಿ ಭಯಭ್ಯಸ್ತ್ರಾಕಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಯ 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 ಜಯ. ಬಹಳಷ್ಟು ಎತ್ತರಕ್ಕೆ ಏರಿದ ವ್ಯಕ್ತಿತ್ವ ನಿನ್ನದ್ದು. ಹೌದಮ್ಮ. ಆದರೆ ಇಂದು ಸುಮನಸರಾದ ನೀವೆಲ್ಲರೂ ಒಂದಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಪಾದ ಕಾನತರಾಗಿ ನಿಂತಿದ್ದೀರಿ. ಹೌದು. ಕಣ್ಣಂಚಿನಲ್ಲಿ ಸುರಿಯುತ್ತಿರುವ ಕಣ್ಣೀರ ಧಾರೆ, ಸತ್ಯ. ಕಂಪಿಸುವ ಕಾಯ, ಕಷ್ಟವಂತೆ. ಹೌದಮ್ಮ. ಏನಾಯಿತು ಕೇಳಬೇಕು ಜನನಿ. ಸಹಿಸುವುದಕ್ಕಾಗದಂತಹ ಮಂದಿಗಳು ಅನೇಕ. ಅವುಗಳಲ್ಲಿ ದಾನವರು ಕೂಡ ತಾಯಿ. ಒಬ್ಬರ ಬೆಳವಣಿಗೆ ಇನ್ನೊಬ್ಬರಿಗೆ ಪಥ್ಯಾಗಬೇಕು ಅಂತಿಲ್ಲ. ಹೌದಮ್ಮ. ಮಹಿಷನಿಗಿಂತಲೂ ಅಧಿಕ ಬಲವನ್ನು ಹೊಂದಿದಂತಹ ಶುಂಭ ನಿಶುಂಭ ಎನ್ನುವಂತಹ ದಾನವರು ಏನು ಮಾಡಿದ್ರು? ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರು ತಾಯಿ. ಬಡಿದೋಡಿಸಬೇಕಿತ್ತು. ಬಡಿದೋಡಿಸುವುದಕ್ಕೆ ಒಂದೊಮ್ಮೆಗೆ ಸಂಗ್ರಹವನ್ನೇ ಗೈದೆ ಉಂಟಾದ್ರೂ ಕೂಡ ಅವರ ವರಬಲಕ್ಕೆ ನಾವು ಸೋಲಬೇಕಾದ ಅನಿವಾರ್ಯ ಸ್ಥಿತಿ ಅಮ್ಮ ನಮಗೆ. ದೂರದಲ್ಲಿ ಸೋಲಡಸಿತೆ. ಹೌದು ತಾಯಿ. ಸೋತೆವು ಎನ್ನುವ ಕಾರಣದಿಂದ ದುಃಖ ಒಂದು ಕಡೆಯಾದ್ರೆ 14 ಲೋಕಗಳು ಕೂಡ ಅವರ ಕೈವಶವಾಗಿದೆ ಎನ್ನುವಂತಹ
ದುಃಖ ಮಕದಂದುಗಡೆಯಾಗಿದೆ ತಾಯಿ. ಧರೆಯಲ್ಲಿ ಪಂಚಮಹಾಪಾತಗಳೇ ಸಾಗುತ್ತಾ ಇದೆ. ಋಷಿಮುನಿಗಳಿಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಹೆಂಗಳೆಯರು ತನ್ನ ಮಾಂಗಲ್ಯ ಭಾಗವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಯಾರಿಗೂ ಕೂಡ ನೆಮ್ಮದಿಯಲ್ಲಿ ಇರುವುದಕ್ಕೆ ಭೂಲೋಕದಲ್ಲಿ ಆಗುತ್ತಾ ಇಲ್ಲ ತಾಯಿ. ಅಧರ್ಮವೇ ತಾಂಡವಾಡುತ್ತಾ ಇದೆ. ಧರ್ಮವನ್ನು ಉದ್ಧರಿಸುವುದರ ಮುಖೇನವಾಗಿ ನಮ್ಮನ್ನು ಬರೆಯಬೇಕು, ನಮ್ಮನ್ನು ರಕ್ಷಿಸಬೇಕಮ್ಮ. ಭೀತಿಗೊಂಡೆಯ? ಹೌದಮ್ಮ. ಕರುಣಿಸುತ್ತ ಅಭಯವನ್ನು ನುಡಿದಳು, ಕಿರಿದು ಸಮಯದಿ ಕರಿದು ರವಿಯನ್ನು ಪೊರೆಯುವೆನು ನಿಮ್ಮನು ಮರೆಯ ಮಾತಲು. ಇನ್ನು ಹೇಗಮ್ಮ? ಮದುವೆ ನಿಜವನು ಯಾವ ಕಡೆಗೆ ತಾಯಿ? ತುಗಿನ ಗಿರಿಯೊಳು ನೋಡುವುದರಲ್ಲಿ ಹರುಜೊಳಗಿಂದನುದ ತ್ರಿದರಿ ಕರುಣಿ ಶ್ರೀದೇವಿ. ದೀನರಾಗಿದ್ದೀರಿ. ಹೌದಮ್ಮ. ದುಃಖದ ಮಡುವಿನಲ್ಲಿ ಬಿದ್ದು ತೊಡಲಾಡುತ್ತಿದ್ದೀರಿ. ಸತ್ಯ. ನಿಮ್ಮ ಸಂಕಟ, ನಿಮ್ಮ ಗೊದಗಿ ಬಂದ ಕಷ್ಟದ ಪರಂಪರೆ ಎಲ್ಲವೂ ನನಗೆ ಅರ್ಥವಾಗಿದೆ. ಕಿರಿದು ಸಮಯದೊಳಗೆ ಖಡಭಾರವನ್ನೆಲ್ಲ ನಿಗ್ರಹಿಸಿ ದಿವ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಒದಗಿಸಿಕೊಡ್ತೇನೆ. ಆಗದೆ ಆದೀತಮ್ಮ. ಆದರೆ ಮರಳಿ ನಾಕವನ್ನು ಸೇರುವಂತಿಲ್ಲ. ಇಲ್ಲಿಯೇ ಇರೋಣವೇ? ಶುಂಭ ಈಗಾಗಲೇ ಆಜ್ಞೆಯನ್ನು ಹೊರಡಿಸಿದ್ದಾನೆ ತನ್ನವರಿಗೆ. ಏನಂತೆ? ದೇವತೆಗಳನ್ನು ಕಂಡಲ್ಲಿ ದಂಡಿಸಿ ಎನ್ನುವ ಹಾಗೆ. ಹಾಗಾಗಿ ಇಲ್ಲಿಯೇ ಇರುವುದಕ್ಕೂ ಭಯ, ದೇವಲೋಕಕ್ಕೆ ಹೋಗುವುದಕ್ಕಾಗುವುದಿಲ್ಲಮ್ಮ. ಮೊದಲೇ ಪತನವನ್ನು ಹೊಂದಿದ್ದೀರಿ. ಹೌದು. ಹೊಸ ನೆಲೆಯನ್ನ ಕಟ್ಟಿಕೊಳ್ಳುವುದಕ್ಕೆ ಶುಂಭದಾನವು ನಿಮಗೆ ಯಾವ ಕಾಲಕ್ಕೂ ಅವಕಾಶವನ್ನು ಮಾಡಿಕೊಡುವುದಿಲ್ಲ. ಸತ್ಯ. ಬಹಳಷ್ಟು ನೊಂದ ನಿಮಗೆ ಇಲ್ಲೇ ಇರುವುದಕ್ಕೆ ಅವಕಾಶವನ್ನು ನಾನು ಒದಗಿಸಿಕೊಡ್ತೇನೆ. ಹೇಗಮ್ಮ? ಈ ನಿಜವನ್ನು ಮರೆಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ನನ್ನನ್ನೇ ಹೊಂದಿಕೊಂಡು ನಾ ಗೈಯಲ್ಲಿರುವ ಖಳಮರ್ಧನ ಎಂಬ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವೆಯಂತೆ ಇಂದ್ರ. ಹಾಗೆ ಆಗಲಮ್ಮ. ಎಲ್ಲರಿಗೂ ಧೈರ್ಯ ಹೇಳು. ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಗೆ ಜಗಿರು ಬಿಡಿ ಕಳ್ಳರ ಬಳಿಗೈರುವುದೇ ಗೆಲುವಲೆ ಅಸಾಧ್ಯ. ಆ ಕಳ್ಳರ ಬಳಿಗೈರುವುದೇ ಗೆಲುವಲೆ ಅಸಾಧ್ಯ. ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ತಿಳುಗಿದ್ದೆ, ಮೋಗದ ಬಲೆಗೆ ತಿಳುಗಿದ್ದೆ. ಧನುಜರೆಲ್ಲರ ಕೊಂಡುವ ಕಾರ್ಯ ಸುಲಭ ಎನ್ನುವುದಲ್ಲೇ ತನ್ನ ಮನದೊಳಗೆ ತಿಳಿದಳು ಎಂದು ಯೋಚಿಸಿ ಮಗ ಮಾಯೆ ಯೋಚಿಸಿ ಮಗ ಮಾಯೆ ಮಗ ಮಾಯೆ ಎಂದು ಯೋಚಿಸಿ ಮಗ ಮಾಯೆ ಯೋಚಿಸಿ ಮಗ ಮಾಯೆ ದೈತ್ಯವೃಂದವ ಮೋಗಿಸಿ ಹರಿಯ ದೈತ್ಯವೃಂದವ ಮೋಗಿಸಿ ಹರಿಯ ಸುಂದರಾಂಗವ ತಲೆ ತಂದು ಕೌಟಿಗೆಯಾಗಿ ಸುಂದರಾಂಗವ ತಲೆ ತಂದು ಕೌಟಿಗೆಯಾಗಿ ನಿಂತಳು ಮೆರವ ಕದಮ್ಮ ವನದೊಳಗೋ ನಿಂದಳು ಮೆರವ ಕದಮ್ಮ ವನದೊಳಗೋ ಯೋಜಿಸಿ ಮಗ ಮಾಯೆ ಅಳುವ ಸುಮನಸರಿಗೆ ಅಭಯ ವಾಕ್ಯಗಳನ್ನಾಡಿದ್ದೇನೆ. ಮರೆಯ ಮಾತಲ್ಲ, ಅಭಯ ಪ್ರದಳಾಗಿ ಕಾಣಿಸಿಕೊಂಡ ನನ್ನ ಮಾತು ಪ್ರಪಂಚದಲ್ಲಿ ಸಟೆಯಾಗುವುದಕ್ಕಿಲ್ಲವಲ್ಲ. ಖಳರನ್ನು ಒದಿಸಿಕೊಡ್ತೇನೆ. ಆ ಮೂಲಕ 14 ಲೋಕಗಳ ಸ್ವಾಸ್ಥ್ಯವನ್ನು ಸ್ಥಿರಪಡಿಸ್ತೇನೆ. ಅಲ್ಲದೆ ಹೋದ್ರೆ ಮತ್ತೆ ಏನಂತೆ?
ಚಾರು ಚತುರ್ದಶ ಭುವನಕ್ಕೆ ಅಧಿಕಾರಿಯು ತಾನೆಂಬುದಕ್ಕೆ ಹೀಗೊಂದು ಹೊಸದಾದ ರೀತಿಯಲ್ಲಿ ತನ್ನನ್ನು ತಾನು ಪ್ರಕಟಪಡಿಸುವುದಕ್ಕೆ ಹೊರಟವನಿದ್ದಾನೆ ಶುಂಭದಾನವ. ಡಂಗುರವನ್ನು ಸಾರಿದ್ದಾನೆ. ದೇವತೆಗಳನ್ನು ಕಂಡಲ್ಲಿ ಬೆಂಬಿಡದೆ ದಂಡಿಸಿ ಮೊದಲೇ ಸ್ವರ್ಗಲೋಕದ ಅಧಿಕಾರವನ್ನು ಕಳೆದುಕೊಂಡವರು. ಮತ್ತೆ ಇರುವಲ್ಲಿ ಸ್ವಸ್ಥಳವನ್ನು ಕಂಡುಕೊಳ್ಳುವುದಕ್ಕೆ ಅವಕಾಶವಿಲ್ಲದ ಸಮಯವನ್ನು ಒದಗಿಸಿಕೊಡ್ತಾನೆ ಶುಂಭದಾನವ ಅಂತಾದರೆ ಶುಂಭದಾನವನ ಅಹಂಕಾರಕ್ಕೆ ಅಟ್ಟಹಾಸಕ್ಕೆ ಏನೆನ್ನಬೇಕು? ಕಡಿವಾಣ ಅನಿವಾರ್ಯ. ಆದ್ದರಿಂದಲೇ ಲೋಕ ತಾಯಿಯ ನೆಲೆಯಲ್ಲಿ ಕಷ್ಟ ಪರಂಪರೆಯನ್ನು ಪರಿಹರಿಸುವ ಮೂಲಕ ಈವರೆಗೆ ಜಗಕ್ಕೆ ಹಿತವನ್ನು ಒದಗಿಸಿಕೊಟ್ಟ ದೇವಾದಿ ದೇವತೆಗಳಿಗೆ ಸುಖದ ಕ್ಷಣಗಳನ್ನು ಮತ್ತೊಮ್ಮೆ ಒದಗಿಸಿಕೊಡಬೇಕೆನ್ನುವುದು ನನ್ನ ತೀರ್ಮಾನ. ಹೇಗೆ ಮುಂದುವರಿಯಲಿ? ನೇರವಾಗಿ ಶೋಣಿತಾಪದೆಡೆಗೆ ಸಾಗಿ ಹೋಗುವುದೇ ಸ್ವಕ್ಷೇತ್ರ, ಅಧಿಕಗೊಂಡಿರುವ ಜನ ಬೆಂಬಲ, ಮೊದಲೇ ವಿಧಿಯಿಂದ ದತ್ತವಾದ ವರಬಲ. ಹೀಗಿರುವಾಗ ಹಣರನ್ನು ವಧಿಸುವುದು ಸುಲಭದ ಮಾತಲ್ಲ, ಆಗುವುದಿಲ್ಲ ಅಂತಲ್ಲ. ಆ ಬಗೆಯಿಂದ ತೊಡಗಿಸಿಕೊಳ್ಳುವುದು ಸಾಧುವಲ್ಲ. ನಾ ಇದ್ದಲ್ಲಿಗೆ ಕಳವಾರವನ್ನು ಭರಿಸುವ ಮೂಲಕ ಮೋಹದ ಬಲೆಯೊಳಗೆ ಸಿಲುಕಿಸಿ ಅಳೆದು ತೂಗಿ ಕೊಂದು ಮುಗಿಸಬೇಕೆನ್ನುವ ತೀರ್ಮಾನಕ್ಕೆ ಬದ್ಧಳಾಗಿದ್ದೇನೆ. ಆದ್ದರಿಂದಲೇ ಅದಕ್ಕೆ ಪೂರಕವಾಗಿ ಕಾಣಿಸಿಕೊಂಡೆ. ಗೌರಿ ದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವೆಯಾಗಿ ಕಾಣಿಸಿಕೊಂಡವಳು. ಈ ನೆಲೆಯಿಂದ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಇದು ಸರಸ್ವತಿಯ ಸ್ವರೂಪ. ಆದ್ದರಿಂದಲೇ ಯೋಚನೆ ಪೂರಕವಾದ ಯೋಜನೆ. ನಾ ಮಾಡಲಿಚ್ಛಿಸಿರುವ ಕಜ್ಜಕ್ಕೆ ಅನುಕೂಲಕರ ಎನ್ನುವ ನೆಲೆಯಲ್ಲಿ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿ ಬಂದು ಸೇರಿದ್ದು ಕದಂಬ ಕಾಂತಾರ. ಹಿಮವತ್ ಪರ್ವತದ ದಕ್ಷಿಣ ಪ್ರದೇಶ ಕಂದರ ಭಾಗ. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳ ಸಾಲು. ಮೆರವ ಕದಂಬ ಕಾಂತಾರದಲ್ಲಿ ಇದ್ದುಕೊಳ್ಳುವುದಕ್ಕೆ ಬೇಕಾಗಿ ಅಂಬರದ ಆಚೆಯಿಂದ ಕುಂಭಿನಿಗಿಳಿಯ ಬಿಟ್ಟೆ ಕನಕದುಯ್ಯಾಲೆ. ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಕಾಲವನ್ನು ಕಳೆಯೋಣ. ಆರೋಹಣ ಅವರೋಹಣಗಳೆಂಬೆರಡು ಗತಿಗೆ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹರಿಯಗೊಟ್ಟಾಗ ವನ ವಿಹಾರಕ್ಕೂ ಮೃಗಬೇಟೆಗೆ ಬರಬಹುದಾದ ಕಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವುದು ಸಿದ್ಧವಾಗ್ತದೆ. ಹೇಳಿ ಕೇಳಿ ಶುಂಭದಾನವನ ಅಧೀನಕ್ಕೆ ಒಳಪಟ್ಟ ಪ್ರದೇಶವಿದು. ಈವರೆಗೆ ಕತ್ತಲಿನಿಂದಲೇ ಆವೃತಗೊಂಡಿರುವ ಕದಂಬ ಕಾಂತಾರ ನನ್ನ ಸಂಕಲ್ಪ ಮಾತ್ರದಿಂದ ತನ್ನ ಕಾಂತಿಯನ್ನು ಹೆಚ್ಚಿಸಿದ ಪ್ರಭಾವದಿಂದಲೇ ಕೋಟಿ ಸೂರ್ಯರ ಪ್ರಭೆಗೆ ಸರಿ ಸಮಾನವಾಗಿ ಮೆರೆಯುತ್ತಿದೆ. ಇರಲಿ, ಆಕರ್ಷಣೀಯವಾಗಿ ಕಂಗೊಳಿಸಬಹುದಾದ ಬೆಳ್ಳಿ ಬೆಟ್ಟದ ಕಡೆಗೆ ಆಗಮಿಸಿ ಆಶ್ಚರ್ಯಕ್ಕೆ ಒಳಪಟ್ಟು ಭ್ರಮೆಯನ್ನಂತೂ ದಾನವರು ನನ್ನನ್ನು ಕಂಡು ಹೊಂದಬೇಕೆನ್ನುವ ಪ್ರಬಲವಾದ ಇಚ್ಛೆಯಿಂದ ಎರಗುವುದಕ್ಕೆ ಬರ್ತಾರೆ ಅಂತಾದರೆ ಅವರನ್ನು ಕೊಂದು ಮುಗಿಸುವುದಕ್ಕೆ ಮತ್ತೆ ನನಗೆ ಕ್ಷಣ ಸಾಕು. ಸರಿ, ಇದ್ದೇನನ್ನುವುದನ್ನು ಮತ್ತಷ್ಟು ಖಚಿತಪಡಿಸುವುದಕ್ಕೆ ಬೇಕಾಗಿ ತನು ಗಂಧವನ್ನು ಮಾರುತನ ಕೈಗೊಪ್ಪಿಸಿದ್ದೇನೆ. ಕಳರ ನಿರೀಕ್ಷೆ ನನಗುಂಟು. ಮೆರವ ಕಾಂಚನ ದುಯ್ಯಾಲೆ ಏರಿ ಮಂಡಿಸುತ್ತೇನಂತೆ.
ಎಂಬುವವರು ಹೌದು. ಚಂಡಮುಂಡರು ಲೋಕ ಪ್ರಚಂಡರು ಆಗಲೇಬೇಕೆಂಬ ಉದ್ದೇಶದಿಂದ ವಿದ್ಯೆ ಕುರಿತ ಬಂದು ಆಚರಿಸಿದೆವು. ಒಲಿದ ವಿಧಾತ 3 ವರಗಳನ್ನು ಇತ್ತ. ಯಾವುದು? ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಕೇಳದಂತ ಬ್ರಹ್ಮದೇವ ಕಥೆಯನ್ನು ಹಿಡಿದೆವು. ನಿಜ. ಕೆಳಗೆ ಪಾತಾಳ ಲೋಕವನ್ನು ಸೇರಿದೆವು. ಪುರಗಾದಿಗಳನ್ನು ಬಡಿದೆವು. ದಂಡಪಾಲಕರ ದರ್ಪವನ್ನು ಇಳಿಸಿದ್ದೇವೆ. ಆ ಬಳಿಕ ಏನಿದ್ದು ಸ್ವರ್ಗಲೋಕ. ಸ್ವರ್ಗಲೋಕವನ್ನು ಹೇರುವಾಗ ಮೊದಲೇ ಶುಂಭ ಸ್ವಾಧೀನಪಡಿಸಿಕೊಂಡಿದ್ದ. ಹೌದಲ್ಲ? ಶುಂಭನಾಗಲಿ ನಿಶುಂಭನಾಗಲಿ ಬರಲು ಸಮರಕ್ಕೆ ಎಂಬುದಾಗಿ ಬಂತ ಆಹ್ವಾನ. ನಾರದ ಬಂದ ಸಂಧಿ ಎಸಗಿದ. ಕ್ಷೋಣಿಯೆಲ್ಲ ಸಂಚರಿಸಿದ ಕಾರಣ ಹಸಿವ. ಹಸಿವೆ ಸಹಿಸುವುದಕ್ಕೆ ಅಸಾಧ್ಯ. ನೀವೆಲ್ಲ ಆಗ್ಬೇಕಾದ್ರೆ ಕುಡಿಬೇಕು, ತಿನ್ನಬೇಕು. ಎಲ್ಲಿ ತಿನ್ನುವುದು, ಎಲ್ಲಿ ಕುಡಿಯುವುದು? ಕುಡಿಯುವುದಕ್ಕೆ ರಕ್ತ, ತಿನ್ನುವುದಕ್ಕೆ ಮಾಂಸ. ಇವತ್ತು ಮಾಂಸ ಉಂಟಾ? ಮಾಂಸ ಬೇಕು ನನಗೆ. ಅಲ್ಲ, ಕದಂಬ ಕಾಂತಾರ ಕೇಳಿಯೋಣ ಬೇಕಾದಷ್ಟು Hey!
ಯಾವುದಾದ್ರೂ ಪ್ರಾಣಿಯನ್ನು ಹಿಡಿದ್ನ ಹೇಗೆ ಆಗ ಬಂದಿತ್ತಲ್ಲ, ನಿರೀಕ್ಷೆಯಲ್ಲಿ ಉಂಟು ಇಲ್ಲೇ ಇರ್ಬೇಕು ಎಲ್ಲಿದ್ದಾನೆ ಬರ್ತದೆ ಅಂತ. ಆಗ ಬರದು ಏನು ಬಂದದ್ದ ಪ್ರಾಣಿಗಳು ಒಂದೊಂದೇ ಒಂದೊಂದೇ ಬಂತ ಒಂದು 4-5 ಬಂದಿದ್ದ ಹೇಗೆ 4-5 4-5 ಪ್ರಾಣಿ ಬಂದಿದ್ದ. ಹೌದು. ಸಿಕ್ಕಿದ ಸಿಗದ ಸಿಗದೆ ಏನು ಬೇಟೆ ಹೇಗಾಡಿದ ಬೇಟೆ ಬೇಟೆ ಇದು ಸ್ವಲ್ಪ ಚಳಿ ಹೆಚ್ಚಲ್ಲ ಇಲ್ಲಿ. ಹೌದೌದು, ತಂಪಾದ ವಾತಾವರಣ, ಕಾಡಲ್ವಾ? ಹೌದೌದು ಹೌದೌದು. ಹಾಗಾಗಿ ಹಿಮಾಲಯದ ತಪ್ಪಲು ಪ್ರದೇಶವಲ್ವಾ, ದೇಹವನ್ನು ಸ್ವಲ್ಪ ಬಿಸಿ ಮಾಡಿ ಬೇಟೆ ಆಡ್ಬೇಕು. ಹೌದೌದು. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಮಾಡಿದ್ಯಾ ಬಿಸಿ? ಬಿಸಿಗೆ ಏನು ಸಿಕ್ಕಿತು? ಬಿಸಿಗೆ ಬಿಸಿ ಬಿಸಿ ಇದ್ದೇ ಸಿಕ್ಕಿತು. ಹೌದಾ? ಹೌದೌದು. ಏನದು? ಮೊಲ 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 ಶಾಶ ಶಾಶ ಹಿಂದೆ ಗೋಚರಿಸಿತು. ಒಮ್ಮೆಲೆ ಹಾರಿದ್ರೆ ನಿಲ್ಲಿಸುವುದಿಲ್ಲ ಬಿಡು. ಈಗ ನಿಲ್ಲಿಸುವುದೇ ಹೆಚ್ಚಿಗೆ ಅಲ್ಲ, ಹಿಡಿಯದ ನಿಲ್ಲಿಸುವುದಿಲ್ಲ. ಹಾಗೆ ಹಾರಿದ ಔಕ್ಕಿ ಪಿಡಿದ. ಬಿಡಿದ ಕಾರಣ ತನ್ನ ತೋಳ ತಕ್ಕಲ್ಲಿ ತನ್ನ ಮುಷ್ಟಿಯಿಂದ ಒಂದಂತ ಕಾಡದ ತಿರುಗಿಸಿ ಬರ್ತದೆ. ನನಗೆ ಮೊಲ ವೃದ್ಧಿ ಅಂತ ಇವತ್ತೆಲ್ಲ ಗೊತ್ತಾದ. ಅದು ಕಠಿಣ ಅಂತ ಹೇಳಿದ ಪಾಪಿ ಮಗ ಯಾರವ? ನಾನು ಯಾವಾಗ ಹೇಳಿದ್ದೆ ಅಲ್ಲ, ನಾನು ಹೇಳಿದ್ದಿಷ್ಟೇ, ಬಲಿಷ್ಠ ಪ್ರಾಣಿಯನ್ನು ಹಿಡಿ ಅಂತ. ಮೊಲ ಹಿಡಿ ಅಂತ ಹೇಳಲಿಲ್ಲ. ನನಗೆ ಅದು ಎಲ್ಲ ಕೇಳಲಿಲ್ಲ, ಸ್ವಲ್ಪ ಕೇಳಿ ನಾನು ಅದರ ಗಾತ್ರದವರಿಗೆ ಅದರ ಹಾಗೆ ಕಾಣುದು. ಅದು ಮತ್ತೆ ಮುದ್ದುವರಿಸಿದ್ದು ನಾನು. ಅಣ್ಣ 2 ಕೈಲಿ ಮೇಲೆತ್ತಿದೆ, ಬಾಳಿಗೆ ಹಾಕಿದ್ದೀನಿ, ಜಂಗಿನ್ ಮಾಡಿದ್ದು ನೀನಾ? ಅದು ನಾನು. ಹೌದಾ? ಇದೆ ಮಾಂಸ ತಿಂದ, ರಕ್ತ ಕುಡಿದ, ಅಬ್ಬ ಹೊಟ್ಟೆ ತುಂಬಿತು. ಹೌದಾ? ನೀನು ಬೇಟೆ ಆಡ್ಲಿಲ್ವಾ? ಆಡಿದ್ದಾರೆ ಬೇಟೆ. ಹಿಡಿದ ಹಂದಿ, ಕುಡಿದ ರಕ್ತ, ತಿಂದ ಮಾಂಸ, ಎಲುಬನ್ನು ಕಟಕಟನೆ ಜಗಿದೆ. ಹೊಟ್ಟೆ ತುಂಬಿದ ಮೇಲೆ ಇಂಥದ್ದು ಉತ್ತರ ಬಂದ್ರೆ ನಮಗೆ ಒಳ್ಳೇದಾಗ್ತದೆ. ಈಗ ಹೊಟ್ಟೆ ತುಂಬಿದೆ ಎನ್ನುವುದಾಗೆ ಆಯ್ತು. ನಮಗೆ ಒಂದೊಂದು ಅಂಗಾಂಗ ಮಾತಾಡ್ತದೆ, ಹೊಟ್ಟೆ ಕೂಡ ಮಾತಾಡ್ತದೆ. ಮತ್ತೆ ಮಾತಾಡೋದ? ತುಂಬಿದ ಇನ್ನು ತಿನ್ನಬೇಡ, ಇನ್ನು ತಿನ್ಬೇಡ. ಅಮ್ಮ ಅದೆಲ್ಲ ಯೋಚಿಸು. ಅದನ್ನು ಇಳಿಯುವುದಾಗ ನಿನ್ನ ಮುಖದಲ್ಲಿ ಏನು ಒಂದು ಬೇಟೆ ಅಲ್ಲ. ನಿನಗೆ ಬೆವರಿದ? ನನಗೆ ನನ್ನಲ್ಲಿ ಹೆಚ್ಚು ಬೆವರಿದೆ. ಹೌದೌದು. ಯಾಕೆ ಹೀಗೆ? ಅಂದ್ರೆ ನಾವು ಬೇಟೆ ಆಡಿದ್ದೇವಲ್ಲ, ಹಾಗಾಗಿ ಇದರ ನಿವಾರಣೆ ಸಮಾಜ ಅಲ್ಲ. ಹೌದೌದು. ಇದನ್ನು ನಿವಾರಿಸುವ ಬಗ್ಗೆ ಹೇಗೆ? ನಮ್ಮವನಿದ್ದಾನಲ್ಲ ಮಾರುತ, ಕರೆದು ಆಜ್ಞೆ ಹೊರಡಿಸು. ಇವ ಹುಡುಕ್ತಾನೆ ಎಲ್ಲಿದ್ದಾನೆ. ಅದೇ ನಮಗೆ ಮಾರುತ ಒಮ್ಮೆ ಎಲ್ಲೆಲ್ಲಿ ಇರ್ತಾನಂತ ಹೇಳಿಗೆ ಹೇಳಲಿಕ್ಕಾಗುದು. ಒಂದೊಂದು ಕಡೆ ಬಾರ ಇಲ್ಲಿ ಕಾಲ ಬೀಸ ತಿರುಗಿ ನೋಡ್ತಾನವ. ಕಾಲ ಬೀಸ ಬೇಡ, ಅವ ಬರ್ಲಿಕ್ಕೆ ಹೆದರ್ತಾರೆ. ಒಂದು ವೇಳೆ ಅವ ಅಲ್ಲಿಂದ ಎದ್ರೆ ಬೇರೆ ಯಾರಾದ್ರೂ ಕೂತ್ರೆ ಅಂತ ಆ ಜಾಗಕ್ಕೆ ಅಲ್ವಾ, ಬೇರೆ ಏನಿಲ್ಲ. ಹೌದು. ಮಾರುತ ಬೇಕಾದಾಗ ಬೀಸುವುದಕ್ಕೆ ಸಾಧ್ಯವಿದೆ. ಹಾಗೆಂದು ಇದು ತಗ್ಗು ಪ್ರದೇಶ, ಇಲ್ಲಿ ಅವನಿಗೆ ಅನುಕೂಲವಾಗುವುದು ಬಹಳ ಕಷ್ಟ. ಅದಕ್ಕಾಗಿ ಆರ್ಜಿಸಿದ ಮನೋವೇಗದ ಬಲದಿಂದ ಏರುವುದು.
ಆಹಾ ಮಲವಿನು ಉಯ್ಯಾಲೆಯಲಿಗೆ ಮಲವಿನು ಉಯ್ಯಾಲೆಯಲಿಗೆ ಕುಳಿತು ನನಗೆಲ್ಲುಂಟು ಜಾಗ ನಾನೊಬ್ಬ ಕುಳಿದ್ರೆ ಸಾಕು. ಆಹಾ ನೀನಲ್ಲ ಮತ್ತ ದೇವಿಯು ಕಾಬುಳಿದು ಬಾಡುದಿಗ ಗಾಯನ ಇದು ಕುಳಿತು ಬಾಡುವ ಗಾಯನ ಇದು ಕುಳಿತು ಮಾಡುವ ಗಾಯನ ಆಲಿದು ಅದ್ಯಾರ ಇದೇನು ಇವ ಅಲ್ಲಲ್ಲ ನೀನು ಇರುವರು ಈವರು ಆಲಿದು ಇದವಳೇ ಇರ್ಬೇಕು. ವಿನಯ ಬಿಡಿದಿರುವವಾಣಿ ವಿನಯ ಬಿಡಿದಿರುವವಾಣಿ
ಮಾರುತನ ಸೇವೆಗಾಗಿದ್ದು ಏನಾದ್ರೂ ಏನು ಏರಿದವ ಹೌದು. ಏರಿದ ಕಾಲಕ್ಕೆ ಏನೋ ಒಂದು ಸ್ವರ ಕೇಳಿದಲ್ಲ. ಸ್ವರ ಒಂದು ಬಂತಲ್ವಾ? ಎಲ್ಲಿಂದ ಬಂದದ್ದು ಅದು? ಗೊತ್ತಾಯ್ತು ನನಗೆ. ಅದು ಇಲ್ಲಿಂದಲೇ. ಎಲ್ಲಿಂದ? ಇದೇ ಜಾಗದಿಂದ. ಈ ಜಾಗದಿಂದ. ಹೌದು. ಹಾಡಿದವರು ಯಾರು? ದುಂಬಿಗಳ ಝೇಂಕಾರ. ಹೂವಿನಿಂದ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುವಂತ ದುಂಬಿಯೊಂದು ಹಾರುವಂತ ಸ್ಥಿತಿಯಲ್ಲಿ ಬರುವಂತ ಸ್ವರ. ಏನು ಸ್ವರ? ಸ್ವರ ಏನೋ ದುಂಬಿಯ ದಿಂಪೆ. ಹೌದು. ಆದ್ರೆ ಇಲ್ಲಿ ದುಂಬಿಯ ಸ್ವರದ ಹಾಗೆ ಕೇಳುವುದಿಲ್ಲ. ಮತ್ತೆ ಶ್ರುತಿ ತಾಳಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕೆ ಅನುಗುಣವಾಗಿ ಕೇಳಿ ಬರ್ತಾ ಉಂಟು ಅಂತ ಆದ್ರೆ ಇದು ಯಾವುದೋ ಬೇರೆ ಸ್ವರವೇ ಇರ್ಬೇಕು. ಸ್ವರ ಬೇರೆ. ದುಂಬಿಯ ಜೇಂಕಾರ ಅಲ್ಲ. ಗೊತ್ತಾಯ್ತು ನನಗೆ. ಏನದು? ಮಂದ ಮಾರುತ ಮಂದವಾಗಿ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನ ಸಹಾಯವನ್ನು ಪಡೆದು ಬಿದಿರುಗಳೆಲ್ಲ ಒಂದಕ್ಕೆ ಒಂದು ಸೇರಿ ತಿಕ್ಕಾಟವಾಗುವಾಗ ಬರುವಂತಹ ಸ್ವರ. ಏನು ಸ್ವರ ಇದು? ಘರ್ಷಣೆಯಲ್ಲಿ ಬರುವ ಸ್ವರ ಇಷ್ಟು ಸುಮಧುರವಾಗಿರ್ತದೆ. ಇನ್ನು ತಲೆ ಅದು ಞಾರ 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 ಅಂತ ಕೇಳುದು. ಅದು ಮಂದವಾಗಿ ಬೀಸಿದ್ರೆ ಸ್ವಲ್ಪ ವೇಗವಾಗಿ ಬೀಸಿದ್ರೆ ಞಾರ 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 ಇನ್ನು ವೇಗವಾಗಿ ಬೀಸಿದ್ರೆ ಞಾರ್ಕ. ಯಾವ್ದ್ರ ಅಡಿಗೆ ಯಾವ್ದೊಂದು ಪ್ರಾಣಿ ಸಿಲುಕಿ ಅರಚಿದ ಹಾಗೆ. ಹೌದು. ಅದು ಕಿವಿಗಳಿಗೆ ಇಂಪಲ್ಲ, ಕರ್ಕಶವಾಗಿ ಕೇಳುವ ಸ್ವರ. ಹಾಗಾಗಿ ಅದಲ್ಲ. ಹಾಗಾದ್ರೆ ಯಾವ ಸ್ವರ? ಯಾರೇನು ಯಾರಾಗಿರ್ಬಹುದು? ಯಾರಾಗಿರುವ ಇದು ನಮ್ಮ ಸಂಗೀತಗಾರ ಹಾಡಿದ್ದು. ತುಂಬರ ತುಂಬರ ಖಂಡಿತವಾಗಿ ಅಲ್ಲ. ಯಾಕಲ್ಲ? ಸಂಗೀತಗಾರ ಇರುವಂತೆ ಕಾಣ್ತದೆ. ಸಂಗೀತಗಾರ ಇಲ್ವಾ? ಅಲ್ಲ, ಈ ಜಾಗದಲ್ಲಿ ಇವತ್ತಿಗೆ ಬರ್ಲಿಕ್ಕಿಲ್ಲ. ಅವಲ್ಲ ಅವಲ್ಲ. ಇನ್ನು ಶಾರದೆ. ಶಾರದೆ? ಶಾರದೆ ಅಲ್ಲ. ಶಾರದೆ ಬರುವುದಕ್ಕೆ ಶಾರೆಯ ವೀಣೆಯ ಸ್ವರ ಇಲ್ಲಿ ಕೇಳುವುದಕ್ಕೂ ಸಾಧ್ಯವಿಲ್ಲ. ಹಾಗಾದ್ರೆ ಶಾರದೆಯ ಮಗ ನಾರದ ನೀರದ ಕರೆದಲ್ಲಿಗೆ ಬಾರದ ಎಲ್ಲೂ ಇರದ ನಮ್ಮಲ್ಲಿ ದಯ ತೋರದ ಅವಲ್ಲ. ಅವಲ್ವಾ? ನಾರದನಿಗೆ ನಿಲ್ಲುವುದಕ್ಕಾಗುದಿಲ್ಲ. 3 ಗಳಿಗೆ ಎಲ್ಲಿ 3 ಲೋಕ ಸಂಚಾರ ಮಾಡುವ ನಾರದ ಇಲ್ಲಿ ಒಂದು ಹಾಡ್ತಾ ಇದ್ದ ಅಂತ ಆದ್ರೆ ಅವನಿಗೊಂದು ಶಾಪವೋ ಬರವ ನಿನಗೆ ನನ್ನ ತಲೆ ಮೇಲೆ ಕೈ ಇಟ್ಟರೆ ಜಾಗ ಅಲ್ಲ, ಅವನಿಗೆ ಇಟ್ಟದ್ದು. ನಾನು ಇಲ್ಲಿದ್ರೆ ಮತ್ತೆ ಅಲ್ಲಿ ಹೋದೇನು? ಹೌದೌದು, ಹಾಗೆ ಅವನಿಗೆ ತಿರುಗುತ್ತಾ ಇರುದವ. ಅವ ನಾರದನಲ್ಲ, ತುಂಬುರನಲ್ಲ, ಶಾರದಾ ಮಾತೆ ಅಲ್ಲ, ತುಂಬಿಯ ಜೇಂಕಾರ ಅಲ್ವೇ ಅಲ್ಲ, ಕೇಳುವ ಸರ ಉಂಟಲ್ಲ. ಚಾಲಿಗೆ ಸೇರಿಸಬೇಕಂತ ನಿನಗೆ ಏನು ಗೊತ್ತು? ಇಲ್ಲಿವಾ ಇಲ್ಲಿವಾ ಬಿಡಿ ಬಿಡಿ ಕೋಗಿಲೆ ಸ್ವರ ಹೇಳಿ, ಕಾಗೆ ಧ್ವನಿ ಅಲ್ಲ. ಹಾಗೆ ನೀನೆ ಬಿಡಿ ಬಿಡಿ ಸಿಕ್ಕಿತಾ? ಸಿಕ್ಕದಲ್ವಾ? ಹಾಗಾದ್ರೆ ಸ್ವರ ಬಿಡಿಲು ನಾಳೆ ಸರಲು ನಡೆ ಸರಲು
ಚರಿಯೋ ಆಶ್ಚರ್ಯದು ಆಶ್ಚರ್ಯ ಪರಮಾಶ್ಚರ್ಯದು ಶೋಧಿಸಿ ಬರುದೇ ಕಂಡರು ಸೊನ್ನದೆಯೋ ಅರರೆ ಇವಳಂತ ಬೆಟ್ಟಗಾದೆ ಇವಳು ಗೆದ್ದ ಬೆಟ್ಟಗಾದೆ ಏ ತಮ್ಮ, ಕಣ್ಗಳಿಗೆ ಜೋಡಿಸಿದಂತಹ ಬೆಳಕು ಹೌದು, ಇದರ ಮೂಲ ಎಲ್ಲಿ ಅಂತ ಶೋಧನೆ ಮಾಡಿಕೊಂಡು ಬಂದವ. ಅಂತೆ ಮುಂತಾದ್ರೆ ನೋಡಿದ್ಯಾ, ಅರಣ್ಯದ ಮಧ್ಯ ಭಾಗದಲ್ಲಿ ಕನಕದ ಉಯ್ಯಾಲೆ ಮೇಲೆ ಬಾಲೆಯವರನ್ನು ಕುಳಿತ ಬಗೆ. ಆ ವರ್ಣನೆ ಅವಳನ್ನು ನೋಡಿದಾಗ ನಾಲಗೆಯ ತಡವರಿಸುವುದಕ್ಕೆ ಪ್ರಾರಂಭವಾಗಿದೆ. ಖಂಡಿತ ಯಾಕೆ ಬಲ್ಲೆಯ, ಈ ತನಕ ಹೆಣ್ಣನ್ನು ನೋಡಿದವರು ನಾವು ನೋಡಿದನು ಕೈ ಜೋಡಿಸಿ ಮುಗಿತಾ ಇದ್ದವರು. ಹೌದೌದು, ಇಂತಹ ಸೊಬಗುಳ್ಳ ತರುಣಿಯನ್ನು, ಇಂತಹ ಸೊಗದುಳ್ಳ ತರುಣಿಯನ್ನು, ಇಂತಹ ನಮ್ಮ ಮನ ಪರಿವರ್ತನೆಗೊಳಿಸುವ ತರುಣಿಯನ್ನು ನಾವು ನೋಡಿದವರಲ್ಲ. ಈ ಜಾಗದಲ್ಲಿ ನಾವು ಹೀಗೆ ಕಂಡವರಲ್ಲ. ಅಲ್ಲ, ಹೌದು ಅಲ್ಲ, ಹೆಣ್ಣು ಮಕ್ಕಳನ್ನು ನಾವು ನೋಡುವವರಲ್ಲ. ಅಲ್ಲ ನೋಡಿದ್ರು
ತಲೆ ಬಾಗಿಸಿ ಕೈ ಮುಗಿಯುವವರು. ಹೌದೌದು. ಆದ್ರೆ ಇವಳನ್ನು ಹಾಗಲ್ಲ. ಇವಳನ್ನು ನೋಡಿದ್ರು ರಾಕ ಶಶಾಂಕ ನಿಬಾನನಿಯಾಗಿ ಪರಿಶೋಭಿಸುತ್ತಿರುವ ಆ ಚಂದ್ರಮುಖಿಯ ಮುಖದ ಸೊಬಗು ಪುಂಡರಿಕಗಳ ಗುಂಪನ್ನೇ ಪರಿಹಾಸ ಮಾಡುತ್ತವೆ ಎಂದು ಭಾಸವಾಗುವ ದೃಗುಯುಗಳ ಕಾಂತಿಯ ಮೆರುಗು, ಸ್ವರ್ಣದ ವರ್ಚಸ್ಸು ಸೂರ್ಯನ ತೇಜಸ್ಸುಗಳಿಂದ ಮೆರೆವಳ ಲಾವಣ್ಯವತಿ, ಪರಿಕಿಸುವರಿಗೆ ಮನಸ್ಸಿನ ಸತಿ, ಆರಾಧಿಪರಿಗೆ ಮಹೇಶರ ಸತಿ, ವಾದಿಪರಿಗೆ ಕಮಲಾದ್ಭವನ ಸತಿಯ ತೆರದಿ ರಂಜಿಪ ಈಕೆಯ ನೋಡಿದಳ ಮನಸ್ಸಿಜನ ಮದದಾನೆ ಮನ್ಮಥನ ರತ್ನ ನಿಧಾನೆ ಅಂಗಜನ ಮಂತ್ರ ಸೂತಕದ ಟಿಪ್ಪಣಿ ಮಾನ್ಯನೀಯರ ದೈವ ಸುಜ್ಞಾನ ಕನ್ಯೆಯ ಮಾತೃಭವನ ಸ್ಥಾನ ಮೂಲೋಕ ಮೋಹನ ವಶಾಚಿತ್ರ. ನೋಡಿದ್ಯವಳನ್ನು ಮದಗಜ ಯಾನೆ ಕೋಕಿಲ ಗಾನೆ ಮತ್ತುಡು ಸೇನೆ ಯತಿಪತಿ ಬಾಣ ತೇಜಿಸುವ ನಿಧಿಮಿನಿಯ ಬಾಳ ನಿಟಿಲ ನಿಲ್ಲಿಸಿಯ ಪರಿಯನ್ನು ಗಮನಿಸಿದ್ರ ಯಾರಿವಳ ಮಮ ಮಂಜುಳ ಗಾತ್ರೈ ಭುವನ ಮೋಹಿನಿ ಸಾರಸ ನೇತ್ರೆ ಮಗ ಚಂದಿರನ ಬಿಂಬ ಹೊರತಲ್ಲ ಚೆಲುವ ನಗೆಯದು ಚಂದ್ರಿಕೆಯಹುದಲ್ಲ ಪರಿಕಿಸೆ ನಾರಿ ತೋಯ ಜಾಂಬಕ್ಕಿ ವಾರಿ ಕುಚಗಳ ಬೀರಿ ನಗುವ ನಮ್ಮೆಡೆಗೆ ತೋರಿ ಕುಳಿತಿರುವಳಲ್ಲ ಈ ಬಲುವಯ್ಯಾರಿ ಯಾರ ಹೇಳು ಯಾರೆಂಬುದಾಗಿ ಪ್ರಶ್ನೆ ಮೂಡಲೇಬೇಕು. ಯಾಕಂದ್ರೆ ಪರಸ್ಪರ ವಿರೋಧ ಭಾವದಿಂದ ಇರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಸಹಬಾಳ್ವೆ ನಡೆಸ್ತಾ ಇದೆ ಎಂಬುದಾಗಿದ್ರೆ ಸ್ಥಾನದಲ್ಲಿ ಇವಳೇ ಆಗಿದ್ದಾಳೆ. ಆಕಾಶದಿಂದ ಮಿಂಚನೆ ಗೊತ್ತಲೆ ಹಿನ್ನೀರು ರೂಪಂತಾಳೆ ಮುಂದೆ ಗೋಚರಿಸ್ತಾ ಇದ್ದಾಳು. ಅದೆಲ್ಲ ಬ್ರಹ್ಮದೇವನ ಕೈಲಿಂದ ಚಿನ್ನದ ಹೊನ್ನದ ಕೈಗನ್ನಡಿ ನೈಗುಳ ಪವಳಾದ ಕಂಪು ಕಟ್ಟ ದಂಸಗಮನಿ ಅಡಿಯನ್ನು ಮುಡಿಯನ್ನು ಕಟಿ ತುಟಿ ಹಾವ ಭಾವ ವನಪು ವಯ್ಯಾರ ಎಲ್ಲಿನೊಂದು ಬಗರಚ್ಚು ಕೊರತಮ್ಮದನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಅರಣ್ಯ ಬೆಳೆ ಅಂತ ಬಿಟ್ಟು ಕಾರ್ಯ ನೋಡಸ್ಮನ್ನು ಕೂರ್ಕ ನಿಂತಿರುವ ನೀರು ಸರಸಿಜ ಬದಲಿ ಯಾರಿನ ಸಲು ತರಣಿ ಮನೆ ವಿಮಲ ಗಾತ್ರ ಸತ್ಯ ಹೇಳು. ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂತ ಹೇಳಿ ಎಷ್ಟು ಹೆಣ್ಣು ಮಕ್ಕಳನ್ನು ಈ ಮೊದಲು ನೋಡಿದ್ದಿ? ಇಷ್ಟು ಲೀಲಾಜಾಲವಾಗಿ ವರ್ಣನೆ ಬರಬೇಕು ಅಂತಾದ್ರೆ ಮೊದಲು ನೋಡಿರ್ಬೇಕು. ಲೀಲಾಜಾಲವಾಗಿ ಅಲ್ಲ, ಮತ್ತೆ ಅವು ಹೇಳುದು ಯಾರಿಗೆ ಅರ್ಥ ಆಗ್ಬಾರ್ದು. ಅದಕ್ಕೆ ಇಷ್ಟು ವೇಗವ ಒಂದು ಹೇಳ ನಾವು ವರ್ಣಿಸಿದರು ಅವಳಿಗೆ ಸರಿಯಾಗಿ ಒಮ್ಮುತ್ತದೋ ಇಲ್ವೋ ಬೇರೆ ಪ್ರಶ್ನೆ. ಯಾಕೆ ಸೌಂದರ್ಯ ಎನ್ನುವುದು ಹೇಗುಂಟು ಅಂತ ತಿಳಿದವರು ನಾವಲ್ಲ. ಹಾಗಿದ್ರೆ ಇವಳನ್ನು ನೋಡುವಾಗ ಸೌಂದರ್ಯದ ಕಣಿಯವಳ ಸಂಶಯವೇ ಸರಿ. ಯಾಕೆ ಗಿರಿಜ ರಮೆ ವಾಣಿಯರು ಬಾಳು ಸೊಗಸು ಅಂತ ಕೇಳಿದ್ದೇವೆ, ಖಂಡಿತ ಅವರಿಂದಲೇ ಹೆಚ್ಚು ಅಂತ ಇವಳಾದ್ರ ಇವಳು ಯಾರಿರಬಹುದು? ಯಾರಾದರೂ ನಮಗೆ ಇವಳ ವಿಚಾರವನ್ನು ತಿಳಿಸಿ ನಮ್ಮ ಒಡೆಯನನ್ನು ವರಿಸುವಂತೆ ಮಾಡಬೇಕು. ಅದಕ್ಕಾಗಿ ನಾ ಮುಂದೆ ಹೋಗಲಾ? ನಾ ಮುಂದೆ ಕೇಳಿ ಮನಸ್ಸಿಗೆ ಬಹಳ ಆನಂದವಾಯಿತು. ಆಮೇಲೆ ಆಯಾಸ ನಿವಾರಣೆಗಾಗಿ ತುಯಿನಾದ್ರನ್ನು ಏರಿದ್ರೆ ಒಂದು ಸ್ವರ ಕೇಳಿತಾನೆ. ಯಾವ ಸ್ವರ ಎಲ್ಲಿಂದ ಬರ್ತಾ ಇದೆ ಎಂಬುದಾಗಿ ನೋಡಿ ಮುಂದುವರಿಯುವಾಗ ಕದಂಬಗುಣದಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ಹೆಣ್ಣು ಚಿನ್ನದ ಉಯ್ಯಾಲೆ ನಾಡ್ತಾ ಇದ್ದಾಳೆ. ಅಂತಿದ್ದ ಹೆಣ್ಣು ಅವಳಲ್ಲ, ಅವಳಂತೆ ತಿಳಿವಿ ಪ್ರಪಂಚದಲ್ಲಿ ಯಾರೂ ಹೇಳೋದಕ್ಕೆ ಸಾಧ್ಯವಿಲ್ಲ. ನಡೆದ ಮೇಲೆ ತೀರ್ಮಾನಕ್ಕೆ ಬಂದಿದೆ ಬಣ್ಣ. ಅವನಿಗೆ ತಕ್ಕ ವರ ಯಾರೊಂದಾಗಿ ಪ್ರಶ್ನೆ ಮಾಡಿದ್ರೆ ತಾವೇ ಸರಿಯೇ ಮದುವೆ ಆಗ್ಬೇಕು ಅವಳನ್ನು. ತಮ್ಮಂದಿರೇ ಮನಸ್ಸಿ ಜನ ಸಭಗತಿಗೆ ತಿರುಗುದ ಎಂದೆನ್ನುತ್ತ ನಿರ್ಧರಿಸಿ ಸುಮ್ಮನೆ ತಮ್ಮಂದಿರೇ ನೀವು ನೋಡಿದಂತಹ ತರುಣಿ ಅಷ್ಟು ಸೌಂದರ್ಯವತಿ, ಬಹಳ ಸೊಗಸಿದ್ದಾಳೆ, ರೂಪವತಿ. ಹೌದಣ್ಣ. ನೀವು ಹೋಗುದು ಬೇಡ, ಮತ್ತೆ ಯಾರಿದ್ದಾರೆ? ಬೇಕಾದಾಗ ಕರೆಸಿಕೊಂಡೇನು ತೆರಳು. ಸುಗ್ರೀವ ಬಾರಯ್ಯ. ಏನು ಕೇಳಿದೆಯಾ? ಕೇಳಯ ಸುಗ್ರೀವ ಬೇಡುವುದು ಎಲ್ಲ ಸತ್ಯವ. ಜಾಲ ಮರುಳೊಂದು ವಾರ್ತೆಯನ್ನು ಕೇಳಿದೆ ಹುಯ್ಯಾಂಗಯಲ್ಲಿ ತದಿವೆನ ಬಳುತ್ತೆ. ಸುಗ್ರೀವ ಜ್ಞಾನವೃದ್ಧನು ಹೌದು, ವಯೋವೃದ್ಧನು ಹೌದು. ಇವತ್ತಿಗೆ ನಿನ್ನನ್ನು ಕರೆಸಿಕೊಡುವುದಕ್ಕಾಗಿ ಬಲವಾದ ಕಾರಣ ಏನು ಪ್ರಭು? ನಮ್ಮವರೇ ಆದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ
ತರುಣಿಯವರನ್ನು ಕಂಡು ಕಾನನದಲ್ಲಿ ತರುಣಿ ಸರಿ ನನ್ನಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. ಏನಂತೆ? ಆಕೆಯನ್ನು ನಾನು ಮದುವೆ ಆಗಬೇಕು, ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ನೀವು ಈ ಸಂದರ್ಭದಲ್ಲಿ ನಿನ್ನನ್ನು ಕರೆಸಿಕೊಂಡದ್ಯಾಕೆ? ಏನಾಗಬೇಕು? ಅಲ್ಲಿಗೆ ತೆರಳಬೇಕು. ತೆರಳಿ ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖ್ಯನ ಕರೆತರಬೇಕಯ್ಯ. ಶುಂಭನಾಜ್ಞೆ. ಒಡೆಯನಾಜ್ಞೆ. ಮುಂದಾಗುತ್ತೇನೆ. ಶುಂಭನಾಜ್ಞೆಯೊಳೈದೆ ಮೆರೆವಗದಂಬವನವನೇ ಮುಗುದಂಗ ಯಾರಿದ ಆಶ್ಚರ್ಯ? ರಾವಣವನ್ನು ನೆರೆಗಂಡು ಸುಗ್ರೀವ ಶಿವ 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 ಅಮಲಿಸಿದನು ಶಿವ ಶಿವ ಸ್ಮರಣೆ ಗುರುತಿರುವುದಲೆ ನಮ್ಮಯ ಶುಭ ಕೆಟ್ಟನು ಕೆಟ್ಟನಲ್ಲ ಶಿವನೇ. ತಿಳಿದು ನೋಡಲು ಹೀಗೆ ಮಾನಿನಿಗೆ ಶಿವನೇ ಶಿವ 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 ಒಡೆಯ ಶುಂಭಾಸುರನಾಜ್ಞೆ. ಹೋಗು ಸುಗ್ರೀವ ಕದಂಬವನಕ್ಕೆ. ಅಲ್ಲಿ ಒಬ್ಬಳು ಸೌಂದರ್ಯವತಿಯಾದ ತರುಣಿ ಇದ್ದಾಳೆ, ಕರೆತಾರಯ್ಯ ಅನ್ನುವ ಹಾಗೆ. ಇದುವರೆಗೆ ಒಡೆಯ ತೋರಿಸಿದ ದಾರಿಯಲ್ಲಿ ನಡೆದುಕೊಂಡು ಬಂದವರು ನಾವು. ಅಸುರ ಕುಲದ ಒಡೆಯನಾದ ಅಸುರ ಕುಲಕ್ಕೆ ಪ್ರತಿಬಿಂಬನಾದಂತಹ ನಮ್ಮ ಒಡೆಯ ಶುಂಭನ ಮಾತನ್ನು ಇದುವರೆಗೆ ನಾವು ಅಲ್ಲಗೆಳೆದವರಲ್ಲ. ಒಡೆಯನ ಆಣತಿಯಂತೆ ಕದಂಬವನದತ್ತ ಒಂದೊಂದೇ ಹೆಜ್ಜೆಯನ್ನು ಹಾಕುವಾಗ ಏನಪ್ಪ ಇದು ಉಲ್ಲಾಸ. ಹಣ್ಣು ಹಣ್ಣು ಮುದುಕನ ಮೈಯಲ್ಲಿ ಇಂದಿನ ದಿವಸ 18ರ ಯುವಕನ ಉಲ್ಲಾಸ ಮೈಗೂಡಿತಲ್ಲ. ಬಂದು ಮುಟ್ಟಿದ್ದೇನೆ. ಎಂತಹ ಆಶ್ಚರ್ಯವಿದೆ. ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯನ ಕಿರಣ ಅನ್ನುವುದು ಬೀಳುವುದಿಲ್ಲ ಈ ವನಕ್ಕೆ. ಆದರೆ ಇಂದು ಒಂದಲ್ಲ ಎರಡಲ್ಲ ಶತಕೋಟಿ ದಿವಾಕರರ ಪ್ರಭೆಯಿಂದ ಶೋಭಿಸುತ್ತಾ ಇದೆ ಕದಂಬ ಕಾಂತಾರ. ಎಲ್ಲಿ ನೋಡಿದರಲ್ಲಿ ಬೆಳಕೇ ಗೋಚರಿಸುತ್ತಾ ಇದೆ. ವೈರ ಭಾವದಿಂದ ಇರಬೇಕಾದ ಕಗಮಿಗ ಸಂಕುಲ. ಹಾವು ಮುಂಗುಸಿ ಒಂದು ಕಡೆಯಲ್ಲಿ ಆಟವಾಡುತ್ತಾ ಉಂಟು. ಜಿಂಕೆಯೊಂದು ಸಿಂಹದ ಜೊತೆ ಮೆರೆದಾಡುತ್ತಾ ಇದೆ. ಜೀವನದಲ್ಲಿ ಇಂತಹ ದೃಶ್ಯವನ್ನು ನಾವು ಕಂಡವರಲ್ವಲ್ಲ ಶಿವನೇ. ಹೇಳುವುದನ್ನು ಕೇಳಿದ್ದೇನೆ. ಮಹಾತ್ಮರು ಪುಣ್ಯ ಪುರುಷರು ಇರುವ ಕಡೆಯಲ್ಲಿ ಈ ರೀತಿಯ ಬದಲಾವಣೆಗಳಾಗುವುದಕ್ಕೆ ಸಾಧ್ಯ. ಹಾಗಾದ್ರೆ ಈ ವನದಲ್ಲಿ ಈ ರೀತಿಯ ಬದಲಾವಣೆ ಆಗಬೇಕು ಅಂತಾದ್ರೆ ಕಾರಣ ಏನು ಅನ್ನುವುದನ್ನು ಮನಸ್ಸಿನಲ್ಲಿ ತರ್ಕಿಸಿದಾಗ ಕೇಳಿ ಬರುತ್ತಾ ಇದೆ ಸಪ್ತಸ್ವರ ಸಮ್ಮಿಲಿತವಾದ ವಿಶ್ರಾವ್ಯವಾದ ಗಾಯನ. ಅದರ ಪಥವನ್ನೇ ಹಿಡಿದು ಮುಂದೆ 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 ಬಂದರೆ ಎಂತಹ ಆಶ್ಚರ್ಯ. ಅಂಬರ ಪಥದಿಂದ ಇಳಿಯಬಿಟ್ಟಿದೆ ಕನಕದುಯ್ಯಾಲೆ. ಉಯ್ಯಾಲೆಯನ್ನೇ ತೂಗುತ್ತಾ ಇದ್ದಾಳೆ ಈ ಬಾಲೆ. ಏನಿವಳ ಲೀಲೆ. ಈಕೆಯನ್ನು ಕಾಣುವಾಗ ಚಂಡಮುಂಡರಿಗೆ ಸಾಮಾನ್ಯ ಹೆಣ್ಣಿನ ಹಾಗೆ ಕಂಡಳಂತೆ. ಈ ಮುದುಕನಿಗೆ ಯಾಕಪ್ಪ ಹಾಗೆ ಕಾಣುವುದಿಲ್ಲ? ಒಮ್ಮೆ ನೋಡಿದರೆ ಕೈ ಮುಗಿಬೇಕು ಅಂತ ಅನಿಸ್ತದೆ. ಶಾಂತ ರೂಪಿಣಿ. ಮತ್ತೊಂದೆಡೆಯಲ್ಲಿ ನೋಡಿದರೆ ರಣಚಂಡಿಕೆಯ ರೂಪ ಈಕೆಯದು. ಈಕೆಯನ್ನು ಸಾಮಾನ್ಯ ತರುಣಿ ಎನ್ನುವ ಹಾಗೆ ಭಾವಿಸಿದಂತಹ ಚಂಡಮುಂಡರು ಹೋಗಿ ಒಡೆಯ ಶುಂಭನಲ್ಲಿ ಅರುಹಿದರಂತೆ. ಕದಂಬ ವನದಲ್ಲಿರುವಂತಹ ತರುಣಿ ಸೌಂದರ್ಯವತಿ ಇದ್ದಾಳೆ, ನೀವು ಮದುವೆ ಆಗುವುದಕ್ಕೆ ಯೋಗ್ಯಳಾದ ಹೆಣ್ಣು ಅನ್ನುವ ಹಾಗೆ. ಅವರೇನೋ ಹುಡುಗರಪ್ಪ ಬಿಡೋಣ, ಆದರೆ ಸರಿಯಾದ ತೀರ್ಮಾನವನ್ನು ಕೈಗೊಳ್ಳಬೇಕಾದ ಸ್ಥಾನದಲ್ಲಿರುವವ ಶುಂಭ ಏನು ಸಾಮಾನ್ಯನೇ? ಮಾಡಿದ ಸಾಧನೆ ಏನು? 14 ಲೋಕದ ವಿಭು, ಎತ್ತರ ಏರಿದ್ದಾನೆ. ಆದರೆ ಒಂದು ಹೆಣ್ಣಿನ ವಿಚಾರದಲ್ಲಿ ದುಡುಕಿದನಲ್ಲ ನಮ್ಮ ಒಡೆಯ ಶುಂಭ. ಈಕೆ ಸಿಗುತ್ತಾಳೆ, ಈಕೆ ನನ್ನವಳಾಗುತ್ತಾಳೆ ಅನ್ನುವ ಹಾಗೆ ಶುಂಭ ಮುಂದಾದನೆಂದಾದರೆ ಸಿಕ್ಕುವಳೆ. ಸಿಕ್ಕಿದರೂ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ ಒಡೆಯ ಶುಂಭನಿಗೆ. ಮಕ್ಕಳ ಆಟಿಕೆಯಾಗಿ ಹೋಯಿತು ನಮ್ಮದು. ರಕ್ಕಸಾನ್ವಯ ಅಳಿಯಿತು ಇಂದಿಗೆ. ನಮ್ಮನ್ನು ಹೊರೆಯುವುದಕ್ಕಾಗಿ ಬಂದವರಲ್ಲ, ದೇವತೆಗಳ ಸಂಕಷ್ಟವನ್ನು ಅರಿತು ರಕ್ಕಸರ ಅಟ್ಟಹಾಸ ಅನ್ನುವಂತಹ ರಂಗಮಂಟಪಕ್ಕೆ ಅಂಗಣದ ಪರದೆಯನ್ನು ಹೇಳುವುದಕ್ಕಾಗಿ ಬಂದಂತಹ ಸರ್ವೇಶ್ವರಿ ಅನ್ನುವುದರಲ್ಲಿ 2 ಮಾತುಗಳು. 3 ಲೋಕವನ್ನು ತನ್ನ ಉದರದಲ್ಲಿರಿಸಿಕೊಂಡಂತಹ ಆದಿಮಾಯೆ ಇದ್ದಾಳೆ. ಶಿವನೇ, ಈ ವಿಚಾರವನ್ನು ಹೋಗಿ ಒಡೆಯ ಶುಂಭನಲ್ಲಿ ಹೇಳಲೆ? ಶುಂಭ ಕೇಳಿಯಾನ ಮುದುಕನಿಗೆ ತಲೆ ಸರಿಯಿಲ್ಲ ಅಂತ ತಲೆಯನ್ನೇ ಕತ್ತರಿಸಿಯ. ಎಷ್ಟೇ ಆದ್ರೂ ಅವ ಕೊಟ್ಟ ಅನ್ನವನ್ನು ಉಂಡು ಬೆಳೆದ ದೇಹವಿದೆ. ಏನಾದ್ರೂ ಸಮರ್ಪಿಸುವುದಾದ್ರೂ ಅವನಿಗೆ.
ಬಂದಿದ್ದೇನೆ, ಅಮ್ಮನಲ್ಲಿ ಮಾತಾಡಿದ್ದೇನೆ. ಅಮ್ಮ ಜನನಿ, ಜನನಿಗೆ ವಿಲ್ಲದವನು ಕರುಣ ಜೋಡಿಸು ವನದಲ್ಲಿ ಕುಳಿತಿರುವುದಕ್ಕೆ ಯಾಕಮ್ಮ ನಾನು ಮತ್ತೆ ಅಲ್ಲಿದು ನಿನಗೆ ಬೇಡುವೆ ನಮ್ಮ ನಮಗೆ ಜುಂಬನ ಬಯಗೆ ಜನನಿ ಶುಂಭನ ಮಾರ್ತ್ಯ ಸುಗ್ರೀವನ ಶತಕೋಟಿ ಪ್ರಣಾಮಗಳು ತಾಯೇ. ಎದ್ದೇಳು. ಅಮ್ಮ, ಬಹಳಷ್ಟು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಯಾಕೆ? ಕತ್ತಲೆಯಿಂದಲೇ ಕೂಡಿರುವಂತಹ ವನ ಈ ಮೊದಲು, ಆದ್ರೆ ಈಗ ಕಾಣುವುದಿಲ್ಲ. ಎಲ್ಲಿ ನೋಡಿದರೂ ಬೆಳಕೆ ಗೋಚರಿಸುತ್ತದೆ. ನಿಮಗೆ ಸಂಬಂಧಪಟ್ಟ ಪ್ರದೇಶ ಇದು. ಹೌದಮ್ಮ, ಈ ಹಿಂದೆ ಅದೆಷ್ಟೋ ಬಾರಿ ಬಂದಿದ್ದೇವೆ, ಆದ್ರೆ ಇಂತಹ ಬದಲಾವಣೆಯನ್ನು ನಾವು ಕಂಡದ್ದಿಲ್ಲ. ಒಂದೊಮ್ಮೆಗೆ ಎಂಟನೆಯ ಬಂಟನು ಇಲ್ಲಿಗೆ ಬರುವುದಕ್ಕೆ ಹಿಂದೆ ಮುಂದೆ ನೋಡುತ್ತಾನೆ. ಅಂತಹದ್ರಲ್ಲಿ ಹೆಣ್ಣಮ್ಮ ನೀನು. ರೂಢಿಯಲ್ಲಿ ಒಂದು ಮಾತುಂಟು, ಏನಯ್ಯ? ಲತಾ ವನಿತಾ ಪಂಡಿತ, ಇದು ಪರರ ಆಶ್ರಯದಲ್ಲಿರಬೇಕಾದವಂತೆ. ಬಳ್ಳಿಗೆ ಮಾಮರದ ಆಶ್ರಯ ಬೇಕು. ಹೌದಮ್ಮ, ಹೆಣ್ಣಿಗೆ ಗಂಡಿನ ಆಶ್ರಯ ಬೇಕಲ್ವೇ? ಪಂಡಿತನಿಗೆ ರಾಜಾಶ್ರಯ. ಇದು ರೂಢಿಯ ಮಾತು. ಆದರೆ ಯಾವುದೇ ಜೊತೆ ಇಲ್ಲದೆ ನಿರ್ಭೀತಿಯಿಂದ ಗಾಯನವನ್ನು ಪಾಡುತ್ತಾ ಉಯ್ಯಾಲೆಯಲ್ಲಿ ಕುಳಿತಿರುವ ಬಗೆಯನ್ನು ಕಾಣುವಾಗ ಅಚ್ಚರಿ ಅಂತ ಅನ್ನಿಸಿತು. ಅಮ್ಮ, ಈ ಸುಗ್ರೀವ ಇಲ್ಲಿಯವರೆಗೆ ಬರಬೇಕು ಅಂತಾದ್ರೂ ಬಲವಾದ ಕಾರಣ ಉಂಟು. ನಾನು ಅದನ್ನೇ ಯೋಚಿಸುವುದು. ಚಂಡಮುಂಡರು ಇಲ್ಲಿಗೆ ಪ್ರವೇಶವನ್ನು ಮಾಡಿದ್ರಂತೆ. ಈವರು ಗಂಡುಗರಿಗಳು. ಹೌದಮ್ಮ, ನಿನ್ನನ್ನು ಕಂಡು ಒಡೆಯ ಶುಂಭನಲ್ಲಿ ಬಂದು ವಿಚಾರವನ್ನು ಅರುಹಿದ್ದಾರೆ. ಸರಿ. ಎಲ್ಲ ವಿಚಾರವನ್ನು ಅರಿತಂತಹ ಶುಂಭ ಒಂದು ತೀರ್ಮಾನವನ್ನೇ ಕೈಗೊಂಡಿದ್ದಾನೆ. ಏನಯ್ಯ ಅದು? ಅದಕ್ಕಾಗಿ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನೆ. ಅಮ್ಮ, ಕುಳಿತಿರುವಂತಹ ಉಯ್ಯಾಲೆಯಿಂದ ಇಳಿದು ನಾನು ತಂದಂತಹ ಬಂಗಾರದ ರಥವನ್ನೇ ನೀನು ಏರಿದ್ದೆ ಹೌದಾದ್ರೆ ಏರಿದರೆ ನೇರ ಶೋಣಿತಾಪುರಕ್ಕೆ ಕೊಂಡು ಹೋಗುತ್ತೇನೆ. ಸಂಭ್ರಮವೇ. ನಮ್ಮ ಒಡೆಯ ಶುಂಭ ನಿನ್ನನ್ನು ಮದುವೆ ಆಗುವುದಕ್ಕೆ ಬಯಸಿದ್ದಾನಮ್ಮ. ಅಮ್ಮ, ಇದರಲ್ಲಿದರೆ ಎದಗದನವರಿಗೆ ಜಲಗುವ ಸುಧರಿಲ್ಲಂದ ಬೇಸಿದಳದು ಮೋಹದ ಮನೆಯೊಳಗೆ ಸಿಲುಕಿದನೇ ಕಣಶುಂಭ. ಈತನಾಡಿದ ಮಾತುಗಳಿಂದ ಅದು ಸ್ಪಷ್ಟವಾಯಿತಷ್ಟೇ. ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತು. ಪರಿಣಾಮದಲ್ಲಿ ಕಡ ಹಸುಕಳೆದು ದರೆಗೊರಗಿದನಲ್ಲ, ಸತ್ತೇ ಬಿದ್ದಿದ್ದಾನೆ. ಕರುಣೆಯಿಂದಲೇ ಬದುಕಿಸುತ್ತೇನಂತೆ. ಎಂತಹ ಆಶ್ಚರ್ಯವಿದೆ! ಒಡೆಯನಾಡಿದ ಸಕಲ ವಿಚಾರಗಳನ್ನು ತಾಯಿಯಲ್ಲಿ ಎಳೆಯಾಗಿ ವಿಸ್ತರಿಸುತ್ತಿದ್ದವ ನಾನು. ಆಹಾ, ಎಂತಹ ನಗು ತಾಯಿಯ ಮುಖದಲ್ಲಿ! ಮಲ್ಲಿಗೆಯ ಮುಗ್ಗಿನಂತಾಕೆಯ ಹಲ್ಲುಗಳನ್ನು ಕಂಡದ್ದು ಒಂದೇ ನೆನಪು. ದಪ್ಪನೆ ದರೆಗುರುಳಿ ಬಿದ್ದೆ. ನೋಡಿದರೆ ಸ್ವರ್ಗಲೋಕ. ನನ್ನ ಅಜ್ಜ ಸಿಕ್ಕಿದ್ರು ಕಾಣುವುದಕ್ಕೆ. ಅಜ್ಜ ಹೇಳುವುದು, ಏನು ಸುಗ್ರೀವ ಇಷ್ಟು ಬೇಗ ಬಂದು ಬಿಟ್ಟಿಯೋ? ಹೀಗೆ ಅಜ್ಜನಲ್ಲಿ ಮಾತಾಡುತ್ತಿದ್ದೆ. ಮತ್ತೊಮ್ಮೆ ಮೂರ್ಛಿತನಾದ. ಈ ಮುದುಕನಿಗೆ ಏನಾಯ್ತು ಅಂತ. ನಾನು ಸಾಯಲಿಲ್ಲ ಅಲ್ಲ, ಸಾಯದೆ ಯಾರಾದ್ರೂ ಸ್ವರ್ಗವನ್ನು ಸೇರುವುದಕ್ಕುಂಟ? ಸತ್ತಿದ್ದೇನೆ, ಮತ್ತೊಮ್ಮೆ ಬದುಕಿದ್ದೇನೆ ಎಂದಾದರೆ ಇದಕ್ಕೆ ಕಾರಣೀಕರ್ತಳು ಈಕೆ ಇದ್ದಾಳೆ. ಒಬ್ಬನನ್ನು ತರೆಯುವುದಕ್ಕೂ ಪೊರೆಯುವುದಕ್ಕೂ ಸರ್ವಶಕ್ತಿ ನಾನಿದ್ದೇನೆನ್ನುವುದನ್ನು ತೋರಿಸಿಕೊಟ್ಟಳಲ್ವ. ಇದು ಬರೇ ಮಹಾತ್ಮೆ ಅಲ್ಲ, ಇದು ದೇವಿ ಮಹಾತ್ಮೆ. ನನ್ನಿಂದ ಒಂದು ಅಪರಾಧವಾಗಿ ಹೋಯಿತು. ಅಮ್ಮ, ನೀನು ನಗಬಾರದು ತಾಯೇ. ನಗುವ ಅಧಿಕಾರವು ನನಗಿಲ್ವೇ? ಈ ಮುದುಕ ಮತ್ತೆ ಸಾಯ್ತಾನಮ್ಮ. ಬದುಕಿಸುವುದಕ್ಕೆ ನಾನಿದ್ದೇನೆ. ಅಮ್ಮ, ಬೆದರಿದೆಯಾ? ಹೌದಾ? ಬೇಡುವುದನ್ನೆಲ್ಲ ಲಾಲಿಸು ಏನಮ್ಮ ಅವನಿಗೆ ಅದನವ ಎಲ್ಲವ ಮೊದಲೇ ತಿಳಿದಿದೆ. ಈ ವಿಧ ಬೇಡಲಿಗೆ ಒಂದು ಹೆಣ್ಣಪ್ಪಳು ಅನುರೂಪನಾದ ವರನನ್ನು ಬಯಸುವುದು ತಪ್ಪಲ್ಲವಲ್ಲ. ಅಲ್ಲವಮ್ಮ. ಮದುವೆಯಾಗಬೇಕೆಂಬ ಉತ್ಕಟ ಇಚ್ಛೆ ನನ್ನೊಳಗೂ ಇದೆ. ಮತ್ತೆ ಯಾಕಮ್ಮ ಈ ಹಠ? ನನ್ನ ವಿವಾಹದ ಕುರಿತಾಗಿ ಪೂರ್ವದಲ್ಲಿ ನಾನು ಪಣಬದ್ಧಳಾದವಳಿದ್ದೇನೆ. ಏನಮ್ಮ ಅದು? ಯೋಮಾಂ ಜಯತಿ ಸಂಗ್ರಾಮಿ, ಯೋಮೇ ದರ್ಪಂ ವ್ಯಪೋಹತಿ, ಯೋಮೇ ಪ್ರತಿಫಲೋಲೋಕೆ, ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಲೋಕದಲ್ಲಿ ನನಗೆ ಸಮಬಲನಾಗುವನು, ಅವನೇ ನನ್ನ ಪತಿಯಾಗತಕ್ಕವನು. ಶುಂಭಾಧಿಕನೇ, ಹೌದಮ್ಮ, ನಿಶುಂಭ ಬಲಾಢ್ಯನೇ, ನಿಜ ತಾಯೇ. ಶಂಭುವೇ ದರಗಿಳಿದರು ದುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ.
ಅಲ್ಲ ತಿಳಿಸು ನಿನ್ನ ಒಡೆಯ. ಜಯ ಜಯ ಸಭೆಗೆ ಬರಲಿರುವಂತಹ ದೀರ್ಘವಂತಹ ಕರೆ ಯಾಕೆಂಬುದಾಗಿ ಹೇಳಿ. ಕಾಂತಾರದಲ್ಲಿ ತರಣಿಯೋರ್ವಳಿದ್ದಾಳೆ. ಆ ಕೆರಡೆ ಮುಡಿ ಕಟ್ಟಿ ಮೆರೆದು ಆಡಿದಂತಹ ತರುಣಿ ಮಣಿಯ ಇದು ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವ ಧೂಮ್ರೋಚನ ಬಾ.
ಚಂಡನಾಡಿದ್ದಾಳೆ ದುರ್ತಿ. ಆಕೆ ದಟ್ಟನ್ನು ಮುರಿಯುವುದಕ್ಕಾಗಿ ಹೊರಡುವೆ. ಪ್ರಣಾಮಗಳನ್ನು ಸಮರ್ಪಿಸುತ್ತಿದ್ದೇನೆ ಪ್ರಭು. ವಿಪರೀತ ರಣಘೋಷ ಕೇಳಿಸ್ತದೆ. ಒಂದು ನೋಡಿದರೆ ದಾನವ ಮೂಲ ಬಲ ಸಹಿತವಾಗಿ ಸಮರಾಜ್ಯೋಗಮನಾದಂತಹ ನೀನೇ ಸಿದ್ಧವಾಗಿ ಹೊರಟಿರುವ ಯಾವ ಕಡೆಗೆ? ನಮ್ಮವರೇ ಆದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯಾರ್ವಳನ್ನು ಕಂಡು ನನ್ನಲ್ಲಿ ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಆಕೆಯನ್ನು ನಾನು ಮದುವೆ ಆಗ್ಬೇಕು. ನೀನೇ ನಿರ್ಣಯಿಸಿ. ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನ ಮುಖ್ಯನ ಕರೆತರುವುದಕ್ಕೆ ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾಳೆ. ಸಮರಾಪೇಕ್ಷಿತಳು. ನಿನ್ನ ನಿರ್ಣಯ? ಧೂಮ್ರಾಕ್ಷನನ್ನು ಕಳುಹಿಸಿದೆ. ಎಳೆದುಕೊಂಡಿದ್ದು. ಏನು ಮಾಡಿದ ನಮ್ಮ ಧೂಮ್ರಾಕ್ಷ? ಹುಂಕಾರದಿಂದ ಸುಟ್ಟು ಭಸ್ಮವಾಗಿಸಿದ್ದಾಳೆ. ಧೂಮ್ರಾಕ್ಷನನ್ನು ಅವಳು ಸುಟ್ಟ. ಮತ್ತೆ ಚಂಡಮುಂಡರನ್ನೇ ಕಳುಹಿಸಿದೆ. ಏನಾಯ್ತು? ಚಂಡಮುಂಡರ ಚಂಡನಾಗಿದ್ದಾಳೆ. ಶಿವನೇ, ನಿನ್ನ ಕಥೆಗೆ ಕಾರಣ ಇದು. ಚಂಡಮುಂಡರ ಶಿರವ ಚಂಡನಾಡಿದ ವಾರ್ತೆ. ಯಾವ ಕಡೆಗೆ ಹೊರಟೆ? ಆಚೇತನ ಮುರಿದು ಎಡೆ ಮಾಡಿ ಕಟ್ಟಿ ಎಳೆ ತರುವೆ. ಪ್ರಭೋ ನಿನ್ನ ಆವೇಶ ಅರಿವಾಗದೆ ಬಂದದ್ದಲ್ಲ, ಆದರೆ ನಿನ್ನ ಅಂತರಂಗದ ಅಪರಿಚಿತತೆಯಿಂದಲಾಗಿ ಬರಬೇಕಾಗಿ ಬಂದದ್ದು. ಆಡುವುದನ್ನು ಅವಧರಿಸು.
ಪರಮನಿ ಜಯ 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 ನೀನು ಕಲಹ ಕಾಲತನಾಗಿ ಸಿದ್ಧನಾದಂತಹ ಸನ್ನಿವೇಶದಲ್ಲಿ ರಣೋತ್ಸಾಹಿಗಳಾದಂತಹ ನಮಗೆಲ್ಲ ನಿಜವಾಗಿಯೂ ಉತ್ಸಾಹ ಸಹಜವಾಗಿಯೇ ಮೂಡಬೇಕಾದದ್ದು. ಆದರೆ ಇಂದಿನ ದಿನ ಮಾತ್ರ ನಿನ್ನದ್ದಾದಂತಹ ಕದನೋದ್ಯೋಗ ನಮ್ಮ ದಿಗಿಲಿಗೆ ಕಾರಣವಾಗಿ ಪರಿಣಮಿಸಿದೆ. ಅಂತರ್ಯದಲ್ಲಿ ಭಯ ಹುಟ್ಟಿದೆ. ಭವಿಷ್ಯದ ಕುರಿತಾದಂತಹ ಕರಾಳತೆ ನಮ್ಮನ್ನು ಧೃತಿಗೆಡುವ ಹಾಗೆ ಮಾಡಿದೆ. ಪ್ರಭೋ, ಕೇವಲ ಊಹಾಪೋಹೆಯಿಂದ ಇಷ್ಟನ್ನು ಕಂಡುಕೊಂಡು ನಿನ್ನ ಮುಂಭಾಗದಲ್ಲಿ ಬಂದು ನಿಂತದ್ದಲ್ಲ. ಒದಗಿದ ಪರಿಣಾಮ, ಅದಕ್ಕೆ ನಿನ್ನ ಪ್ರತಿಕ್ರಿಯೆ, ಇನ್ನು ಸಂಭವಿಸಬಹುದಾದಂತಹ ಅನಾಹುತ, ಇದನ್ನೆಲ್ಲ ಕಂಡ ಕಾಲದಲ್ಲಿ ಬಂದಾಡದೆ ವಿಧಿ ಇಲ್ಲ ಅನ್ನುವ ಕಾರಣಕ್ಕೆ ಮುಂದೆ ಬಂದನೇ ಹೊರತು ನಿನ್ನ ನಡೆಯ ವೇಗವನ್ನು ತಡೆದು ನಿಲ್ಲಿಸುವ ದುರುದ್ದೇಶ ಅಲ್ಲ. ಪ್ರಭೋ, ನೆಟ್ಟ ದೃಷ್ಟಿಯಿಂದ ಕೈಗೊಂಡ ಕಾರ್ಯದಲ್ಲಿ ವೈಫಲ್ಯ ಅನ್ನುವುದನ್ನು ಕಾಣದೆ ಇಷ್ಟರ ತನಕ ಸಾಗಿ ಬಂದ ನಿನ್ನ ಜೀವನಯಾಮದಲ್ಲಿ ಪ್ರಪ್ರಥಮವಾಗಿ ಸೋಲಿನ ಮುಖವನ್ನು ನಾವೆಲ್ಲ ಅನುಭವಿಸುತ್ತಾ ಇದ್ದೇವೆ. ಶುಂಭನ ಗೆಲ್ಲುವುದಕ್ಕಿದ್ದವ, ಹೀಗೆ ಪ್ರಪಂಚದಲ್ಲಿ ಒಂದು ಚರಿತ್ರೆಯನ್ನೇ ನೀನು ಸೃಷ್ಟಿ ಮಾಡಿದವ. ಪಾತಾಳಕ್ಕೆ ಹೋಗು, ಭೂತಳದಲ್ಲಿ ತಿರುಗು, ನಾಕಕ್ಕೆ ಏರು, ಎಲ್ಲಿಗೆ ಹೋದರೂ ವಿಜಯಶ್ರೀಲಾಲಿತನಾಗಿ ನೀನು ಈ ಹಿಂದೆ ಬಂದವ. ನಿನ್ನ ಕೈಯಲ್ಲೇ ವಿಜಯ ಭಾಮಿನ ಸದಾಕಾಲ ಇರಿಸಿಕೊಂಡವ. ಹೌದು. ಆದರೆ ಇಂದು ಮಾತ್ರ ಚಂಡಮುಂಡರ ವಚನವನ್ನು ಯಾವ ಕೆಟ್ಟ ಘಳಿಗೆಯಲ್ಲಿ ನೀನು ಕೇಳಿದೆಯೋ ಅಲ್ಲ, ಅವರ ಮಾತಿನ ಕುರಿತಾಗಿ ನಿನ್ನ ತೀರ್ಮಾನವನ್ನು ನೀನು ಕೈಗೊಳ್ಳುವಲ್ಲಿ ಇನ್ನು ಯಾವ ಅಮಂಗಲ ನಮಗೆ ಕಾಡಿತೋ, ಕದಂಬವನದಲ್ಲಿರುವ ಕಾಮಿನಿಯ ಕುರಿತಾಗಿ ನೀನು ಹೊಂದಿದಂತಹ ಆಸಕ್ತಿ ನಮ್ಮೆಲ್ಲರಿಗೆ ಸಂಕಟ ಕಾರಣವಾಗಿ ಒದಗಿದ್ದು ಸ್ಪಷ್ಟವೇ. ಪ್ರಭೋ, ಹಾಗಿದ್ರೆ ಇದೇನು ನಮ್ಮವರ ಕ್ಷೇಮಕ್ಕಾಗಿ ಇಷ್ಟರ ತನಕ ಅಹರ್ನಿಶಿ ಆಲೋಚಿಸುತ್ತಿದ್ದ ಶುಂಭದರ ಇಂದಿನ ದಿನ ಪ್ರತ್ಯಕ್ಷವಾಗಿ ಕಣ್ಣ ಮುಂಭಾಗದಲ್ಲಿ ಒದಗಿ ಬರುತ್ತಿರುವ ದುರಿತ, ಸಂಭವಿಸಿದಂತಹ ಅಪಜಯ, ಇದೆರಡನ್ನು ಸ್ಪಷ್ಟವಾಗಿ ಕಂಡು ಹಠ ಹಿಡಿದು ಅದೇ ದಾರಿಯಲ್ಲಿ ನೀನು ಮುಂದಕ್ಕೆ ಮುಂದುವರಿಯುತ್ತಿಂತಾದ್ರೆ ಪ್ರಭೋ, ಯಾವುದೋ ಭ್ರಮೆಗೆ ಒಳಗಾಗಿದ್ದೆನ್ನುವುದು ಸ್ಪಷ್ಟವಾಗುತ್ತದೆ. ಏನಪ್ಪಾ ನಿನಗೆ ಭ್ರಮೆ? ಯಾಕಂದ್ರೆ ಯಾವನು ಕಂಡಂತಹ ಕನಸನ್ನು ನನಸಾಗಿಸಿಕೊಳ್ಳಲಾರನು ಅವನು ಭ್ರಮಾಲೋಕದಲ್ಲಿಯೇ ಬದುಕನ್ನು ಸಾಗಿಸಬೇಕಾಗುತ್ತದೆ. ಆದರೆ ಯಾವನು ಕನಸನ್ನು ಕಂಡದ್ದನ್ನು ನನಸಾಗಿಸಿಕೊಳ್ಳಬಲ್ಲ ಸಾಮರ್ಥ್ಯವನ್ನು ಹೊಂದಿದವನು ಅವನು ಯಾವ ಕಾಲಕ್ಕೂ ಭ್ರಮಾಲೋಕದಲ್ಲಿ ಬದುಕಬೇಕಾದ ಪ್ರಮೇಯ ಬರುವುದಿಲ್ಲ. ಹೌದು, ಯಥಾರ್ಥವಾದದ್ದನ್ನು ಅನುಭವಿಸುವಂತಹ ಅವಕಾಶ ಅವನ ಸಾಮರ್ಥ್ಯದ ಮೂಲಕವಾಗಿ ಸಿದ್ಧಿಯಾಗುತ್ತದೆ. ಇದು ನಿನ್ನ ಜೀವನದ ದೃಷ್ಟಾಂತ. ಆದರೆ ಇಂದಿನ ದಿನ ನೀನೇ ಭ್ರಮೆಗೊಳಗಾದವನ ಹಾಗೆ ಮನ್ಮಥನ ಶರಕ್ಕೆ ಈಡಾದ ಒಬ್ಬಾತ ಸಾಮಾನ್ಯನ ಬಗೆಯನ್ನು ಕಾಣಿಸ್ತಿ ಅಂತಾದ್ರೆ ಏನು ಪ್ರಭೋ ಇದಕ್ಕಲ್ಲ? ಎಷ್ಟ ತರುವಕ್ಕೆ ಸಾಮಾನ್ಯ ತರುಣಿ ಅಲ್ವೇ? ತರುಣಿ ಅಲ್ಲ ಪ್ರಭೋ, ಮತ್ತೆ ಯಾರು? ತರುಣಿ ಆದಿಮ
ಸರ್ವೇಶ್ವರಿಯಲ್ಲಿ ಪ್ರೇಮದು ಇದು ಸರಿಯೇ ಅದರೇ ಜನ ಕೇಳಲ್ಲ ಮಾತ ತರುಣಿಯಲ್ಲ, ನಿರ್ಣಯವಾಗಿ ನಮಗಿದನ್ನು ಅರಿತುಕೊಳ್ಳುವಂತಹ ಅವಕಾಶಗಳು ಯಥೇಚ್ಛವಾಗಿ ಒದಗಿ ಹೋಗಿದೆ. ತ್ರಿಭುವನಾಧಿಕಾರವನ್ನು ಸಾಮರ್ಥ್ಯ ವಿಶೇಷದಿಂದಲೇ ಸಂಪಾದಿಸಿದ ನಿನ್ನದ್ದಾದಂತಹ ಸಾಮರ್ಥ್ಯವನ್ನು ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಬಲ್ಲರು. ಆದರೂ ವನಾಂತರದಲ್ಲಿ ವಾಸಿಸುತ್ತಿರುವಂತಹ ಆ ವನಿತೆ ನಿನಗೊಂದು ಪಂಥಾಹ್ವಾನವನ್ನು ಮುಂದಕ್ಕೊಟ್ಟಿದ್ದಳು. ಕಾಳಗದ ಕಣದಲ್ಲಿ ಕೈ ಸೋಲಿಸಿದವನ ಕೊರಳಿಗೆ ಮಾತ್ರ ಮಾಲೆ ಹಾಕುತ್ತೇನೆ ಪ್ರಭು. ಮದುವೆಗಾಗಿ ಪಣವಾದರೂ ಯಾವನ ಮುಂಭಾಗದಲ್ಲಿ ಬಿತ್ತರಿಸಬಹುದು ಅನ್ನುವುದನ್ನು ಯೋಚಿಸುವ ಸಾಮರ್ಥ್ಯಕ್ಕಿಂತ ಹಿಂದೆ ಏನು ಅವಳಾಗಿರಬೇಕಾದ ಸ್ಥಿತಿ ಇಲ್ಲವಲ್ಲ. ಪ್ರೌಢಾವಸ್ಥೆಗೆ ಬಂದಿದ್ದಾಳೆ. ಕೇವಲ ಕಿಶೋರತನದ ನಿರ್ಣಯ ಅಲ್ಲ, ಮತ್ತೆ ಪ್ರೌಢಾವಸ್ಥೆಗೆ ಬಂದು ಲೋಕಾನುಭವವನ್ನು ರೂಢಿಸಿಕೊಳ್ಳುವ ಹರೆಯಕ್ಕೆ ಕಾಲಿರಿಸಿದಂತಹ ಒಬ್ಬಳಾಕೆ ಹೆಣ್ಣು ಇಂದಿನ ದಿನ ನಿನಗೊಂದು ಪಂಥಾಹ್ವಾನವನ್ನು ಯುದ್ಧದ ಕಣಕ್ಕಾಗಿ ಒದಗಿಸಿಕೊಡ್ತಾಳೆ ಎಂದಾದರೆ ಏನೋ ಇದರಲ್ಲಿ ಹಿನ್ನೆಲೆಯಲ್ಲಿ ಒಂದು ಹುನ್ನಾರವಿದೆ ಎನ್ನುವುದನ್ನು ನಾವು ಭಾವಿಸಲೇಬೇಕಾಗ್ತದೆ. ಯಾಕೆ ವಿಕ್ರಮದಿಂದ ನೀನು ಯಾರು ಅನ್ನುವುದನ್ನು ಈಗಾಗಲೇ ಪ್ರಪಂಚದಲ್ಲಿ ಕಾಣಿಸಿಕೊಟ್ಟವನಿದ್ದು. ಅಷ್ಟು ಬಲಾನ್ವಿತನಾದ ನಿನ್ನಲ್ಲಿ ಒಬ್ಬಳಾಕೆ ಅಬಲೆಯೆಂದು ಗುರುತಿಸಲ್ಪಡಬಹುದಾದ ಹೆಣ್ಣು ಸಮರವನ್ನು ನಿರೀಕ್ಷೆ ಮಾಡ್ತಾಳೆ ಎಂದಾದರೆ ಅವಳು ಹೆಣ್ಣಲ್ಲ ಪ್ರಭೋ, ಕಾಣುವುದಕ್ಕೆ ಮಾತ್ರ ಹೆಣ್ಣು. ಪುರುಷ ಪುಂಗವರೆಂದು ಲೋಕದಲ್ಲಿ ಮಾನಿತರಾದ ಎಂಟನೆಯ ಬಂಟರು ಯಾರೂ ನಿನ್ನ ಮುಂಭಾಗದಲ್ಲಿ ಈ ತನಕ ಗೆಲುವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರ ಅನ್ನಿಸಿಕೊಳ್ಳಿಲ್ಲ. ಅಂತಹದರಲ್ಲಿ ಒಬ್ಬಳಾಕೆ ಹೆಣ್ಣು ಇಷ್ಟರ ತನಕ ತಾನು ಕೈಗೊಂಡ ನಿರ್ಣಯದಿಂದ ವಿಚಲಿತ ಮಾನಸಳಾಗದೆ ದೃಢವಾಗಿ ಈ ತನಕ ವಿಜಯಶ್ರೀಯನ್ನು ತನ್ನ ಕಂಕುಳಲ್ಲಿರಿಸಿಕೊಳ್ಳುತ್ತಾಳೆ ಅಂತಾದರೆ ಆಕೆ ಸಾಮಾನ್ಯ ಹೆಣ್ಣಲ್ಲ. ಮತ್ತೆ ಪ್ರಭೋ, ಅಳಿದಂತಹ ಸುಗ್ರೀವ ಅವಳ ಅನುಗ್ರಹ ವಿಶೇಷದಿಂದಲೇ ಮರಳಿ ಬದುಕಿ ಬಂದು ನಿನ್ನಲ್ಲಿ ನಿಜ ವೃತ್ತಾಂತವನ್ನು ರೋಹಿದ. ಬಂದವಳು ಸಾಮಾನ್ಯದವಳಲ್ಲ, ದೈತ್ಯ ಕುಲಕ್ಕೆ ಮೃತ್ಯು ರೂಪಳಿದ್ದಾಳೆ. ಹಾಗಿದ್ರೆ ಯಾರು? ಈ ಮೊದಲು ಅಟ್ಟಹಾಸದಿಂದ ರಾಕ್ಷಸರು ವಿಜೃಂಭಿಸಿದ ಕಾಲಕ್ಕೆ ಅವರನ್ನು ಆಪೋಷಣ ತೆಗೆದುಕೊಳ್ಳುವುದಕ್ಕೆ ಅದೃಶ್ಯವಾಗಿದ್ದಂತಹ ರೂಪವೊಂದು ದೃಶ್ಯ ಪ್ರಪಂಚದಲ್ಲಿ ಕಾಣಿಸಿಕೊಂಡು ಆ ಮೂಲಕವಾಗಿ ಕಳರ ವಧೆಯನ್ನು ಸಾಧಿಸಿದಂತಹ ಇತಿಹಾಸವನ್ನು ನಾವು ಕಾಣುತ್ತೇವೆ. ಅದರದ್ದೇ ಪುನರಾವರ್ತನೆ ಆಗಿ ಹೋಯಿತು ಅನ್ನುವಂತಹ ಆತಂಕ ನನಗೆ ಒಡಮೂಡುವುದಕ್ಕೆ ತೊಡಗಿದೆ. ಅಲ್ಲದೆ ಹೋದರೆ ಧೂಮ್ರಾಕ್ಷನ ಸಾವು, ಚಂಡಮುಂಡರ ಮರಣ ಇದು ಸುಲಭದಲ್ಲಿ ಒದಗುವಂತಹದಲ್ಲ. ಹಾಗಿದ್ರೆ ಅವಳು ಆರು ದೇವತೆಗಳ ಮೊರೆಯನ್ನು ಅವತರಿಸಿ ಸಜ್ಜನರನ್ನು ಉದ್ಧರಿಸುವ ಉದ್ದೇಶಕ್ಕಾಗಿ ಲೋಕ ನಿಯಾಮಕ ಶಕ್ತಿ ಎಂದು ಮಾನಿತಳಾದ ಸರ್ವೇಶ್ವರಿ ಆದಿಮಾಯಾ ದೇವಿ ಸಾಮಾನ್ಯ ಹೆಣ್ಣಿನಂತೆ ಬಂದು ನಿಂತಿರಬೇಕು. ಬೇಡ ಪ್ರಭು, ಬಳಸು. ಆಕೆ ನಾನಾ ರೀತಿಯಾಗಿ ಹೊಗಳುತ್ತಾ ಬಂದೆ. ಆ ವಿಚಾರವೆಲ್ಲ ಬದುಕಿರಿಸು. ನಿನ್ನ ಕೊನೆಯ ಅಭಿಪ್ರಾಯವೇನು? ಏನನ್ನು ಮನದೇ ಬಿಡು, ಮನದ ಮೂರ್ಗದೆಯ ಬಂದವಳು ಸಾಮಾನ್ಯದವಳಲ್ಲ. ಭಕ್ತಿಯೂಗಲೇ ಪಡಬಡುದೇ ಪಡೆದವಳ ಕಾರುಣ್ಯದಲ್ಲಿ ದಾದ್ರಿಯಲ್ಲಿ ಜಗಜಬೀರದ ವರದ ತೆರದಲ್ಲಿ ಪಡೆದು ಸುಖವನ್ನು ಸುಖವಾಗಿ ಬಾಳೋಣ ಬಾಳೋಣ ಮನದ ಬಿಡು, ಮನದ ಮೂರ್ಗದೆಯ
ಪ್ರಭು ಬಿಡೋ ಪ್ರಭು ತ್ರಿವಾರ ನಿನ್ನ ಹೆಸರನ್ನು ಹಿಡಿದು ಕೂಗಿ ಕರೆದರು ನಮಗೆ ದಿನದ 3 ಹೊತ್ತಿಗೂ ಸಾಕಾಗುವುದಿಲ್ಲ. ಅಷ್ಟು ನಮಗೆ ದಾತಾರನಾಗಿ ಒದಗಿ ಬಂದವ ನೀನು ಪ್ರಭು. ಪ್ರಪಂಚದಲ್ಲೇ ಮೊಳಗುವ ಹಾಗೆ ಸದಾಕಾಲ ನಿನ್ನ ಹೆಸರನ್ನು ಹಾಗೆ ಕರೆಯುವ ಸೌಭಾಗ್ಯ ನಮಗೂ ಬರಬೇಕು, ನಮ್ಮಿಂದ ಕರೆಸಿಕೊಳ್ಳುವ ಯೋಗ ನಿನಗೂ ಉಳಿಬೇಕು. ಹೀಗೆ ನಾವು ಮನಸಾರೆ ಹಂಬಲಿಸುತ್ತಾ ಇರುವವರು. ಆದ್ದರಿಂದಲೇ ಬರಬಹುದಾದಂತಹ ಅನಾಹುತವನ್ನು ಅರಿತು ಬೇಡ ಈ ಕೆಟ್ಟ ಯೋಚನೆ ಅನ್ನುವಂತಹ ಎಣಿಕೆಯನ್ನು ತಳೆದು ನಿನ್ನ ಮುಂಭಾಗದಲ್ಲಿ ಆಡುವ ಧೈರ್ಯ ತೋರಿದನೆ ಹೊರತು ನಿನಗೆ ಹೇಳುವುದಕ್ಕೆ ನಾನಲ್ಲ ಅನ್ನೋ ನನಗೆ ಚೆನ್ನಾಗಿ ಗೊತ್ತಿದೆ. ಬಿಟ್ಟು ಬಿಡು ಪ್ರಭು. ಒಂದವಳು 3 ಲೋಕದ ಜನನಿ ಈಗಾಗಲೇ ನಮ್ಮ ಅರಿವಿಗೆ ಬಂದಿದೆ. ಬ್ರಹ್ಮನನ್ನು ಮೀರುವ ಶಕ್ತಿಯವಳು ಹುದೆಂದಾದರೆ ಬ್ರಹ್ಮನಿಂದ ನಾವು ಹೊಂದಿದ ಬಲ ವಿಶೇಷದಿಂದ ಅವಳನ್ನು ಗೆಲ್ಲುವುದಕ್ಕಾಗ್ತದೆ ಅನ್ನುವುದು ಕೇವಲ ಭ್ರಮೆಯ ಮಾತಾಗಿ ಹೋದೀತು, ಮೂರ್ಖತನದ ನಿರ್ಣಯವಾದೀತು. ಹೋಗಿ ಅವಳ ಕಾಲ ಯುದ್ಧಕ್ಕಾಗಿ ಹೊರಟು ನಿಂತವ ನಾನು. ನಿನಗೆ ಬರುವುದಕ್ಕೆ ಮನಸ್ಸಿದ್ದರೆ ಭುಜಕ್ಕೆ ಭುಜ ಎದೆ ಕೊಟ್ಟುವ, ಇಲ್ಲದಿದ್ದರೆ ಬಗೆಹರಿಯದೆ ಮೋಸ ಹೋದೆ. ಇದೇ ನಿನ್ನ ನಿರ್ಣಯವಾದರೆ ನಿನಗಿಂತ ಮೊದಲು ನನ್ನ ಬಲಿ ಕೊಡಪ್ಪಣೆ. ಇವಳು ತಿಳಿಯದೆ ಇನಿದಾಗಿ ಮಾಡಲೆ ನಿನ್ನ ಶಿವನ ಚುಂಬನ ಗುಡೆ ಜಯ ಹಾಲಿ ಬಂದಿಗೆ ಬಂದಿಗೆ ಇವಳು ಬದ್ಧ ಆದನು ನುಡಿದ ಎನ್ನುತ್ತ ನೋಡಿದನು ಮಾಡಿದ
ಪಿಡಿದು ಕೊಂಡಾಡಿದನು ಕದಂಬವನ ವಾಸನಿತಾನು ಮನೋಹರವೆಂದ ಸುತ್ತೇನು. ಓ ನಮಃ. ನೋಡಿದನು ಬೇಡಿದನು ಕೊಂಡಾಡಿದನು ಅಬ್ಬಬ್ಬ, ಎಂತಹ ವಿಚಿತ್ರ ಅನುಭವ ಇದು. ಕದಂಬವನ ಸೇರುವ ತನಕ ಮನದಲ್ಲಿದ್ದಂತಹ ನಂಬುಗೆಯೇ ಬೇರೆ. ಯಾವಾಗ ಕದಂಬವನಕ್ಕೆ ಕಾಲಿರಿಸಿದರು ದೃಢವಾದಂತಹ ನಮ್ಮ ವಿಶ್ವಾಸವೇ ಕುಸಿದು ಹೋದಂತಹ ಅನುಭವವಾಗುತ್ತಾ ಇದೆ. ತಪ್ಪೇನು? ಈ ತನಕ ಒದಗಿದ ಅನುಭವದಿಂದ ಮುಂದಿನದ್ದು ಏನು ಅನ್ನುವುದನ್ನು ನಿರ್ಣಯಿಸಿಕೊಳ್ಳುವಲ್ಲಿ ಯಾವನಾದರೂ ಮುಂದಾಗುತ್ತಾನೆ. ಹೋದಡೆಯಲ್ಲಿ ಗೆಲುವು, ಮಾಡಿದ ಯುದ್ಧದಲ್ಲೆಲ್ಲ ಜಯ. ನಮ್ಮವರ ಜಯಘೋಷಕ್ಕೊಂದು ಮೌಲ್ಯ. ಇದನ್ನೇ ಅನುಭವಿಸುತ್ತಾ ಬದುಕು ಸಾಗಿಸಿದ ನಮಗೆ ಇಂದೀಗ ಅದಕ್ಕಿಂತ ಭಿನ್ನವಾದದ್ದನ್ನು ನಿರ್ಣಯಿಸುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಆದ್ದರಿಂದಲೇ ದೃಢ ನಿರ್ಧಾರದಿಂದ ಗೆಲ್ಲಬಹುದು ಅನ್ನುವಂತಹ ವಿಶ್ವಾಸವನ್ನು ತಳೆದು ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರ ಜಯಘೋಷದಿಂದ ಮೈಮರವೇ ಬಂದು ಹೋಗಿತ್ತು ನನಗೆ. ಆದರೆ ಕದಂಬವನಕ್ಕೆ ಕಾಲಿರಿಸಿದ್ದೇ ತಡ ಏನು ಅನ್ನುವಂತಹ ವಿವೇಕೋದಯ ಆಗಿ ಹೋಗಿದೆ. ವಸ್ತುಸ್ಥಿತಿಯ ಪರಿಚಯ ಆಗುವುದಕ್ಕೆ ಪ್ರಾರಂಭ ಆಗಿದೆ. ಹೌದಲ್ಲ, ಈ ವನಾಂತರವನ್ನು ಸೇರುವಾಗ ಗಾಢ ಗರ್ವದಿಂದಲೇ ಬಂದಿದ್ದೆ. ಈಗ ನನಗೆ ಅರ್ಥ ಆಗ್ತದೆ, ನಮ್ಮದು ಕೇವಲ ಗರ್ವ, ಅದು ಪ್ರಯೋಜನಕ್ಕೆ ಬರುವಂತಹದ್ದಲ್ಲ. ಯಾಕೆ? ಇಷ್ಟರ ತನಕ ನಾವು ಸಾಧಿಸಿದ್ದೆಲ್ಲ ಶರ್ವಾನುಗ್ರಹದ ಮೂಲಕವಾಗಿ ಅಂತ ಅರಿವಿಗೆ ಬರ್ತಾ ಇದೆ. ಈಗ ಯಾಕ ವಿಶ್ವಾಸ ತಲೆದೋರಿತು? ಬದುಕಿನಲ್ಲಿ ನಾವು ಊಹಿಸುವುದಕ್ಕೂ ಬಾರದೇ ಇದ್ದ ಅನೂಹ್ಯವಾದ ವಿಶೇಷಗಳನ್ನೆಲ್ಲ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ ಆಯಿತು? ಇಲ್ಲಿ ಬಂದು ನೆಲೆಸಿದ ಹೆಣ್ಣಿನ ಕಾರಣಿಕವೇ ಆಗಿರಬೇಕು. ಅದೇ ಹೌದಾದರೆ ಒಮ್ಮೆ ಆಕೆಯನ್ನು ಕಣ್ತುಂಬಿಸಿಕೊಳ್ಳೋಣ, ಮುಂದಿನ ಯೋಚನೆ ಮತ್ತೆ ಮಾಡೋಣ, ಅರಸುತ್ತಾ ಮುಂದೆ ಕಾಂಚನದ ಉಯ್ಯಾಲೆಯನ್ನೇರಿ ತಪ್ತ ಕಾಂಚನ ವರ್ಣದಿಂದ ರಂಜಿಸುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿರುವ ಈಕೆಯ ಮೈಸಿರಿಯನ್ನು ನೋಡಿದರೆ ಶಿವನೇ ಶಿವನೇ ಶಿವನೇ, ನಮಗೆ ಕೇಡು ಕಾಲ ಬಂದಡಸಿದೆ ಎನ್ನುವುದು ನಿರ್ಣಯವೇ ಆಗಿ ಹೋಯಿತಲ್ಲ. 3 ಮೊನೆಗಳುಳ್ಳ ಶೂಲವನ್ನು ಕೈಯಲ್ಲಿ ಹಿಡಿದು ತ್ರಿಕಾಲಾಬಾಧಿತವಾದ ಪ್ರಪಂಚದಲ್ಲಿ ಸ್ಥಿರವಾಗಿ ಎಂದೆಂದಿಗೂ ಅಚ್ಚುತಳಾಗಿ ಉಳಿಯಬಲ್ಲವಳು ತಾನೊಬ್ಬಳೆ ಎನ್ನುವಂತಹ ನಿರ್ಣಯವನ್ನು ತನ್ನದ್ದಾದಂತಹ ಇರುವಿಕೆಯ ಮೂಲಕವಾಗಿಯೇ ಬಂದವರಿಗೆ ಪ್ರಕಟಿಸುವಂತಹ ಕಾರಣೀಕವನ್ನು ಕಾಣಿಸುತ್ತಿರುವಂತಹ ಮಹಾತಾಯಿ ಶಿವನೇ. ಇವಳನ್ನಲ್ಲದೆ ಪ್ರಪಂಚದಲ್ಲಿ ಮತ್ತಾರನ್ನು ಬಯಸಬೇಕಾದದ್ದು ಯಾವನೇ ವ್ಯಕ್ತಿಯಾದರೂ. ಆದರೆ ಯಾಕಾಗಿ ಬಯಸಬೇಕು? ಲೋಕಮಾತೆಯಾದ ಈಕೆಯನ್ನು ಹೆತ್ತಬ್ಬೆಗಿಂತಲೂ ಅತಿಶಯವಾದಂತಹ ಗೌರವದಿಂದ ಭಕ್ತಿಯಿಂದ ಕಾಣಬೇಕಿತ್ತು. ಆದರೆ ಬದಲಾಗಿ ತನ್ನ 4 ಮಂದಿ ಮಕ್ಕಳಾದರೆ ಅವಳಿಗೆ ಇವಳು ತಾಯಿ ಆಗಬೇಕು ಅನ್ನುವ ಭಾವವನ್ನು ಶುಂಭದರೆ ಹೊಂದುತ್ತಾನೆ ಅಂತಾದರೆ, ಈ ತನಕ ದೃಢವಾದ ಬ್ರಹ್ಮಚರ್ಯ ವ್ರತಸ್ಥನಂತೆಯೇ ಕಾಲವನ್ನು ಕಳೆದ ಅವನ ಬದುಕಿನ ನಿರ್ಣಯವೇ ಬದಲಾಗಿ ಹೋಗುವಂತಹ ದಿನವೊಂದು ಬದುಕಿ ಒದಗುತ್ತದೆ ಅಂತಾದರೆ ಏನಿದಕ್ಕರ್ಥ? ಅರ್ಥ ಒಂದೇ, ಸರ್ವನಾಶವಾಗುವ ಕಾಲ ಸನ್ನಿಹಿತವಾಗಿದೆ. ಮಾಡಲೇನು? ಎಷ್ಟು ಹಂಬಲಿಸಿದರೂ ಪ್ರಯೋಜನ ಇಲ್ಲ. ಒಡೆಯನ ಮುಂಭಾಗದಲ್ಲಿ ಪಂಥದ ನುಡಿಗಳನ್ನಾಡಿ ಹೊರಡಬೇಕಾದಂತಹ ಪ್ರಮೇಯವನ್ನು ನಾನು ಅಂಗೀಕರಿಸಿ ಸ್ವಾಭಿಮಾನ ಕೆರಳಿತು. ರಣಹೇಡಿಯಾಗಿ ಒಳಗಿರ್ತೀಯೋ ಹೀಗಮ್ಮ ಕೇಳಿದ ಕಾಲಕ್ಕೆ ನನ್ನ ಅಭಿಮಾನನನ್ನು ತಟ್ಟಿ ಎಬ್ಬಿಸಿತು. ನಿಜವಾಗಿ ಅಭಿಮಾನ ಅಲ್ಲ, ಅದು ದುರಭಿಮಾನ ಅಂತ ಈಗ ಅರ್ಥ ಆಗುತ್ತೆ. ಇಷ್ಟರ ತನಕ ನಾವು ಭಾವಿಸಿದ್ದೇ ಹಾಗೆ, ದುರಭಿಮಾನವನ್ನೇ ಸ್ವಾಭಿಮಾನವೆಂದು ಭಾವಿಸಿ ಬದುಕಿದೆವು. ಈಗ ಅವುಗಳೊಳಗಿನ ವ್ಯತ್ಯಾಸ ಅರಿವಾಗುತ್ತದೆ. ಆದರೆ ತಿದ್ದಿಕೊಳ್ಳಲಾರದೇ ಇದ್ದಷ್ಟು ದುರಿತವನ್ನು ನಾವು ಆಚರಿಸಿ ಆಗಿ ಹೋಗಿದೆ. ಮಾಡಲೇನು? ಬಂದದ್ದನ್ನು ಅನುಭವಿಸಲೇಬೇಕು. ನಾಶವಾಗುತ್ತದೆ ಅನ್ನುವಂತಹ ಯೋಚನೆ ಬಂದ ಕ್ಷಣದಲ್ಲಿ
ನಾವೇ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯದ ಕುರಿತಾಗಿ ಇನ್ನೂ ಈಪ್ಸಿತ ಇರುವುದರಿಂದ ಅಂತರಂಗಕ್ಕೆ ನೋವಾಗುತ್ತದೆ. ಆದರೂ ಅನುಭವಿಸಲೇಬೇಕು. ಹುಟ್ಟಿದವರಿಗೆಲ್ಲ ಸಾವು ಕಟ್ಟಿಟ್ಟ ಬುತ್ತಿ. ಈ ಸತ್ಯ ನಮ್ಮ ಅರಿವಿನಿಂದಲೂ ಹೊರತಲ್ಲ. ಆದರೂ ಬದುಕಬೇಕು ಅನ್ನುವಂಥ ಹಂಬಲ ಪ್ರತಿಯೊಬ್ಬರಂತೆ ನಮ್ಮ ಅಂತರಂಗದಲ್ಲಿ ಈಗಲೂ ಹಸಿಯಾಗಿಯೇ ಇದೆ. ಆದರೆ ಮಾಡಲೇನು, ಬಂದುದನ್ನು ಅನುಭವಿಸಲೇಬೇಕಾಗ್ತದೆ. ಏನು ನಮ್ಮ ಬದುಕಿನ ಭವಿಷ್ಯ ಅದನ್ನು ನಿರ್ಣಯಿಸುವುದಕ್ಕವಳು ತನ್ನಿಂದ ತಾನಾಗಿ ಪ್ರಕಟಳಾಗಿದ್ದಾಳೆ ಅಂತಾದರೆ ಅದೃಶ್ಯವಾದದ್ದರ ಕುರಿತಾಗಿ ಆಲೋಚಿಸಿ ಸಮಯ ಹಾಳು ಮಾಡುವುದು ಯಾಕೆ? ದೃಶ್ಯವಾಗಿರುವುದರ ಮುಂಭಾಗದಲ್ಲಿ ನಮ್ಮ ನಿವೇದನೆಯನ್ನು ಮಾಡಿಕೊಳ್ಳುವುದೇ ಸೂಕ್ತ ಅಂತ ಅನ್ನಿಸ್ತದೆ. ಮುಂದಾಗೋಣ. ಧನುಜೇಶನಾದ ಶುಂಭ, ನಿನ್ನ ಕುರಿತಾಗಿ ಹೊಂದಿರುವ ಅಪೇಕ್ಷೆ ಎಷ್ಟು ತೀವ್ರವಾದದ್ದು ಈಗಾಗಲೇ ನಿನ್ನ ಅರಿವಿಗೆ ಬಂದಿರಬೇಕು. ಹೌದಷ್ಟೇ. ಯಾವ ಕಾಲಕ್ಕಾದರೂ ಸಚಿವ ಶಿರೋಮಣಿಯಾದ ಸುಗ್ರೀವನ ಮಾತನ್ನು ಅಲ್ಲಗಳೆದ ಇತಿಹಾಸ ಇಲ್ಲ ಶುಂಭನ ಬದುಕಿನಲ್ಲಿ. ಅಂತ ಸುಗ್ರೀವನ ಮಾತಿಗೆ ಕಿವಿಗೊಡಲಿಲ್ಲ. ಯಾವ ಕಾಲಕ್ಕಾದರೂ ತನ್ನವರ ಅವಸಾನಕ್ಕಾಗಿ ಪರಿತಪಿಸದೇ ಇರುವ ದಿನವಿಲ್ಲ ಶುಂಭನ ಜೀವನದಲ್ಲಿ. ಅಂತಹಲ್ಲಿ ತನಗೆ ಅತ್ಯಂತ ನಿಕಟವರ್ತಿಗಳಾದ ಚಂಡಮುಂಡರು, ಧೂಮ್ರಾಕ್ಷ ಮುಂತಾದವರ ಸಾವನ್ನಾದರೂ ಸಗಿಸಿ ನಿನ್ನ ಕೈ ಹಿಡಿದೇ ಸಿದ್ಧ ಅನ್ನುವಂತಹ ನಿರ್ಣಯಕವ ಬಂದಿದ್ದಾನೆ ಅಂತಾದರೆ ಇನ್ನದವ ನಿನ್ನ ಮೇಲಿರಿಸಿದ್ದೇನು ಗಾಢವಾದ ಪ್ರೀತಿಯೋ ನನಗರಿವಿಲ್ಲ. ಅಮ್ಮ, ಬಂದಿದ್ದೇನೆ, ಹೊನ್ನೊಂದಣ ಇದೆ, ಬಂದೇರು ಹೆಗಲಿಗೆ ಆರಿಸಿ ಊರಿಗೆ ಕರೆದೊಯ್ದು ನಮ್ಮ ಒಡೆಯನೊಂದಿಗೆ ನಿನ್ನ ವಿವಾಹವನ್ನು ನೆರವೇರಿಸಿ ನಿನ್ನ ಪಾದ ಸೇವೆಯ ಮೂಲಕವಾಗಿ ಒದಗಿ ಬರಬಹುದಾದ ಸೌಭಾಗ್ಯ ನಮ್ಮವರಿಗೆಲ್ಲ ಒದಗಿಸಿಕೊಡಬೇಕನ್ನುವ ನಿರ್ಣಯದಿಂದ ಬಂದಿದ್ದೇನೆ. ಬರಬೇಕಮ್ಮ, ಬರಬೇಕು. ಈ ಕಡೆಗೆ ಸಾಗಿ ಬಂದ ನೀನು ಮರಳಿ ಶೋಣಿತಾ ನಗರಿಯನ್ನು ಸೇರುವುದಿಲ್ಲ ಅನ್ನುವ ವಿಶ್ವಾಸವು ನಿನ್ನೊಡೆಯ ಶುಂಭನಿಗಳು. ನಾನು ನಿನ್ನೊಟ್ಟಿಗೆ ಮಾತ್ರ ಹೋಗೋದು, ನಾನು ಅಲ್ಲಿಂದ ಹೋಗುದೇ.
ನಾನು ನಿಮ್ಮನ್ನ ಕರೆದುಕೊಂಡು ಹೋಗಬೇಕೆನ್ನುವ ತೀರ್ಮಾನಕ್ಕೆ ಬಂದವಳು. ನಾನಾಗಿ ಬಂದಿದ್ದೇನೆ ಅನ್ನುವುದಕ್ಕಿಂತಲೂ ಮಿಗಿಲಾಗಿ ನನ್ನನ್ನು ನಿನ್ನೊಡೆಯ ಶುಂಭ ಕರೆಸಿಕೊಂಡಿದ್ದಾನೆ ಅನ್ನುವುದೇ ಸತ್ಯ. ನಿನ್ನೊಡೆಯ ನನ್ನ ಮದುವೆಯಾಗುವುದಕ್ಕೆ ನಾನು ತಾಯಿ ಹೆತ್ತ ಮಗಳಲ್ಲ, ಹೆಣ್ಣು ಅಲ್ಲ ಗಂಡು ಅಲ್ಲ, ಅದೆರಡೂ ಅಲ್ಲದೆ ಒಂದಾಗಿರೋ ಲೋಕ ಪರಾತ್ಪರ ಸತ್ವ ಸ್ವರೂಪಿಣಿಯೇ ನಾನಾಗಿದ್ದೇನೆ. ಕಾಲ ಕಾಮ ಕರ್ಮ ಭಾವತ್ರಯಗಳಿಂದ ಬಂಧಿತನಾಗಿರುವ ನಿನ್ನೊಡೆಯ ಶುಂಭ ಒಬ್ಬ ಮೂರ್ಖ.
ರಕ್ತ ಬೀಜನ ನೆತ್ತಿನ ಭೂಮಿಯಲ್ಲಿ ಮಾಡಿದೆ. ಆ ನೆತ್ತಿನ ರಕ್ತ ಬೀಜನಿಗೆ ನಂಜಿನ ಅಂಶ ಅವಳ ಅಮ್ಮರು ಬುಡಿಯ ಭೂಮಿಗೂ ಮತ್ತೆ ನಾಲ್ಕು ವರ್ಮೆ 4 ರಾಜ್ಯ 4 ದೇಶ ತೂಪಿ ನಂಚಿನ ಬರ್ತು ಅವಳಿನ ಕಾಲಕ್ಕೂ ಕೊರ್ನಂಚಿನ ಸೇವಾ ಕರ್ತಾರೆ ಆವಡ ಬರಕ್ಕೆ ಪನ್ನೀರು ರಂಜಿ ಕಾಲಗೆ ಬೂಟ ರಂಜಿ ಕಾಲಗೆ ಇನ್ನು ಕಾಣ ಹಾಕಲಿ ಕೊರಪಿನಂಚಿನ ಯೋಗ ಬರ್ತನೆ ಹೆಂಗೆ ಜೊತ್ತೊಂಚಿನ ಹೊರತು ಬರ್ತದೆ ಆವಡು ಕೊರನಂಚಿನ ಸೇವೆ ಒಬ್ಬೇ ರೀತಿ ತಪ್ಪು ತಾಂಗ್ ದಶ ದೋಷ ಎಂಚಿನಿತ್ತಿಂದ ಅವನಲ್ಲ ಐನನ್ನ ಮಟ್ಟೆಲ್ಗೆ ಮಾಡೊಂದು ಪೋಯ್ನಲ್ಪ ಮತ್ತಿನಲ್ಪ ಅಪ್ಪೆ ಕಾದು ರಕ್ಷಣೆ ಕೊಡ್ತಲ್ಗಿಂದ ಪನ್ಪಾವೆ ಭಾಗವತರ ಭಾರಿ ಪದ ಬಂಡರು ಬಾಲ ಮನಸ್ಸದ ಭಾಗವತೆ ಅಮ್ಮ ಪನ್ಪಿನ ದುನಿಪು ಓಡಿ ಬಿಟ್ಟು ನಾವು ಈ ಉಡಾತಲ ಇಡುಂಡ ಅಡಬಿಟ್ಟ ಪೋಯಿನಲ್ಪ ಮತ್ತಿನಲ್ಪ ಅಪ್ಪೆ ಕಾದು ರಕ್ಷಣೆ ಕೊಡ್ತಲ್ಗಿಂದ ಪನ್ಪಾವೆ ಚೆಂಡದಾರ ಭಾರಿ ಬಟ್ಟಿಯಾರು ಚೆಂಡ ಒಂಜಿ ಕೋಲು ರಡ್ಡು ವಾ ಕೈತ ಕೋಲು ಎಚ್ಚ ಬೇಲ ಅಲ್ತರಂದು ಏರ್ಲ ಕೇಂಡಿಜೇರು ಚೆಂಡ ಹಿಡಿದು ಬತ್ತಿನ ದುನಿಪುಗು ನಾದಗ ಮರ್ಯಾದತೆ ಇರಗೊಂಜಿ ಜತ ಮಲ್ತದ್ದು ಕೊಡ್ತೆ ನನ್ನ ದುಂಬಾಗಲ ಭಕ್ತಿ ಶ್ರದ್ಧೆಳ ಅಪ್ಪನ ಸೇವೆ ಮಲ್ತದ್ದು ಬತ್ತರ ಮಣ್ಣಂದ ಪೋಯ್ನಲ್ಪ ಬತ್ತಿನಲ್ಪ ಅಪ್ಪೆ ಕಾದು ರಕ್ಷಣೆ ಕೊಡ್ತಲ್ಗೆ ಚೆಂಡದ ಗಂಡುಗಳಿಗೆ ಮಣ್ಪ ಅದು ಕೊರ್ಪೆ ಮದ್ದಲಗಾರ ಇರ್ನ ಕುಟುಂಬದಾಗ್ಲಿಲ್ಲ ತುಂಬ ಈರು ಬಾತಿರ್ತಾರೆ ಇನ್ನು ಮತ್ತೆಲ್ಲ ಬಾತಿರ್ನತಿ ಲೋಕ ಮುಕ್ಕಟ್ಲಂಚಿನ ನಮ್ಮ ಬಾತಿರ್ನತ್ತ ನಮ್ಮ ವಲ್ತಿನ ಅಂತಿನ ಬೇಲೆ ಬಾತಿರೋಡು ನಮ್ಮ ವಲ್ತಿನ ಅಂತಿನ ಸಾಧನ ಬಾತಿರೋಡು ಅವಳು ಶುದ್ಧ ಭಕ್ತಿನ ಅಪ್ಪನ ಸೇವೆ ಮಲ್ತದ್ದು ಬತ್ತರ ಬಣ್ಣಂದ ಅಣ್ಣ ಪೋಯ್ನಲ್ಪ ಬತ್ತಿನಲ್ಪ ಬೇಕಾದ ರಕ್ಷಣೆ ಕೊಡ್ತಾರೆ ಎಂದು ಮಣ್ಪಾವೆ ಅಂತೆ ನನ್ನ ಸೇವೆನ ಮಲ್ಪರದ್ದು ದೂರೋಡ್ದು ಬೈದಿನಂತಿನ ಒಂಜಿ ಶಿಶು ಈತೆ ಶುದ್ಧ ಭಕ್ತಿನ ಸೇವೆ ಮತ್ತೊಂದು ಬತ್ತರ ಬಣ್ಣಂದ ಅಣ್ಣ ಪೋಯ್ನಲ್ಪ ಬತ್ತಿನಲ್ಪ ಬೇಕಾದ ರಕ್ಷಣೆ ಕೊಡ್ತಾರೆ ಎಂದು ಮಣ್ಪಾವೆ ಸೇರಿಗಾರ ಭಾರಿ ಉರ್ತಾರ ಭಾರಿ ಬಟ್ಟಿಯಾರ ಅಪ್ಪನ ಸೇವೆನ ಒಂದೇ ಉದ್ದೇಶ ನಿದ್ರೆಯನ್ನು ಮುಡಿಯಾರ ಅಪ್ಪನ ಸೇವೆಗೆ ಬಂದದ್ದು ಗುಳ್ಳಿಯಾರತಿ ನನ್ನದ ಮಗಳಂಜನ ಬೋಯ್ನಲ್ಪ ಬತ್ತಿನಲ್ಪ ಅಪ್ಪನ ಸೇವೆನ ಅಪ್ಪನ ಅವಕಾಶ ಉಂಡಿಗೆ ಬೋಯ್ನಲ್ಪ ಬತ್ತಿನಲ್ಪ ಆರೋಗ್ಯಗಳು ಒವೇರಿದು ದುರಿತ ವೈದ್ಯಗೆ ಅಪ್ಪ ಕಾದ ರಕ್ಷಣೆ ಕೊಡ್ತಾಳೆ ಎಂದು ಮಣ್ಪಾವೆ ಎನ್ನ ಪುಣ್ಯಕತೆಯನ್ನು ತೂವದು ಬತ್ತಿನ ಕಲಾಭಿಮಾನಿಲು ಸುರುಕು ಬತ್ತದು ಬೋಪಿನಾಥ ಅರ್ಧ ವಿಮರ್ಶ ಅಲ್ಪಣ ಅಕ್ಕೇರ ಮುಟ್ಟುಕೊಳ್ದು ಪೂರ್ಣಕತೆಯನ್ನು ಪೂರ್ಣ ಸತ್ವನ ತೆರೆಯೊಣ್ಣಕ್ಕಲೆ ನಿಜವಾನಿಂದ ಕಲಾಭಿಮಾನಿಲು ಅವಳು ಅಕ್ಕೇರ ಮುಟ್ಟುಕೊಳ್ದು ಪೂರ್ಣಕತೆಯನ್ನು ತೆರೆಯೊಣ್ಣಿಂದ ಬಂಗಾರಂಜಿನ ಕಲಾಭಿಮಾನಿಲೇಗಿ ಪೋಯ್ನಲ್ಪ ಬತ್ತಿನಲ್ಪ ಅಪ್ಪ ಕಾದ ರಕ್ಷಣೆ ಕೊಡ್ತಾಳೆ ಎಂದು ಮಣ್ಪಾವೆ ಅವಳು ಅಮೃತಗಳಿಗೆ ಬೋನನ್ನು ವಿಷಗಳಿಗೆ ಬರೋದುಂಡು ಕೊರ್ತಾಪಿನ ಹಿಡಿದು ತುಂಬು ವಿಷಗಳಿಗೆ ಬರ್ಪಿನ ಹಿಡಿದು ತುಂಬು ಮೂಲ ಸಾರ ಸೇರೋ ನೆಟ್ಟತ್ತೆ ಅಸರ ಮೀನು ಉಂಡಿಗೆನ ವಸಂತರ ಶುದ್ಧ ಮನಸ್ಸರಿ ನಮ್ಮ ಸೇವೆನ ಮಲ್ತೊಂದು ಬತ್ತಿನ ಒಂಜಿ ಶಿಶು ಅತಿ ಈತೆ ಭಕ್ತಿರ ಅಪ್ಪನ ಸೇವೆನ ಮಲ್ತೊಂದು ಬತ್ತರ ಬಣ್ಣನ ಇಲ್ಲದಲ್ಲ ನೆಮ್ಮದ ಪೋಯಿನಲ್ಪ ಮನಸ್ಸಿಗೆ ಸಂತೋಷ ಸಂತೃಪ್ತಿ ಕೊಡ್ತು ಅಪ್ಪ ಕಾಂತ ರಕ್ಷಣೆ ಕೊಡ್ತಾರೆ ಅನ್ಭಾವೆ ಅಸರದತ್ತರು ಚಂಡಿಕೆಯಾಗಿ ಬಂದಳೆ ಯಾರುಣಾಸುರ ಏನು ಎಷ್ಟು ಎಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾವು ಬದುಕಿರಬೇಕು. ಅದಕ್ಕಿಲ್ಲಿರುವುದಲ್ಲ ತಿರುಗಳ ಶುಕ್ರಾಚಾರ್ಯ
ದೇವಿ ನಾರಾಯಣ ನಮೋಸ್ತುತೆ ಶಾಂತಳಾಗುತ್ತ ಸುರನಾಥ ದೈತ್ಯದ ತುಂಡವನು ಸಂಗ್ರಾಮದಲ್ಲಿ ಕೆಳಗಿರುವ ಅದನವ ನೋಡಿದೆ ಸುರಪಾಲ. ಹೌದಮ್ಮ. ಕದಂಬ ಕಾಂತಾರದಲ್ಲಿ ದುಷ್ಟರ ಮಂಡಿಗಳನ್ನು ಕುಂಭಿನಿಗೆ ನಡೆಸಿದ ಸಪಗನ್ನಾದ ಸಂತೋಷಗೊಂಡೇನು. ಸತ್ಯ ತಾಯಿ. ಆರಂಭದಲ್ಲಿ ಸುಗ್ರೀವನ ಸಂಧಾನ ಮೃದು ಬಿಟ್ಟ ಸಂಗ್ರಾಮವೇ ಉಂಟಾಯಿತು. ಹೂಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷರನ್ನ ಸುಟ್ಟುಕೊಂಡೆ. ಹೌದಮ್ಮ. ಭೀಕರಾಕೃತಿಯ ಕಾಳಿಕೆಯಾಗಿ ಚಂಡಮುಂಡರ ಶಿರಸನ್ನೇ ಚೆಂಡಾಡಿದೆ. ಬಳಿಕ ರಕ್ತೇಶ್ವರಿಯಾಗಿದ್ದುಕೊಂಡು ರಕ್ತ ಬೀಜಾಕ್ಷನ ಪ್ರಾಣವನ್ನು ಪಾನ ಮಾಡಿದವಳಿದ್ದೇನೆ. ಹೌದಮ್ಮ. ಈ ಶಾಂಭವಿ ರೂಪದಿಂದಲಾಗಿ ಶುಂಭರನ್ನೇ ಮಾಡುಹಿ ಕುಂಬಿಯ ಭಾರವನ್ನು ಕಳೆದುಕೊಟ್ಟಿದ್ದೇನೆ. ಸತ್ಯ. ಸುರಪಾಲ, ಅಮ್ಮ. ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ ಮಗನೇ. ಮುಂದಕ್ಕೆ ಈ ರೂಪವನ್ನು ಕಾಣುವ ಬಗೆ ಹೇಗಮ್ಮ? ಹೀಗೆ ಕಾಣಿಸಿಕೊಡು ನಾನಲ್ಲ. ಮತ್ತೆ? ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯೆಂಬ ಅಭಿಧಾನದಿಂದ ಕಾಣಿಸಿಕುವುದಕ್ಕಿದ್ದೇನೆ. ಸರಿ. ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಲೆಬರೆಸಿಕೊಂಡವನು ಶುಂಭಳ ಮಾತ್ಯರಣ ದೈತ್ಯ. ಹೌದಮ್ಮ. ಅವನ ವಧಿಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾ ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಟ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರಿ ಎಂಬ ಅಭಿಧಾನವನ್ನಾಂತು ಅರುಣನ ಪ್ರಾಣವನ್ನೇ ಹೀರಿ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಸರಿ ತಾಯಿ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ದೇವಲೋಕವ ಆಳು ತೀರ್ದನು ದೇವಿ ಚರಣವನ್ನು ತುದಿನಿ ಜಗಿಯೇ ಈ ವಿವಾದವನ್ನು ಕೇಳುವ ಜನರನ್ನು ಬಳವಳು. ನೋಡಿದಿರಲ್ಲ, ಕದಂಬ ಕಾಂತಾರದಲ್ಲಿ ಕೌಶಿಕೆಯಾಗಿ ಮಹಾಮಾತೆಯು ದುಷ್ಟರನ್ನು ತರಿದಂತಹ ರೀತಿಯನ್ನು ಕಂಡು ಆನಂದದಿಲ್ಲೆಂದು ಸುಮವೃಷ್ಟಿಯನ್ನು ಗೈದವರಿದ್ದೇವೆ. ಇದುವೇ ದೇವಿ ಮಹಾತ್ಮೆ. ಇದನ್ನು ಕಂಡಂತಹ ನಾವು ನೀವುಗಳೇ ಧನ್ಯರು. ಯಾರು ಶ್ರದ್ಧಾಭಕ್ತಿಯಿಂದ ಸೇವಾರೂಪವಾಗಿ ಆಡಿಸಿದರೋ, ಯಾರೆಲ್ಲ ನೋಡಿದರೋ, ಯಾರು ಕುಣಿದರೋ, ಯಾರೆಲ್ಲ ಕುಣಿಸಿದರೋ ಅವರೆಲ್ಲರಿಗೂ ಕೂಡ ಕಲಾಮಾತೆಯಾದ ಭ್ರಮರಾಂಬೆ ಹಾಗೂ ಮಹಾಗಣಪತಿಯು ಸನ್ಮಂಗಳವನ್ನು ಅನುಗ್ರಹಿಸಲಿ ಅನ್ನೋ ಹಾಗೆ ಪ್ರಾರ್ಥಿಸುತ್ತಾ ಪುಣ್ಯಕಥಾನಕಕ್ಕೆ ಮಂಗಳಗೀತೆ ಹಾಡುವರೆ ಸಭಾಸದರಿಂದ ಅಪ್ಪನೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಇಂದಿನ ಸೇವಾಕರ್ತರಾಗಿರುವಂತಹ ಶ್ರೀಯುತ ಪುರುಷೋತ್ತಮದಾಸ್ ಮತ್ತು ಕುಟುಂಬಿಕರು ಭ್ರಮರಾಂಬಿಕೆ ನಿಲಯ ಉಲ್ಲಂಜೆ ಕಟೀಲು. ಶ್ರೀಯುತ ಪುರುಷೋತ್ತಮದಾಸ್ ಮತ್ತು ಮನೆಯವರು ಭ್ರಮರಾಂಬಿಕೆ ನಿಲಯ ಉಲ್ಲಂಜೆ ಕಟೀಲು. ಅರ್ತಿಗಾರ ಕುಶಾಲಗಾರ ಮೋಜುಗಾರರು ತಮ್ಮ ಕೀರ್ತಿನ ಮೂಲಕ ಕೊಂಡಾಡಿಸಿಕೊಂಡಿದ್ದ ಕಾಂಚನ ವೇಳೆ ಕೃಷ್ಣಾರ್ಪಣ ದಕ್ಕಿತ್ತೋ ದೇವರ ರಂಗ ನಾಯಕ ಜೀವನೋಚ
ಪೂಜಾ ಅಂತ ದೇವಪ್ರಸನ್ನ